ನಮ್ಮ ಶರೀರದಲ್ಲಿ ಪ್ರವೇಶಿಸಿ ನಾಡಿಮಂಡಲ ಶುದ್ಧಿಯಾಗಿ ಅದ್ಭುತವಾದಂತಹ ಆರೋಗ್ಯ ನಮಗೆ ದೊರಕುತ್ತದೆ ಮಾಸ್ಟರ್. ಪ್ರತಿದಿನ ನಾವು ನಿಯಮಬದ್ಧವಾಗಿ ಧ್ಯಾನವನ್ನ ಮಾಡುವುದರಿಂದ ನಮಗೆ ದೇಹದಲ್ಲಿ ವಿಶ್ವಮಯ ಪ್ರಾಣಶಕ್ತಿಯ ಮಟ್ಟ ಹೆಚ್ಚಿ ಸೂಕ್ತ ಚೇತನಗಳು ಜಾಗೃತಿ ಆಗುತ್ತವೆ. ಕ್ರಮೇಣ ದಿವ್ಯ ಚಕ್ಷು ಉತ್ತೇಜನಗೊಳ್ಳುತ್ತದೆ ಮಾಸ್ಟರ್ಸ್. ನಾವು ಪಿರಮಿಡ್ಗಳನ್ನ ಬಳಸಿ ಧ್ಯಾನವನ್ನ ಮಾಡೋದ್ರಿಂದ ನಮಗೆ ಅಪಾರವಾದಂತಹ ಶಕ್ತಿ ನಮ್ಮ ದೇಹಕ್ಕೆ ದೊರೆಯುತ್ತದೆ. ಹಾಗೇನೆ ಧ್ಯಾನ ಸ್ಥಿತಿನೂ ಕೂಡ ಬೇಗ ಬರುತ್ತದೆ ಮಾಸ್ಟರ್ಸ್. ನಾವು ಮಾಡ್ತಾ ಇರ್ತಕ್ಕಂಥ ಧ್ಯಾನ ಆನ ಪಾನ ಸತಿ ಧ್ಯಾನ. ಆನ ಎಂದರೆ ಉಸಿರನ್ನ ಹೊರತೆಗೆದುಕೊಳ್ಳುವುದು, ಅಪಾನ ಎಂದರೆ ಉಸಿರನ್ನ ಹೊರಬಿಡುವುದು, ಸತಿ ಎಂದರೆ ಉಸಿರಿನೊಡನೆ ಇರುವುದು ಮಾಸ್ಟರ್ಸ್. ನಮಗೆ ಆಲೋಚನೆಗಳು ಬರುವುದು ಸಹಜ. ನಾವು ಆಲೋಚನೆಗಳಿಗೆ ಒಂದು ಧನ್ಯವಾದವನ್ನ ಅರ್ಪಿಸುತ್ತಾ ನಮ್ಮ ಉಸಿರಾಟದ ಕಡೆ ಗಮನವನ್ನ ಹರಿಸೋಣ. ನಾವು ಇದನ್ನ 30 ನಿಮಿಷಗಳ ಕಾಲ ಮೌನ ಧ್ಯಾನವನ್ನ ಮುಂದುವರಿಸೋಣ ಮಾಸ್ಟರ್ಸ್. ಯಾವ ಜಪ ತಪ ನಾಮಸ್ಮರಣೆ ಯಾವ ದೈವಿ ಕಲ್ಪನೆಗಳ ಅಗತ್ಯವಿಲ್ಲ. ನಮ್ಮ ಉಸಿರಾಟದ ಕಡೆ ಗಮನವನ್ನ ಹರಿಸುತ್ತಾ ನಾವು 30 ನಿಮಿಷಗಳ ಕಾಲ ಮೌನ ಧ್ಯಾನದಲ್ಲಿ ಮುಂದುವರಿಯೋಣ ಮಾಸ್ಟರ್ಸ್. ಯಾರೂ ಸಹ ಕಣ್ಣನ್ನ ನಾವು ಸೂಚನೆ ಕೊಡುವ ತನಕ ತೆರೆಯುವುದು ಬೇಡ ಮಾಸ್ಟರ್ಸ್. ನಾವು ಮೌನ ಧ್ಯಾನದಲ್ಲಿ ಮುಂದುವರಿಯೋಣ.
ಮಾಸ್ಟರ್ಸ್, ಇನ್ನು 10 ನಿಮಿಷಗಳ ಕಾಲ ನಾವು ಮೌನ ಧ್ಯಾನದಲ್ಲಿ ಮುಂದುವರಿಯೋಣ ಮಾಸ್ಟರ್ಸ್. ಯಾರೂ ಸಹ ಕಣ್ಣನ್ನ ತೆರೆಯುವುದು ಬೇಡ. ಇನ್ನು 5 ನಿಮಿಷಗಳ ಕಾಲ ನಾವು ಮೌನ ಧ್ಯಾನದಲ್ಲಿ ಮುಂದುವರಿಯೋಣ ಮಾಸ್ಟರ್ಸ್.
ಇನ್ನು 2 ನಿಮಿಷಗಳ ಕಾಲ ಮೌನ ಧ್ಯಾನದಲ್ಲಿ ಮುಂದುವರಿಯೋಣ ಮಾಸ್ಟರ್ಸ್. ಇನ್ನು 30 ಸೆಕೆಂಡುಗಳ ಕಾಲ ಮೌನ ಧ್ಯಾನದಲ್ಲಿ ಮುಂದುವರಿಯೋಣ. ಯಾರೂ ಸಹ ಕಣ್ಣನ್ನ ತೆರೆಯುವುದು ಬೇಡ ಮಾಸ್ಟರ್ಸ್. ಇನ್ನು 10 ಸೆಕೆಂಡುಗಳ ಕಾಲ ನಾವು ಮೌನ ಧ್ಯಾನದಲ್ಲಿ ಮುಂದುವರಿಯೋಣ. 10, 9, 8, 7, 6, 5, 4, 3, 2, 1. ನಿಧಾನವಾಗಿ ಕೈಗಳನ್ನ ಮತ್ತೆ ಕಾಲುಗಳನ್ನ ಬಿಡಿಸಿಕೊಳ್ಳುತ್ತಾ ನಮ್ಮ ಕೈಗಳನ್ನ ನಮ್ಮ ಕಣ್ಣಿನ ಮೇಲೆ 5 ಸೆಕೆಂಡುಗಳ ಕಾಲ ಇರಿಸಿಕೊಳ್ಳೋಣ ಮಾಸ್ಟರ್ಸ್. 1, 2, 3, 4, 5. ನಿಧಾನವಾಗಿ ಕಣ್ಣುಗಳನ್ನ ತೆರೆಯುತ್ತಾ ನಮ್ಮ ಶಕ್ತಿಯುತವಾದಂತಹ ಕೈಗಳನ್ನ ನಮ್ಮ ಕಣ್ಣಿನ ಮುಂದೆ ಇರಿಸಿಕೊಳ್ಳೋಣ ಮಾಸ್ಟರ್ಸ್. ಇಲ್ಲಿಯ ತನಕ ನಮ್ಮ ಧ್ಯಾನಕ್ಕೆ ಸಹಕರಿಸಿದಂತಹ ನಮ್ಮ ದೇಹಕ್ಕೂ ಹಾಗೂ ಪ್ರಕೃತಿ ಮಾತೆಗೂ ಒಂದು ದೊಡ್ಡ ಚಪ್ಪಾಳೆಯನ್ನ ಕೊಡೋಣ ಮಾಸ್ಟರ್ಸ್. ಇಲ್ಲಿಯ ತನಕ ನಾವು ಅದ್ಭುತವಾದಂತಹ ಧ್ಯಾನವನ್ನ ಮಾಡಿದ್ದೇವೆ ಮಾಸ್ಟರ್ಸ್. ಈ ದಿನ ನಮ್ಮ ವೇದಿಕೆಗೆ BN ರಶ್ಮಿ ಕಿಟ್ಟಿದಾಳ್ ಮೇಡಮ್ ಇವರು ಆಧ್ಯಾತ್ಮಿಕ ಕೃಷಿಯನ್ನ ಅಳವಡಿಸಿಕೊಂಡಿರ್ತಕ್ಕಂಥ ಹಿರಿಯ ಪಿರಮಿಡ್ ಮಾಸ್ಟರ್ ಆಗಿರ್ತಾರೆ ಮಾಸ್ಟರ್ಸ್. ಇವರ ತಾಯಿಯವರು ಸಹ ಆಧ್ಯಾತ್ಮಿಕ ಜೀವನದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಅಂದ್ರೆ ಪ್ರಸನ್ನ ಕುಮಾರಿ ಮೇಡಮ್ ಅಂತ. ಅವರು ನಮ್ಮ ವೇದಿಕೆನಲ್ಲಿ ಬಂದು ಅವರು ಸಹ ಒಂದು ಸ್ವಾಧ್ಯಾಯವನ್ನ ಕೊಟ್ಟಿದ್ರು ಮಾಸ್ಟರ್ಸ್. ಇನ್ನೂ ಹೆಚ್ಚಿನ ಪರಿಚಯ ಇದ್ರೆ ನಮ್ಮ ರಶ್ಮಿ ಮೇಡಮ್ ಅವರನ್ನೇ ಮಾಡ್ಕೊಂತಾರೆ. ಹಾಗಾಗಿ ಅವ್ರಿಗೆ ನಮ್ಮ ವೇದಿಕೆಯ ಪರವಾಗಿ ಹಾಗೂ ನನ್ನ ಪರವಾಗಿ ನಮ್ಮೆಲ್ಲಾ ಮಾಸ್ಟರ್ಗಳ ಪರವಾಗಿ ರಶ್ಮಿ ಕಿಟ್ಟಿದಾಳ್ ಮೇಡಮ್ ಅವ್ರಿಗೆ ಸ್ವಾಗತವನ್ನ ಬಯಸ್ತಾ ಇದ್ದೀನಿ ಮ್ಯಾಮ್. ಓವರ್ ಟು ಯು ಮ್ಯಾಮ್. ಥ್ಯಾಂಕ್ ಯು. ಕೇಳಿಸ್ತಾ ಇದೆ ಅಲ್ವಾ ಮೇಡಮ್? ಕೇಳಿಸ್ತಾ ಇದೆ ಮ್ಯಾಮ್. ತುಂಬಾ ಧನ್ಯವಾದಗಳು ಈ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ. ಸುಮಾರು ದಿನಗಳ ತಿಂಗಳಿಂದ ಪ್ರಯತ್ನ ಪಟ್ಟು ಈ ದಿನ ನನ್ಗೂ ಆಗ್ತಾ ಇರ್ಲಿಲ್ಲ. ಹೀಗೆ ಇವತ್ತು ಸಿಕ್ಕಿದೆ ಅಂದ್ರೆ ಅದು ನನ್ನ ಒಂದು ಪುಣ್ಯ ಅಂತ ತಿಳ್ಕೊತೀನಿ. ಮುಖ್ಯವಾಗಿ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಗುರುಗಳಿಗೆ ವಂದಿಸುತ್ತಾ, ಈ ವೇದಿಕೆಗೆ ವಂದಿಸುತ್ತಾ, ನಿಮ್ಮೆಲ್ಲರಿಗೂ ವಂದಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಮುಖ್ಯವಾಗಿ ನಾನು ರಶ್ಮಿ ಅಂತ, ಕಿಟ್ಟದಾಳು, ಹೊಸದುರ್ಗ ತಾಲೂಕು, ಚಿತ್ರದುರ್ಗ ಡಿಸ್ಟಿಕ್. ನಾನು 2021ರಲ್ಲಿ ಮೆಡಿಟೇಷನ್ಗೆ ಬಂದೆ. ಮುಖ್ಯವಾಗಿ ಎಲ್ಲಾರ್ಗೂ ಏನೋ ಒಂದು ಮನಸ್ಸಿನಲ್ಲಿ ಅಥವಾ ಜೀವನದಲ್ಲಿ ಒಂದು ಘಟನೆಗಳು ನಡೆದವಾಗ ಪ್ರತಿಯೊಬ್ರು ಕೂಡ ಈ ಧ್ಯಾನಕ್ಕೆ ಬರ್ತಾರೆ. ಅದೇ ತರ ನನಗೂ ಕೂಡ ಒಂದು ಒಳಗಡೆಯಿಂದ ಈ ಸ್ಪಿರಿಚುವಾಲಿಟಿಯಲ್ಲಿ ಬರ್ಬೇಕು ಅನ್ನೋದು ತುಂಬಾ ಮನ್ಸಿತ್ತು. ಚಿಕ್ಕವರಿದ್ದಾಗ್ಲಿಂದಲೂ ಕೂಡ ನಮ್ಮ ಪೇರೆಂಟ್ಸ್ ಕೂಡ, ನಾನ್ 6th ತನ SSY ಮಾಡ್ಕೊಂಡೆ. ಯಾಕಂದ್ರೆ ದೊಡ್ಡವ್ರಿಗೆಲ್ಲಾನು SSY ಇತ್ತು. ಸೊ ಚಿಕ್ಕ ಮಕ್ಳಿಗೂ ಕೂಡ ಅಲ್ಲಿ ಸ್ಕೂಲಲ್ಲಿ ಓದೋರಿಗೆ ಅವ್ರಿಗೆಲ್ಲರಿಗೂ SSY ಕಂಡಕ್ಟ್ ಮಾಡಿದ್ರು. ಸೊ ಆ ಒಂದು ಗ್ರೂಪ್ ಅಲ್ಲಿ ನಾನು ಕೂಡ ಜಾಯಿನ್ ಆಗಿ ಅವಾಗ್ಲೇ ಒಂದು ಸಿದ್ಧಿ ಸಮಾಧಿ ಯೋಗ ಅನ್ನುವಂಥದ್ದನ್ನ ಒಂದು ಕೋರ್ಸ್ ಮಾಡ್ಕೊಂಡೆ.
ಹೀಗೆ ಜರ್ನಿ ಚಿಕ್ಕವರಿದ್ದಾಗ್ಲಿಂದಲೂ ಮನೆಯ ವಾತಾವರಣ ಆಗಿರ್ಬೋದು, ಅದು ನನ್ನನ್ನ ಇನ್ನು ಹೆಚ್ಚಿನದಾಗಿ ಇನ್ನು ಸಾಧನೆ ಮಾಡ್ಲಿಕ್ಕೆ ಇನ್ನು ಯಾವ ದಾರಿ ಇದೆ ಅಂತ ಹುಡುಕ್ತಾ ಹೊರಟವಾಗ ಆ ನನಗೆ ಈ ಆನಾಪಾನಸತಿ ಧ್ಯಾನ ಪತ್ರಿಜಿಯವರ ಒಂದು ಪಿರಮಿಡ್ ಮೆಡಿಟೇಷನ್ ಸಿಕ್ತು. ತುಂಬಾ ಖುಷಿ ಆಗತ್ತೆ. ಅದಕ್ಕಿಂತ ಮುಂಚೆ ಸುಮಾರು ಪೂಜೆ ಪುನಸ್ಕಾರಗಳು, ವ್ರತಗಳು, ಜಪ ಇದನ್ನೆಲ್ಲ ತುಂಬಾನೇ ನಾನು ಮಾಡ್ತಾ ಇದ್ದೆ. ಆದ್ರೆ ಒಳಗಡೆಯಿಂದ ಒಂದು ಇನ್ನೂ ಏನೋ ಹ್ಮ್ ಬೇರೆ ಇದೆ ಅನ್ನೋದು ನನಗೆ ತುಂಬಾ ಅನ್ನಿಸ್ತಾ ಇತ್ತು. ಇನ್ನು ಸಾಧನೆ ಇನ್ನೂ ಏನೋ ಮಾಡೋದಿದೆ, ಬರೀ ಇಷ್ಟೇ ಅಲ್ಲ ಅಂತ. ಮತ್ತೆ ಬೇಜಾರ್ ಮಾಡ್ಕೊಳ್ತಿದ್ದೆ. ಈ ಆ ಪುರುಷರಾಗಿ ಉಟ್ಬಿಟ್ಟಿದ್ರೆ ಎಷ್ಟು ಈಸಿಯಾಗಿ ಸಾಧನೆ ಮಾಡ್ಲಿಕ್ಕೆ ಎಲ್ಲರೂ ಹೋಗ್ಬೋದಿತ್ತಲ್ವಾ. ಆ ಹೆಣ್ಮಕ್ಳಾಗಿ ಹುಟ್ಟಿದ್ದು ಇದೊಂದು ಎಲ್ಲೂ ಹೊರಗಡೆ ಹೋಗೋದು, ಸಾಧನೆ ಮಾಡೋದು, ಅಥವಾ ಒಬ್ರು ಸ್ವಾಮೀಜಿಗಳು ಶಿಷ್ಯರನ್ನಾಗಿ ತಗೊಳ್ಳೋದು, ಇದೆಲ್ಲ ಸಾಧ್ಯ ಇಲ್ವಲ್ಲ ಅಂತ ನನ್ ಮನ್ಸಾಗ ಅವಾಗವಾಗ ಅನ್ಸೋದು. ಈ ತರ ಇರ್ಬೇಕಾದ್ರೆ ಈ ತರದ ಭಾವನೆಗಳು ಆ, ಯಾವಾಗ ಜಾಸ್ತಿ ಆಗೋಕ್ ಸ್ಟಾರ್ಟ್ ಆಯ್ತು ಅವಾಗ ಪತ್ರಿಜಿ ಗುರುಗಳದ್ದು ಒಂದು ವಿಡಿಯೋ ಸಿಕ್ತು ನನಗೆ ಯೂಟ್ಯೂಬ್ ಅಲ್ಲಿ. ಆ ಸಂಸಾರದಲ್ಲಿದ್ದು ನಿರ್ವಾಣ ಅಂತ. ಆ ಅದನ್ನ ಗುರುಗಳೇ ಹೇಳಿದ್ರು. ಅದನ್ನ ಎಷ್ಟು ಚೆನ್ನಾಗಿ ಹೇಳಿದ್ರಂದ್ರೆ, ಸ್ತ್ರೀ ಜನ್ಮ ತುಂಬಾ ಪವಿತ್ರವಾಗಿರುವಂತದ್ದು. ಸ್ತ್ರೀಯರು ಹುಟ್ಟುತ್ತಾನೇನೆ ಅವ್ರಿಗೆ ಹಾರ್ಟ್ ಚಕ್ರ ಅನ್ನುವಂಥದ್ದು ಆಕ್ಟಿವೇಟ್ ಆಗಿರುತ್ತೆ. ಹಾಗಾಗಿ ಅವರು ಧ್ಯಾನದ ಸ್ಥಿತಿಗೆ ಹೋಗ್ಲಿಕ್ಕೆ ತುಂಬಾ ಅನುಕೂಲ ಆಗತ್ತೆ. ಹೀಗೆ ಸುಮಾರು ಅಂದ್ರೆ ಸ್ತ್ರೀ ಪುರುಷರಲ್ಲಿ ಅಂದ್ರೆ ಒಂದು ಸ್ತ್ರೀ ಅಂತ ತಗೊಂಡ್ರೆ ಪುರುಷನ ಒಂದು ಗುಣಧರ್ಮಗಳು ಕೂಡ ಇರುತ್ತೆ. ಅಂದ್ರೆ ನಾವು ರೇಷ ಅಂತ ತಗೊಂಡ್ರೆ 60-40 ತರ ತಗೋಬಹುದು. ಒಂದು ಪುರುಷ ಅಂತ ಅಂದ್ರೆ ಪುರುಷನ ಗುಣಗಳು ಒಂದು 60 ಇದ್ರೆ ಸ್ತ್ರೀ ತತ್ವನು ಕೂಡ ಒಂದು 40 ಇರುತ್ತೆ. ಅದೇ ಸ್ತ್ರೀ ಅಂತ ಅಂದ್ರೆ 60% ಸ್ತ್ರೀಯ ಗುಣಗಳಿದ್ರೆ ಒಂದು 40% ಪುರುಷ ಗುಣಗಳು ಕೂಡ ಇರುತ್ತೆ. ಆದ್ರೆ ಆ ಹೆಣ್ಣು ಮಕ್ಕಳಗೆ ಇನ್ನೂ ಹೆಚ್ಚಿನದಾಗಿ ಬೇಗ ಆ ಸ್ಥಿತಿಗೆ ಹೋಗ್ಲಿಕ್ಕೆ ಸಹಾಯ ಆಗತ್ತೆ. ಹಾಗಾಗಿ ನೀವೆಲ್ಲ ಯಾರು ಸ್ತ್ರೀ ಜನ್ಮ ತಗೊಂಡಿದ್ದೀರಾ ನೀವೆಲ್ಲ ಪುಣ್ಯವಂತರು, ನೀವೆಲ್ಲ ಧ್ಯಾನ ಮಾಡಿ ಅಂದವಾಗ ಹೌದಾ ಹೀಗೂ ಇದೆಯಾ, ಹಾಗಾದ್ರೆ ನಾನು ಇಷ್ಟು ದಿವಸ ಏನ್ ಅನ್ಕೊಂಡ್ಬಿಟ್ಟಿದ್ದೆ ಅಂತ ಹೇಳಿ ಫಸ್ಟ್ ಅನ್ನಿಸ್ತು. ಆಮೇಲಿಂದ ಅವರು ಹೇಳೋ ಹಾಗೆ ಅವರ ವಿಡಿಯೋಗಳನ್ನ ಪ್ರತಿದಿನ ನೋಡ್ತಾ ನೋಡ್ತಾ ಅದನ್ನ ಫಾಲೋ ಮಾಡ್ತಾ ಅವರು ಹೇಳೋ ವಿಚಾರಗಳನ್ನ ಅಳವಡಿಸ್ಕೊಳ್ತಾ ಅವ್ರು ಏನ್ ಹೇಳಿದಾರಲ್ಲ, ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಸೇವೆ ಇದನ್ನೆಲ್ಲ, ಸೊ ಅದನ್ನ ಪ್ರತಿದಿನ ಮಾಡ್ತಾ ಬಂದೆ. ಆಮೇಲಿಂದ ನಾನು ಧ್ಯಾನಕ್ಕೆ ಬಂದಾದ್ಮೇಲೆ ನಾನು ನನ್ನ ಪೇರೆಂಟ್ಸ್ ಕೂಡ ಹೇಳ್ದೆ. ನಾನು ಬಂದ ಒಂದು 6 ಮಂತ್ಸಿಗೆ ಅಂದ್ರೆ ಹೇಳ್ತಾ ಇದ್ದೆ, ವಿಡಿಯೋಸ್ ಕಳಿಸ್ತಾ ಇದ್ದೆ, ಆದ್ರೂ ಒಂದು ಸ್ವಲ್ಪ ಸಮಯ ತಗೊಂಡ್ರು. ಮುಖ್ಯವಾಗಿ ನಮ್ಮ ತಂದೆಯವರು ಇಲ್ಲೇ ರಾಘವೇಂದ್ರ ಗುರುಗಳು ಅಂತ ಇದ್ದಾರೆ, ಯೋಗ ಟೀಚರ್ ಅವರು. ಸೊ ಆಗಿನ ಕಾಲದಲ್ಲೇ ಅವರು ಅವರ ಶಿಷ್ಯ ಆಗಿದ್ರು. ಸೊ ನಾನೇನು 2021 ಅಲ್ಲಿ ಅವರಿಗೆ ಧ್ಯಾನ ಹೇಳ್ಕೊಟ್ಟೆ. ಆ ಸಮಯದಲ್ಲಿ ನನ್ನ ಪೇರೆಂಟ್ಸ್ ಇಬ್ರು ಕೂಡ ಯೋಗ ಟೀಚರ್ಸ್ ಆಗಿದ್ರು, ಯೋಗ ಹೇಳ್ಕೊಡ್ತಾ ಇದ್ರು. ಇಲ್ಲೇ ನಮ್ಮೂರಲ್ಲಿ ಒಂದು ಸಭಾಭವನ ಇತ್ತು, ಅಲ್ಲಿ ಎಲ್ಲರಿಗೂ ಫ್ರೀ ಆಗಿ ಯೋಗ ಕ್ಲಾಸ್ ಹೇಳ್ಕೊಡೋರು. ನಾನ್ ಧ್ಯಾನ ಹೇಳ್ಕೊಟ್ಟವಾಗ ಇದ್ರಲ್ಲೇ ಸ್ವಲ್ಪ ಬರುತ್ತೆ ಅಂತ ಹೇಳೋರು, ಅಷ್ಟು ಬೇಗ ಬರ್ಲಿಲ್ಲ. ಒಂದು 6 ಮಂತ್ಸ್ ಆದ್ಮೇಲೆ ಮತ್ತು ಅವಾಗ್ಲೂ ಕೂಡ 108 ಸೂರ್ಯ ನಮಸ್ಕಾರ ಮಾಡೋರು. ಅಂದ್ರೆ ತುಂಬಾನೇನೆ ಈ ಯೋಗ ಅಧ್ಯಾತ್ಮ ಇದ್ರಲ್ಲೆಲ್ಲ ಇದ್ರು. ಆದ್ರೆ ಇಷ್ಟು ಸೀರಿಯಸ್ ಆಗಿ ಧ್ಯಾನನ 3 ತಾಸು ಮಾಡೋದು, ಧ್ಯಾನ ಮಾಡಿದ್ರೆ ಇಷ್ಟೆಲ್ಲ ಲಾಭ ಇದೆ ಅನ್ನೋದು ಅಷ್ಟು ಬೇಗ ಅವರು ಅರ್ಥ ಮಾಡ್ಕೊಂಡ್ರು, ಅಂದ್ರೆ ಈ ಲೈನ್ ಅಲ್ಲಿ ಇದ್ದಿದ್ದಕ್ಕೆ. ಆಮೇಲಿಂದ ಧ್ಯಾನಕ್ಕೆ ಬಂದಾದ್ಮೇಲೆ ನಮ್ಮ ಮನೆ ಸಂಪೂರ್ಣವಾಗಿ ನಮ್ಮ ತಂದೆ ತಾಯಿ ಮತ್ತೆ ನಾನು ಎಲ್ಲರೂ ಕೂಡ ಒಂದು ಧ್ಯಾನ ಕುಟುಂಬ ಆಯ್ತು. ಅದಾದ್ಮೇಲೆ ನಾವು ಒಂದು ಪಾಂಪ್ಲೆಟ್ ಮಾಡ್ಸಿದ್ವಿ. ನಮ್ಮ ಊರಲ್ಲಿ ಎಲ್ಲರ ಮನೆಗೂ ಹೇಗೆ ಮದ್ವೆಗೆ ಕರೀತಾರಲ್ಲ ಆ ರೀತಿ ಪ್ರತಿ ಮನೆಗೂ ಹೋಗಿ ನನ್ನ ಪೇರೆಂಟ್ಸ್ ಒಂದೊಂದು ಪಾಂಪ್ಲೆಟ್ ಕೊಟ್ಟು 21 ಡೇಸ್ ಹಿಂಗೆ ಒಂದು ಸಭಾಭವನದಲ್ಲಿ ನಮ್ಮ ಇದ್ರಲ್ಲಿ ನಾವು ಧ್ಯಾನ ಕಾರ್ಯಕ್ರಮ ಇಟ್ಕೊಂಡಿದೀವಿ ಅಂತ ಹೇಳಿ ಒಂದು ಮಂಡಲ ಧ್ಯಾನ ಮಾಡಿಸಿ, ನಂತರ ಪ್ರೇಮ್ನಾಥ್ ಸರ್ ಬಂದ್ರು. ನಮ್ಮ ಪುಣ್ಯಕ್ಕೆ ಪ್ರೇಮ್ನಾಥ್ ಸರ್ ಬಂದ್ರು, ಒಂದು ಧ್ಯಾನದ ಬಗ್ಗೆ ಹೇಳಿದ್ರು. ಇಷ್ಟು ಚಿಕ್ಕ ಊರಲ್ಲಿ ಎಷ್ಟು ಚೆನ್ನಾಗಿ ನೀವು ಇಷ್ಟೊಂದ್ ಜನ ಎಲ್ಲ ಧ್ಯಾನ ಮಾಡ್ತಾ ಇದೀರಾ ಅಂತ ಒಂದು ಕ್ಲಾಸ್ ಕೊಟ್ಟು, ನಮ್ಮ ತೋಟಕ್ಕೂ ಬಂದ್ರು. ತುಂಬಾ ಎನರ್ಜಿ ಇದೆ, ಚೆನ್ನಾಗಿದೆ ಅಂತ ಹೇಳಿದ್ರು. ನಮ್ಮ ಊರಿಂದ ಸ್ವಲ್ಪ ದೂರದಲ್ಲಿ ಒಂದು ದಶರಥ ರಾಮೇಶ್ವರ ವಜ್ರ ಅಂತ ಇದೆ, ಅಲ್ಲಿ ಹೋಗಿ ಎಲ್ಲರೂ ಧ್ಯಾನ ಮಾಡ್ಕೊಂಡು ಬಂದ್ವಿ. ಹೀಗೆ ರೂಪಾ ವೆಂಕಟೇಶ್ ಮೇಡಮ್ ಬಂದ್ರು. ಹೀಗೆ ಮಾಸ್ಟರ್ಸ್ ಅವಾಗವಾಗ ಬರೋದು ಹೋಗೋದು, ಇನ್ನು ಹೀಗೆ ಸಾಧನೆ ಹೆಚ್ಚಾಗ್ತಾ ಹೋಯ್ತು. ಇದ್ರಲ್ಲಿ ಇನ್ನೂ ಬೆಳಿಬೇಕು, ಇನ್ನೂ ತಿಳ್ಕೋಬೇಕು, ಇನ್ನೂ ಈ ಜ್ಞಾನನ ಹಂಚ್ಬೇಕು ಅಂತ ಆ ಎಲ್ಲಾರು ಮಾಡ್ತಾ ಇದೀವಿ. ಅದ್ರ ಜೊತೆಗೆ ನಾವು ಕೂಡ ಒಂದು ಚಿಕ್ಕ ಹೆಜ್ಜೆ ಇಡ್ತಾ ಸ್ಪಿರಿಚುವಲ್ ಫಾರ್ಮಿಂಗ್ ಬಗ್ಗೆ ನನಗೆ ತುಂಬಾ ಇಂಟ್ರೆಸ್ಟ್ ಬಂತು.
ಮುಖ್ಯವಾಗಿ ನಮ್ಮ ತಂದೆಯವರು ಗೌರ್ಮೆಂಟ್ ಅಫಿಷಿಯಲ್ ಆಗಿದ್ರು ಕೂಡ ಅವರಿಗೆ ಮುಂಚೆಯಿಂದಲೂ ಕೃಷಿಯ ಬಗ್ಗೆ ತುಂಬಾ ಒಲವಿತ್ತು. ಅವರು ವರ್ಕಲ್ಲಿ ಇರ್ತಾನೇನೆ ನಾನು ವಾಲಂಟರಿ ರಿಟೈರ್ಮೆಂಟ್ ತಗೊಂತೀನಿ, ನಾನು ಕೃಷಿ ಇದ್ರಲ್ಲೇ ಸಂಪೂರ್ಣವಾಗಿ ಇರ್ತೀನಿ ಅಂತ ಹೇಳ್ತಾ ಇದ್ರು. ಬಟ್ ಕಾರಣಾಂತರಗಳು ಸುಮಾರು ಕುಟುಂಬದಲ್ಲಿ ಒಂದು ಕಮಿಟ್ಮೆಂಟ್ಸ್ ಅಂತ ಇರುತ್ತೆ ಅಲ್ವಾ, ಸೊ ಹಾಗಾಗಿ ಅವರು ಅದನ್ನು ಇದನ್ನು ಮ್ಯಾನೇಜ್ ಮಾಡ್ತಾ ಇದ್ರು. ನನಗೆ ಗೊತ್ತಿತ್ತು ಅಲ್ವಾ, ಈ ಫಾರ್ಮಿಂಗ್ ಅಲ್ಲಿ ಸ್ಪಿರಿಚುವಲ್ ಫಾರ್ಮಿಂಗ್ ಅಂತಲೂ ಕೂಡ ಮಾಡ್ಬೋದು. ಪತ್ರಿಜಿ ಗುರುಗಳು ಹೇಳ್ತಾ ಇದ್ರು ಈ ಪಿರಮಿಡ್ ಅನ್ನ ಕೃಷಿಯಲ್ಲೂ ಕೂಡ ಬಳಸ್ಕೋಬಹುದು ಅಂತ ಹೇಳಿ ಅಂತ. ಸೊ ಅವಾಗಿಂದ ಅನ್ನಿಸ್ತಾ ಇತ್ತು ನಮ್ಮ ತೋಟದಲ್ಲಿ ಒಂದು ಪಿರಮಿಡ್ ನಿರ್ಮಾಣ ಮಾಡ್ಬೇಕು ಅಂತ. ಸದ್ಯಕ್ಕೆ ಪಿರಮಿಡ್ ಸ್ಟ್ರಕ್ಚರ್ ಕೂಡ ಅಷ್ಟೇ ಪರಿಣಾಮವಾಗಿ ಕೃಷಿಯಲ್ಲಿ ಬದಲಾವಣೆ ಬರುತ್ತೆ ಅನ್ನೋದು ಗೊತ್ತಿತ್ತು. ಹಾಗಾಗಿ ನಾವೇನ್ ಮಾಡಿದ್ವಿ, 19x19 ಪಿರಮಿಡ್ ಅನ್ನ ನಮ್ಮ ತೋಟದಲ್ಲಿ ಒಂದು ಸ್ಕೆಲಿಟಲ್ ಸ್ಟ್ರಕ್ಚರ್ ಅನ್ನ ನಿರ್ಮಾಣ ಮಾಡಿದ್ವಿ 2022 ನಲ್ಲಿ. ಸೊ ಒಂದು ತ್ರೀ ಇಯರ್ಸ್ ನಾವು ಆ ಒಂದು ಸ್ಟ್ರಕ್ಚರ್ ಇತ್ತು ನಮ್ಮ ತೋಟದಲ್ಲಿ. ಅದರ ಒಂದು ಬದಲಾವಣೆಗಳನ್ನ ಗಮನಿಸಿದ್ವಿ. ನಾವ್ ಏನ್ ಬೆಳೆದಿದ್ವಿ ಮ್ಯಾಂಗೋ, ಅವಾಗ ಮುಂಚೆ ಎಲ್ಲ ಅದರಲ್ಲಿ ಹುಳುಗಳು ಇರ್ತಾ ಇತ್ತು. ಯಾವಾಗ ಈ ಪಿರಮಿಡ್ ಅನ್ನು ನಿರ್ಮಾಣ ಮಾಡಿದಾದ್ಮೇಲೆ ಅದರ ಸೈಜ್ ಅಲ್ಲಿ ಬದಲಾವಣೆ ಆಯ್ತು. ಅಂದ್ರೆ ಒಂದು ಮರ ಇದೆ ಅಂದ್ರೆ ಅದರಲ್ಲಿ ತುಂಬಾನೇ ಹೂ ಬಿಡ್ತಾ ಇತ್ತು. ಜೊತೆಗೆ ಸೈಜ್ ದಪ್ಪ ಇರ್ತಿತ್ತು. ಮತ್ತೆ ಅದರಲ್ಲಿ ಹುಳುಗಳು ಇಲ್ದ ಹಾಗೆ ತುಂಬಾ ಟೇಸ್ಟಿಯಾಗಿ ಇರೋದು ಕೂಡ ನಾವು ನೋಡಿದ್ವಿ. ಆಮೇಲೆ ಯಾವುದೇ ಕೆಮಿಕಲ್ಗಳನ್ನ ನಾವು ಬಳಸ್ತಾ ಇರ್ಲಿಲ್ಲ. ಮುಂಚೆ ಎಲ್ಲ ಹೂಗಳು ಉದುರದೇ ಇರೋ ತರ ಸೈಜ್ ಬರ್ಲಿಕ್ಕೆ ಈ ರೀತಿ ಸುಮಾರು ಒಂದ್ 2-3 ಬಾರಿ ಅದಕ್ಕೆ ಕೆಮಿಕಲ್ಗಳನ್ನ ಸಿಂಪಡಣೆ ಮಾಡ್ತಾರೆ. ಈವನ್ ನಾವು ತೋಟನ ಯಾರಿಗಾದ್ರೂ ಕೊಟ್ರು ಕೂಡ, ಈಗ ಒಂದಷ್ಟು ಮರಗಳಿದೆ ಅಂತ ಕೊಟ್ರು ಕೂಡ ಅವ್ರುಗಳು ಕೂಡ ಅದನ್ನೇ ಮಾಡ್ತಾರೆ. ಆ ತರ ಏನೂ ಮಾಡದೆ ನಾವೇನ್ ಮಾಡಿದ್ವಿ, ಅಲ್ಲಿ ಹುಣ್ಣಿಮೆಗಳಲ್ಲಿ ಧ್ಯಾನ ಮಾಡ್ತಾ, ಸಮಯ ಸಿಕ್ಕಾಗ ಧ್ಯಾನ ಮಾಡ್ತಾ, ಪಿರಮಿಡ್ ಎನರ್ಜಿಯನ್ನ ಬಳಸ್ಕೊಳ್ತಾ ನಾವು ಹೀಗೆ ಕಂಟಿನ್ಯೂ ಮಾಡ್ಕೊಂತ ಬಂದ್ವಿ. ಜೊತೆಗೆ ಮುಖ್ಯವಾಗಿ ಡ್ರ್ಯಾಗನ್, ನಾವು 1 ಎಕರೆ ಡ್ರ್ಯಾಗನ್ ಮಾಡಿದ್ವಿ. ಆ ತೋಟದಲ್ಲಿ ಕೂಡ ಒಂದು ಅದೇ ಆ ಪಿರಮಿಡ್ ಇರೋದು ಡ್ರ್ಯಾಗನ್ ತೋಟದಲ್ಲೇ. ಅಲ್ಲೂ ಕೂಡ ನಮಗೆ ಒಂದು ಒಳ್ಳೆಯ ಫಸಲು ಸಿಗೋದು ಅಂತ ಹೇಳ್ತೀವಲ್ವಾ, ಆ ರೀತಿ ನಮಗೆ ಮತ್ತೆ ರುಚಿನೂ ಕೂಡ ಆ ಒಂದು ಸೈಜ್ ಆಗಿರ್ಬಹುದು, ಸ್ವೀಟ್ನೆಸ್ ಆಗಿರ್ಬಹುದು, ಅದು ಕೂಡ ನಮ್ಗೆ ಬದಲಾವಣೆ ಕಾಣಿಸ್ತು. ನಂತರದಲ್ಲಿ ನನಗೆ ಪಿರಮಿಡ್ ಅನ್ನ ಸಂಪೂರ್ಣವಾಗಿ ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ಬೇಕು, ಅಲ್ಲೇ ಇದ್ಕೊಂಡು ನಾವು ಹುಣ್ಣಿಮೆಗಳಲ್ಲಿ ರಾತ್ರಿ ಎಲ್ಲ ಧ್ಯಾನ ಮಾಡಿ. ಯಾಕೆಂದ್ರೆ ಬರೀ ಸ್ಟ್ರಕ್ಚರ್ ಆದ್ರೆ ಏನಾಗುತ್ತೆ, ಆದ್ರೆ ಕೆಳಗಡೆ ಕುತ್ಕೊಂಡು ನಾವು ರಾತ್ರಿ ಎಲ್ಲ ತೋಟದಲ್ಲಿ ಧ್ಯಾನ ಮಾಡ್ತೀವಿ ಇಲ್ಲಿಕ್ಕೆ ಆಗಲ್ಲ. ಒಂದು ಚಳಿ ಇರುತ್ತೆ, ಮತ್ತೆ ಯಾವ್ದು ಕೀಟಗಳು ಒಂದು ಪ್ರಾಬ್ಲಮ್ ಆಗ್ಬೋದು. ಹಾಗಾಗಿ ಒಂದು ಪಿರಮಿಡ್ ನಿರ್ಮಾಣ ಮಾಡಿದ್ರೆ ಚೆನ್ನಾಗಿರುತ್ತಲ್ಲ ಅಂತ ಅನ್ಸಿ ಮಾಡ್ಬೇಕು ಅಂತ ಅನ್ಕೊಂಡ್ವಿ. ಆಗ ಏನಂದ್ರೆ ಒಂದು ಚಿತ್ರದುರ್ಗದಲ್ಲಿ ನಾನು ಇರ್ತಾ ಒಂದ್ 4-5 ಜನ ಮಾಸ್ಟರ್ಸ್ಗೆ, ನೀವೆಲ್ಲರೂ ಬಂದ್ರೆ ನಮ್ಮ ತೋಟದಲ್ಲಿ ಒಂದು ಧ್ಯಾನ ಮಾಡೋಣ ಒಂದ್ 3 hours. ಯಾಕಂದ್ರೆ ಒಂದು ಪಿರಮಿಡ್ ನಿರ್ಮಾಣ ಮಾಡ್ಬೇಕು ಅಂದ್ಕೋತಾ ಇದೀವಿ, ಆದ್ರೆ ಯಾಕೋ ಆಗ್ತಾ ಇಲ್ಲ ಅಂತ ಹೇಳಿ ನಾನು ಮಾಸ್ಟರ್ಸ್ ಅನ್ನ ಕರೆದೆ. ಜೊತೆಗೆ ಒಂದು ಸಂಡೇ ಹಂಗೆ ನಾವೆಲ್ಲರೂ ಕೂಡ ಬರೋಣಂತೆ ಅಂತ ಹೇಳ್ಬಿಟ್ಟು ಅವ್ರು ಇನ್ನೊಬ್ರಿಗೆ ಹೇಳ್ತಾ ಏನಾಯ್ತು, ಅದು ಎಲ್ಲರೂ ಕೂಡ ಒಂದು ಆರಾಮಾಗಿ ಒಂದು ಏನ್ ಹೇಳ್ತೀವಿ, ಒಂದು ಸಂಡೇ ಒಂದು ಔಟಿಂಗ್ ತರ ಇರುತ್ತೆ, ಇವನ್ ನೇಚರ್ ಅಲ್ಲಿ ಧ್ಯಾನ ಮಾಡ್ದಂಗೂ ಇರುತ್ತೆ, ನಾವೆಲ್ಲ ಬರ್ತೀವಿ ಅಂತ ಹೇಳಿ ಅದು ಚಳ್ಳಕೆರೆ ಅಂತ ಇದೆ, ಅಲ್ಲೊಂದಷ್ಟು ಜನ ಮಾಸ್ಟರ್ಸ್ ಅನ್ನು ಕರೆದೆ. ಅವ್ರುಗಳು ಬರ್ತೀವಿ ಅಂತ ಹೇಳಿದ್ರು. ಆಮೇಲೆ ಇಲ್ಲೇ ನಮ್ಮ ಹಿರಿಯೂರು ಆದಿವಲ ಪಿರಮಿಡ್ ಗೊತ್ತಲ್ವಾ, ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಗೊಲ್ಲಳ್ಳಿ, ಕಂದಿಕೇರೆ, ಎರ್ಬಳ್ಳಿ ಅಂತ ಇದೆ, ಅಲ್ಲೆಲ್ಲ ತುಂಬಾ ಜನ ಮಾಸ್ಟರ್ಸ್ ಇದ್ದಾರೆ, ನೀವು ಬನ್ನಿ ಅಂತ ಕರೆದವಾಗ ಒಬ್ರಿಗೊಬ್ರು ಮಾಸ್ಟರ್ಸ್ ಎಷ್ಟು ಅದ್ಭುತ ಅಂತಂದ್ರೆ, ನಾನ್ ನಿಜವಾಗ್ಲೂ ಅಷ್ಟೊಂದ್ ಜನ ಬರ್ತಾರೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಏನೋ ಒಂದ್ 10 ಜನ ಬರ್ಬೋದು ಅಂತ ಅನ್ಕೊಂಡ್ರೆ, ಚಿತ್ರದುರ್ಗದಿಂದ 1 ಬಸ್ಸು, ಚಳ್ಳಕೆರೆಯಿಂದ 1 ಬಸ್ಸು, ಗೊಲ್ಲಳ್ಳಿ ಕಂದಿಕೆರೆಯಿಂದ 1 ಬಸ್ಸು, ಕೇವಲ ಇನ್ನೊಂದ್ ವಾರ ಇದೆ ಬನ್ನಿ ಅಂತ ಹೇಳಿರೋದು, ಡೇಟ್ ಫಿಕ್ಸ್ ಆಗಿದೆ. ಅವಾಗ ಯಾವ ತರ ಆಗ್ತಾ ಇದೆ ಅಂತ ಅಂದ್ರೆ ಆಶ್ಚರ್ಯ ಆಗ್ತಾ ಇದೆ. ಇದು ಇಷ್ಟು ಜನ ಈ ರೀತಿ ಬಂದು ಅಲ್ಲಿ ಒಂದು ಯಜ್ಞ ಆಗತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಕೊನೆಗೆ ಕೇತಪ್ಪ ಸರ್ ಅವರಿಗೆ ಒಬ್ರು ಮಾಸ್ಟರ್ಸ್ ಅನ್ನ ಕರ್ಸೋಣ ಅಂತ ಹೇಳಿ ಕೇತಪ್ಪ ಸರ್ರಿಗೆ ಮತ್ತೆ ರೂಪಾ ವೆಂಕಟೇಶ್ ಅಂತ ಇಲ್ಲೇ ನಮಗ ಹತ್ರ ಆಗತ್ತೆ,
ಚಿಕ್ಕನಾಯಕನಹಳ್ಳಿ ಮೇಡಮ್ ಅವರು ಇಬ್ರನ್ನು ಕರೆದವಾಗ ಖಂಡಿತ ಬರ್ತೀವಿ. ಕೃಷಿ ಬಗ್ಗೆ ಕಾರ್ಯಕ್ರಮ, ಈ ಯಜ್ಞನ ನಾವು ಫಸ್ಟ್ ಅಟೆಂಡ್ ಮಾಡ್ತಾ ಇರೋದು ಇಲ್ಲಿ. ಒಳ್ಳೆ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀರಾ, ಬರ್ತೀವಿ ಅಂತ ಹೇಳಿದ್ರು ಮಾಸ್ಟರ್ಸ್. ಕೊನೆಗೆ ಒಂದ್ 4 ಜನ ಸೇರಿ ಧ್ಯಾನ ಮಾಡ್ಬೇಕು ಅಂತ ಅನ್ಕೊಂಡಿದ್ದು ವಿಶ್ವ ಪಿರಮಿಡ್ ಧ್ಯಾನ ಕೃಷಿ ಯಜ್ಞ ಅಂತ ಹೇಳಿ ಒಂದು ಯಜ್ಞನೇ ಅಲ್ಲಿ ಆಯ್ತು ಅಂತ ಹೇಳ್ಬೋದು. ತುಂಬಾ ಖುಷಿ ಆಗತ್ತೆ. ಅದು ಎಷ್ಟು ಎನರ್ಜಿ ಇತ್ತು ಅಂದ್ರೆ ಕೇವಲ 4 days ಅಲ್ಲಿ. ಯಾಕಂತಂದ್ರೆ ಇದು ನಾವು ಮಾಡ್ತಾ ಇದೀವಿ ಅಂತ ಅನ್ಕೊಂಡ್ರೆ ಅದು ತುಂಬಾ ತಪ್ಪಾಗ್ಬಿಡತ್ತೆ. ಅದು ಮಾಸ್ಟರ್ಸ್ ಮಾಡ್ಸೋವಂಥದ್ದು ನಮ್ಮ ಮೂಲಕ. ನಾವ್ ಏನಿದ್ರು ಇಲ್ಲಿ ಹೇಗಾಗುತ್ತೋ ಅದು ಮಾಸ್ಟರ್ಸ್ ಮಾಡಿಸ್ತಾರೆ ಅಂತ ಒಂದು ಒಳ್ಳೆ ಮನಸ್ಸಿನಿಂದ ಒಂದು ಹೆಜ್ಜೆ ಇಡ್ಬೇಕಷ್ಟೇ. ನಾವು ಒಂದು ಹೆಜ್ಜೆ ಇಟ್ರೆ ನಮ್ ಜೊತೆಗೆ ಮಾಸ್ಟರ್ಸು ಇನ್ನ 99 ಹೆಜ್ಜೆ ಇಡ್ತಾರೆ ಅನ್ನೋದಕ್ಕೆ. ಅದು ಇಂಟೀರಿಯರ್, ತೋಟದೊಳಗಡೆ ಅಲ್ಲಿ ವ್ಯವಸ್ಥೆ ಎಲ್ಲ ಕಡಿಮೆ ಇರತ್ತೆ. ಇವು ಸಹಜವಾಗಿ ನಮಗ್ ಬರುವಂತ ಆಲೋಚನೆಗಳು ಅಲ್ವಾ. ಅಲ್ಲಿಗೆ ಒಂದು ಟಾಯ್ಲೆಟ್ಗೆ ವ್ಯವಸ್ಥೆ ಇರಲ್ಲ, ಹೀಗಾಗಬಹುದು ಅನ್ನೋ ಒಂದು ಯೋಚನೆ ಬರುವಂತದ್ದು ಸಹಜ. ಇನ್ನೊಂದ್ 3 days ಇದೆ. ಎಲ್ಲರೂ ಕೂಡ ತುಂಬಾ ಜನ ಆಗಿದ್ದಾರೆ, ಬಸ್ ಮಾಡ್ಕೊಂಡ್ ಬರ್ತೀವಿ ಅಂತ ಹೇಳ್ದವಾಗ ಆಯ್ತು ಅಂತ ಖುಷಿಯಿಂದ ಒಪ್ಕೊಂಡ್ಬಿಟ್ವಿ. ಆದ್ರೆ ನಮ್ ತಲೆ ಒಳಗಡೆ ಇದು ಹೇಗೆ ವ್ಯವಸ್ಥೆ ಮಾಡೋದು ಅಂತ ಒಂದ್ ಕ್ಷಣ ಅನ್ಸಿದ್ದಷ್ಟೇ. ಅದಾದ್ಮೇಲೆ ಮಾಸ್ಟರ್ಸ್ ಇದಾರೆ, ಚೆನ್ನಾಗಾಗತ್ತೆ, ಅದ್ಭುತವಾಗತ್ತೆ ಅಂತ ಇಷ್ಟೇ ಅಂದ್ಕೊಂಡು ಹೊರಟಿದ್ದು. ಹತ್ತತ್ರ 450-500 ಜನ ಮಾಸ್ಟರ್ಸ್ ಆ ದಿನ ನಮ್ಮ ತೋಟದಲ್ಲಿ ಬಂದು ಒಂದು ಅದ್ಭುತವಾದ 2 ಗಂಟೆಗಳ ಅಖಂಡ ಧ್ಯಾನ ಆಯ್ತು. ಅದ್ರ ಜೊತೆಗೆ ನಮ್ಗೆಲ್ಲ ಗೊತ್ತು ಅಲ್ವಾ, ಕೃಷಿ ಅನ್ನುವಂಥದ್ದು ಇದು ಸಾಮಾನ್ಯ ಅಲ್ಲ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರುವಂತದ್ದು. ನಾವು ಯಾವುದೇ ಒಂದು ಪಿರಮಿಡ್ ಆಗಿರ್ಬೋದು, ಒಂದು ಪಿರಮಿಡ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಅಂತ ಅಂದ್ರೆ ಮಾಸ್ಟರ್ಸ್ ಅನ್ನದಾನ ಅಂತಲೇನೆ ನಾವು ಅಮೌಂಟ್ ಅನ್ನ ಕಲೆಕ್ಟ್ ಮಾಡ್ತೀವಿ ಅಲ್ವಾ. ಒಂದು ಕಟ್ಟಡ ಆಗ್ತಾ ಇದೆ ಅಂತ ಅಂದ್ರೆ, ಪಿರಮಿಡ್ ಕನ್ಸ್ಟ್ರಕ್ಷನ್ ಆಗ್ತಾ ಇದ್ರೆ ಕೊಡಿ ಅಂತ ಕೇಳ್ತೀವಿ. ಅದೇ ಒಂದು ಟಾಯ್ಲೆಟ್ ಆಗ್ತಾ ಇರ್ಲಿ, ಒಂದು ಟಾಯ್ಲೆಟ್ ಅನ್ನು ಕಟ್ಟಿಸ್ತಾ ಇರ್ಲಿ, ಅಥವಾ ಒಂದು ರೂಮ್ಗಳನ್ನ ಕಟ್ಟಿಸ್ತಾ ಇರ್ಲಿ, ಎಲ್ಲದಕ್ಕೂ ಕೂಡ ನಾವು ಅನ್ನದಾನ ಕೊಡಿ ಅಂತಾನೇ ಕೇಳ್ತೀವಿ ಅಲ್ವಾ. ಅಂದ್ರೆ ಅನ್ನದಾನಕ್ಕೆ ಎಷ್ಟು ಪ್ರಾಮುಖ್ಯತೆ, ಅಂದ್ರೆ ಕೃಷಿಗೆ ಎಷ್ಟು ಪ್ರಾಮುಖ್ಯತೆ ನಾವು ಕೊಡ್ಬೇಕು ಅನ್ನೋದು ನನ್ಗೆ ನಿಜವಾಗ್ಲೂ ಅರ್ಥ ಆಯ್ತು. ಜೊತೆಗೆ ನಾವ್ ಏನೇ ಬೆಳೆದ್ರು ಕೂಡ ಅದು ಪ್ರತಿಯೊಂದು ಸೀಡ್ಸ್ ಅನ್ನ ನಾವು ಪಿರಮಿಡ್ ನ ಕೆಳಗಡೆ ಇಟ್ಟು ಎನರ್ಜೈಸ್ ಮಾಡಿ ಅದನ್ನ ನಾವು ಬಿತ್ತನೆ ಮಾಡ್ತಾ ಇದ್ವಿ. ಅದರಿಂದ ನಮ್ಗೆ ಒಳ್ಳೆ ರಿಸಲ್ಟ್ ಕೂಡ ಬಂತು. ಇವಾಗ ನಾವು ನಮ್ಮ ಬೋರ್ವೆಲ್ ಮೇಲೂ ಕೂಡ ನಾವು ಒಂದು ಪಿರಮಿಡ್ ಅನ್ನ ಇಟ್ಟಿದೀವಿ. ಸೊ ಏನಾಗತ್ತೆ, ಅವಾಗ ನಾವು ಬಿಡೋವಂತ ನೀರು ಕೂಡ ಅದರಲ್ಲಿ ಎನರ್ಜೈಸ್ ಆಗತ್ತೆ ಗಿಡಗಳಿಗೆ ಬಿಡೋದ್ರಿಂದ. ಸೊ ಹೀಗೆ ಏನೇನ್ ಮಾಡ್ಬೋದು, ಇನ್ನು ಏನೇನ್ ಮಾಡ್ಬೋದು ಅಂತ ಇನ್ನೂ ಅಲ್ಲಿ ಏನಂತಾರೆ, ಅದೊಂಥರ ರಿಸರ್ಚ್ ಇದ್ದಂಗೆ, ಯಾವತ್ತೂ ಅದು ಮುಗಿಯೋದಿಲ್ಲ. ಅದನ್ನ ಮಾಡ್ತಾ ಇದೀವಿ ಈಗ್ಲೂ ಕೂಡ. ಇನ್ನು ಏನ್ ಬದಲಾವಣೆ ತಂದ್ಕೋಬಹುದು, ಇನ್ ಯಾವ ತರ ಮಾಡ್ಬೋದು ಅಂತ ಹೇಳಿ ಮಾಡ್ತಾ ಇದೀವಿ. ಮುಖ್ಯವಾಗಿ ಒಂದ್ ಕಡೆ ನಮ್ಗೆಲ್ಲರಿಗೂ ಗೊತ್ತಿರೋ ತರ ಅಮರ ಮಹರ್ಷಿ ಗೊತ್ತು ನಮ್ಗೆ ಅಲ್ವಾ, ಬೆಂಗಳೂರು ಅವರು, ಅಂಬರೀಶ್ ವರ್ಮಾ ಅಂತ ಹೇಳಿ. ಅವರ ಒಂದು ಬುಕ್ ಅಲ್ಲಿ ಒಂದ್ ಕಡೆ ಹೇಳ್ತಾರೆ, ಅಂದ್ರೆ ಅವ್ರು ಹೇಳ್ತಾರೆ ಅದನ್ನ ಕೃಷ್ಣಮಾಚಾರಿ ಅವರ ಬುಕ್ ಅನ್ನ ಬರ್ದಿರೋ ಅಂತದ್ದು. ಅಲ್ಲಿ ಆಶ್ರಮ ಆಗತ್ತೆ. ಆಶ್ರಮ ಆದ್ಮೇಲೆ ಒಂದಷ್ಟು ಜಾಗ ಇರುತ್ತೆ. ಅಮರ ಮಹರ್ಷಿ ಹೇಳ್ತಾರೆ, ಈ ಒಂದು ಆಶ್ರಮಕ್ಕೆ ತುಂಬಾ ಜನ ಬರ್ತಾ ಇದ್ದಾರೆ, ನೀನು ತರಕಾರಿ ಸೊಪ್ಪು ಇದನ್ನೆಲ್ಲ ಬೆಳಿ ಅಲ್ವಾ, ಜಾಗ ಇದೆ, ಕೃಷಿ ಮಾಡ್ಬೋದಲ್ಲ ನೀನು ಅಂತ ಹೇಳ್ತಾರೆ. ಹೌದು ಮಾಡ್ಬೋದು ಅಂತ ಹೇಳ್ತಾರೆ. ಆಮೇಲೆ ಹೇಳ್ತಾರೆ ಅಮರ ಮಹರ್ಷಿ ಕೃಷ್ಣಮಾಚಾರಿ ಅವ್ರಿಗೆ, ಏನಂದ್ರೆ ಕೃಷಿ ಮಾಡೋದು ಎಷ್ಟು ಪವಿತ್ರವಾಗಿರುವಂತದ್ದು ಅಂತ ಅಂದ್ರೆ, ಒಬ್ಬ ರೈತ ಕೃಷಿ ಮಾಡ್ಬೇಕಾದ್ರೆ ಏನನ್ನ ತುಂಬಾ ಅವಲಂಬನೆ ಮಾಡಿರ್ತಾನೆ ಅಂತ ಅಂದ್ರೆ, ಈಗ ನಮ್ಮನ್ನೇ ನಾವು ಊಹಿಸ್ಕೊಳ್ಳೋಣ. ನಾವು ಒಂದು ಭೂಮಿ ಮೇಲೆ ನಿಂತ್ಕೊಂಡು ನಾವ್ ಏನು ಬಿತ್ತನೆ ಮಾಡಿರ್ತೀವಲ್ವಾ, ಅಲ್ಲಿ ನಿಂತ್ಕೊಂಡು ನಾವು ನೋಡಿದವಾಗ ಒಂದು ನೆಲ ನೋಡ್ತೀವಿ, ಇನ್ನೊಂದು ಆಕಾಶ ನೋಡ್ತೀವಿ. ಅಂದ್ರೆ ಪ್ರಕೃತಿಗೆ ಕನೆಕ್ಟ್ ಆಗ್ತೀವಿ. ಒಂದು ಹೇಗೆ ಫಸಲು ಬರ್ತಾ ಇದೆ, ಇನ್ನೊಂದು ಆಕಾಶ ನೋಡ್ತಾ ಮಳೆ ಬರ್ಬೋದಾ, ಏನು ಅಕಸ್ಮಾತ್ ಬಂದಿಲ್ಲ ಅಂದ್ರೆ ಮಳೆ ಬರ್ಲಪ್ಪ ಅಂತ ಒಂದು ಪ್ರೇ ಮಾಡ್ಬೇಕು ಅಷ್ಟೇ. ಅದಕ್ಕಿಂತ ಮೀರಿ ನಾವು ಇಲ್ಲಿ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ.
ಅದೇ ಬೇರೆ ಯಾವುದೇ ಬಿಸ್ನೆಸ್ ತಗೊಂಡ್ರು ಕೂಡ ಅಲ್ಲಿ ಏನ್ ಬೇಕಾದ್ರೂ ನಡಿಬಹುದು. ಅದಕ್ಕೆ ಅವ್ರು ಹೇಳ್ತಾರೆ ಇವರಿಗೆ, ರೈತನ ಕೈಯಲ್ಲಿ ಇರುವಂತ 10 ರೂಪಾಯಿನೂ ಕೂಡ ಕೋಟಿಗಿಂತ ಬೆಲೆ ಬಾಳುತ್ತೆ. ಯಾಕಂತ ಅಂದ್ರೆ ಅವನು ಪ್ರಕೃತಿಗೆ ಕನೆಕ್ಟ್ ಆಗಿ ಕೃಷಿ ಮಾಡ್ತಾನೆ ಅಂತ ಹೇಳಿ. ಅಂದ್ರೆ ನಾವು ಈಗ ಮಾಡ್ತಾ ಇರುವಂತ ಒಂದು ಕೆಮಿಕಲ್ ಫಾರ್ಮಿಂಗ್ ಬಗ್ಗೆ ನಾನು ಹೇಳ್ತಾ ಇಲ್ಲ. ಸುಮ್ನೆ ಕೆಮಿಕಲ್ಗಳನ್ನೆಲ್ಲ ಭೂಮಿಗೆ ಹಾಕಿ 1 ಚೀಲ ಬೆಳೆಯೋ ಹತ್ರ 10 ಚೀಲ ಬೆಳೆದು ಅದನ್ನ ಮಾರಾಟ ಮಾಡಿ ಭೂಮಿಗೂ ವಿಷ ಕೊಟ್ಟು ನಾವುಗಳು ಕೂಡ ವಿಷ ತಿನ್ನೋದಿದೆಯಲ್ಲ, ಅದು ಅಲ್ಲ. ಅದು ನಿಜವಾದ ಕೃಷಿ ಅಲ್ಲ. ಒಂದು ಹಂತದಿಂದ ಈ ಕೇವಲ ಸ್ವಲ್ಪ ವರ್ಷಗಳಲ್ಲಿ ಈ ಒಂದು ಬದಲಾವಣೆ ಆಗಿರುವಂತದ್ದು. ಅಂದ್ರೆ ಈಗ ಮೊದಲು ನಮಗೆ ಗೊತ್ತಿರೋ ಹಾಗೆ ನಮ್ಮ ಹಿರಿಯರು ಇಷ್ಟು ದಿನ ಕೆಮಿಕಲ್ ಫಾರ್ಮಿಂಗ್ ಮಾಡ್ತಾ ಇದ್ರು. ಅದ್ರ ನೆಕ್ಸ್ಟ್ ಆರ್ಗ್ಯಾನಿಕ್ ಫಾರ್ಮಿಂಗ್, ಅದ್ರ ನೆಕ್ಸ್ಟ್ ನ್ಯಾಚುರಲ್ ಫಾರ್ಮಿಂಗ್ ಅಂತ ಅಂದ್ರೆ ಏನು ಆ ಏನಂತಾರೆ, ಉಳುಮೆ ಮಾಡದೇ ಇರೋದು, ಗೊಬ್ಬರ ಹಾಕದೇ ಇರೋದು, ಕಾಡು ಕೃಷಿ ಅಂತ ಹೇಳ್ತಾರೆ. ಆರ್ಗ್ಯಾನಿಕ್ ಅಂತಂದ್ರೆ ಅದರಲ್ಲಿ ಗೊಬ್ಬರಗಳು ಅಂದ್ರೆ ಕೊಟ್ಟಿಗೆ ಗೊಬ್ಬರ, ಈ ರೀತಿ ಸಹಜವಾದ ಗೊಬ್ಬರಗಳನ್ನ ಹಾಕಿ ಮಾಡುವಂತದ್ದು ಆರ್ಗ್ಯಾನಿಕ್ ಫಾರ್ಮಿಂಗ್. ನ್ಯಾಚುರಲ್ ಫಾರ್ಮಿಂಗ್ ಅಂತಂದ್ರೆ ಯಾವುದೇ ತರದ ಮಿಷನರೀಸ್ ಗಳನ್ನು ಯೂಸ್ ಮಾಡಲ್ಲ, ಈವನ್ ಗೊಬ್ಬರಗಳನ್ನು ಕೂಡ ಯೂಸ್ ಮಾಡಲ್ಲ. ಆ ತರ ಮಾಡೋದನ್ನ ನ್ಯಾಚುರಲ್ ಫಾರ್ಮಿಂಗ್ ಅಂತ ಹೇಳ್ತಾರೆ. ಎಲ್ಲದಕ್ಕೂ ಮೀರಿ ಮೂಲ ಇರುವಂತದ್ದು ಸ್ಪಿರಿಚುವಲ್ ಫಾರ್ಮಿಂಗ್. ಈ ಸ್ಪಿರಿಚುವಲ್ ಫಾರ್ಮಿಂಗ್ ಯಾವ ತರ ಇರುತ್ತೆ ಅಂತ ಅಂದ್ರೆ, ನಾವು ಪ್ರಕೃತಿಗೆ ನೇರವಾಗಿ ಒಂದು ಕನೆಕ್ಷನ್ ಅನ್ನ ಹೊಂದಿರ್ತೀವಿ. ಅಂದ್ರೆ ಹೇಗಂದ್ರೆ ಇವನ್ ಎಷ್ಟೋ ಜನ ಇಲ್ಲಿ ಅನುಭವಗಳನ್ನ ಹಂಚ್ಕೊಳ್ತಾರೆ. ಕೆಲವೊಬ್ರು ಅನುಭವಗಳು ಹೇಗ್ ಹಂಚ್ಕೊಂಡಿದ್ದಾರೆ ಅಂತ ಅಂದ್ರೆ, ತೋಟದಲ್ಲಿ ಕೃಷಿ ಮಾಡ್ಲಿಕ್ಕಿಂತ ಮುಂಚೆ ಭೂಮಿಗೆ ಕನೆಕ್ಟ್ ಆಗಿ ಅವ್ರ ಒಂದು ಆಧ್ಯಾತ್ಮ ಕೃಷಿ ಅಂತ ಒಂದು ಬುಕ್ ಇದೆ, ಖಂಡಿತ ಪ್ರತಿಯೊಬ್ರು ಓದ್ಬೇಕು. ಅದ್ರಲ್ಲಿ ಒಬ್ರು ರೈತರು ಹೇಳ್ತಾರೆ ಹೇಗೆ ಪ್ರಕೃತಿಗೆ ಕನೆಕ್ಟ್ ಆದ್ರು ಅನ್ನೋದನ್ನು ಹೇಳ್ತಾರೆ ಅವರು. ಅಂದ್ರೆ ಬಿತ್ತನೆ ಮಾಡೋದಕ್ಕಿಂತ ಮುಂಚೆ ಅವರು ಈ ಭೂಮಿಗೆ ಅವ್ರು ಬೆಳಿತಾ ಇರ್ತಕ್ಕಂತ ಜಾಗದಲ್ಲಿ ಕುತ್ಕೊಂಡು ನಾನು ಏನ್ ಹಾಕ್ಲಿ ಅನ್ನೋ ಒಂದು ಕ್ವಶನ್ ಅನ್ನ ಹಾಕೊಂಡಾಗ ಅವರ ಒಳಗಡೆ ಒಂದು ವಿಷಯ ಬರುತ್ತೆ, ಇಂಥದನ್ನ ಹಾಕ್ಬೇಕು ಅಂತ. ಆದ್ರೆ ಸುತ್ತ ಇರೋರು ಬೇರೆದನ್ನ ಹಾಕಿರ್ತಾರೆ. ಇವ್ರಿಗೆ ಅನ್ಸತ್ತೆ ಅವಾಗ, ಇಲ್ಲಿ ಸುತ್ತ ಇರೋರೆಲ್ಲ ಒಂಥರ ಹಾಕಿದರೆ ನಾನು ನನ್ನ ಒಳಗಡೆ ಇದು ಪದೇ ಪದೇ ಬರ್ತಾ ಇದೆಯಲ್ಲ, ಇದನ್ನ ಹಾಕಿದ್ರೆ ನನಗೆ ಸಕ್ಸಸ್ ಆಗುತ್ತಾ ಅಂತ ಹೇಳಿ. ಆದ್ರೂ ಕೂಡ ಅವರು ಬಿತ್ತನೆ ಮಾಡ್ತಾರೆ. ಅವರು ಒಳಗಡೆಯಿಂದ ಎಷ್ಟು ಆಳವಾಗಿ ಇಂಥದ್ದು ಮಾಡ್ಬೇಕು ಅಂತ ಅನ್ಸುತ್ತಲ್ವಾ, ಅದನ್ನೇ ಬಿತ್ತನೆ ಮಾಡ್ತಾರೆ. ಆದ್ರೆ ಏನು ಸುತ್ತ ಎಲ್ರು ಒಂಥರ ಹಾಕಿರ್ತಾರಲ್ವಾ, ಅವರಿಗಿಂತ ಇವರಿಗೆ ಒಳ್ಳೆ ಇಳುವರಿ ಮತ್ತು ಒಳ್ಳೆ ಬೆಲೆ ಸಿಗುತ್ತೆ ಆ ಒಂದು ಅವ್ರು ಬೆಳೆದಿರೋದಕ್ಕೆ. ಅಂದ್ರೆ ನಾವೆಲ್ಲ ಏನ್ ಮಾಡ್ತೀವಿ ಅಂತ ಅಂದ್ರೆ, ಪ್ರಕೃತಿ ಏನ್ ಹೇಳ್ತಾ ಇದೆ, ಭೂಮಿಗೆ ನಾವ್ ಹೇಗ್ ಕನೆಕ್ಟ್ ಆಗಿದೀವಿ, ನಾವು ಮಾಡ್ತಾ ಇರೋ ಕೃಷಿ ಪದ್ಧತಿ ಹೇಗಿದೆ ಅನ್ನೋದನ್ನು ಪರಿಪೂರ್ಣವಾಗಿ ಕನೆಕ್ಷನ್ನೇ ಇಲ್ದ ಹಾಗೆ ಕೆಮಿಕಲ್ಗಳನ್ನ ಬಳಸ್ತಾ ಈ ರೀತಿ ಮಾಡೋದ್ರಿಂದ ನಿಜವಾಗಿಯೂ ನಾವು ಕನೆಕ್ಟ್ ಆಗಲ್ಲ. ಇವನ್ ನಾವು ಪ್ರಾಪಂಚಿಕವಾಗಿ ಕನೆಕ್ಟ್ ಆಗ್ತಾ ಇರ್ತೀವಿ, ಆಂತರಿಕವಾಗಿ ಕನೆಕ್ಟ್ ಆಗ್ಬೇಕು ಅಂತ ಹೇಳ್ತಿರ್ತೀವಿ ಅಲ್ವಾ. ಅದೇ ರೀತಿ ಕೃಷಿಯಲ್ಲೂ ಕೂಡ ನಾವು ಭೌತಿಕವಾಗಿ ನೋಡ್ತಾ ಇದ್ದೀವಿ, ನಾನು ಏನೇನ್ ಬೆಳಿತಾ ಇದ್ದೀನಿ, ಎಷ್ಟು ಬರ್ಬೋದು ಇಷ್ಟರಲ್ಲಿ, ನಾನು ಎಷ್ಟು ದುಡ್ಡು ಮಾಡ್ಬೋದು, ಈ ತರ ಹೋಗ್ತಾ ಇದೀವಿ ವಿನಃ ನಾನು ಬೆಳಿತಾ ಇರೋದು ಏನನ್ನ, ಯಾವ ಒಂದು ವಿಧಾನದಲ್ಲಿ, ಯಾವ ಆಲೋಚನೆಯಲ್ಲಿ ನಾವು ಮಾಡ್ಬೇಕು ಅನ್ನೋ ಒಂದು ಪ್ರಜ್ಞೆ ಇಲ್ಲ. ಉದಾಹರಣೆಗೆ ನಾವು ಮ್ಯಾಂಗೋ ಬೆಳೆದವಾಗ ಆ ಏನ್ ಒಂದು 45 ಗಿಡಗಳಿರ್ಬೋದು, ಅದ್ರಿಂದ ಸುಮಾರು 1.5 ಟನ್ ಬಂದಿರ್ಬೋದು ಲಾಸ್ಟ್ ಇಯರ್. ಅದನ್ನ ನಾನು ಹೇಳ್ದೆ ನಮ್ಮ ತಂದೆಯವ್ರಿಗೆ, ನೀವು ತುಂಬಾ ಕಡಿಮೆಗೆ ಯಾರಿಗೋ ಹೋಲ್ಸೇಲ್ ಕೊಟ್ಬಿಡ್ತೀರಾ ಅಂತ ಹಿಂಗ್ ಹೇಳ್ದವಾಗ, ಆಯ್ತು ಈ ವರ್ಷ ನೋಡೋಣ, ನೀನ್ ಅದ್ ಹೇಗ್ ಮಾಡ್ತೀಯ ಮಾಡು ಅಂತ ಹೇಳಿದ್ರು. ಆದ್ರೆ ಪ್ರೇಮ್ನಾ ಸರ್ ಒಂದು ವಿಚಾರ ಹೇಳಿದ್ರು, ಇದನ್ನ ನೀವು ಈ ತರ ಅಂದ್ಕೊಂಡು ನೀವು ಮಾಡಿದ್ರೆ ಹೇಗಿರುತ್ತೆ ಅಂತ ಹೇಳಿದ್ದ. ಸೊ ಅದ್ ಹೇಗಿತ್ತಂತಂದ್ರೆ, ಯಾರು ಈ ಒಂದು ಹಣ್ಣನ್ನ ತಿಂತಾರೋ ಅವರೆಲ್ಲರೂ ಕೂಡ ಧ್ಯಾನಿಗಳಾಗ್ಬೇಕು, ಸಸ್ಯಾಹಾರಿಗಳಾಗ್ಬೇಕು ಅನ್ನೋ ಒಂದು ಸತ್ಸಂಕಲ್ಪನ ಮಾಡ್ಕೊಂಡಾವಾಗ ಎಷ್ಟು ಚೆನ್ನಾಗಿ ನಮ್ಗೆ ಒಂದು ಒಳ್ಳೆ ಬೆಲೆನೂ ಸಿಕ್ತು ಅದಕ್ಕೆ. ಜೊತೆಗೆ ಯಾವುದೇ ಕೆಮಿಕಲ್ಗಳನ್ನ ಬಳಸದೇ ಇದ್ದಿದ್ರಿಂದ ಅದರಲ್ಲಿ ಒಂದು ಸ್ವಾದ ಅನ್ನೋದಿರುತ್ತೆ ಅಲ್ವಾ, ಅಷ್ಟು ಸಿಹಿಯಾಗಿ. ಮತ್ತೆ ಅದ್ರ ಕ್ವಾಲಿಟಿ ಹೇಗಂದ್ರೆ, ಕೆಮಿಕಲ್ಗಳನ್ನ ಅದ್ದಿಟ್ಟಿದ್ದು ಬೇಗ ಕೊಳೆಯುತ್ತೆ. ಮತ್ತೆ ತುಂಬಾ ಎಳೆದ ಕಾಯಿನ ಕಿತ್ತಿದ್ರೆ ಅದ್ರಲ್ಲಿ ಆ ಸ್ವೀಟ್ನೆಸ್ ಇರಲ್ಲ.
ಸೊ ನಾವು ಬಲಿಯೋವರೆಗೂ ಬಿಡ್ತಾ ಇದ್ವಿ ಸಹಜವಾಗಿ ಗಿಡಗಳಲ್ಲಿ. ಅದನ್ನ ನ್ಯಾಚುರಲ್ ಆಗಿ ಗಂಡ್ ಮಾಡ್ತಾ ಇದ್ವಿ, ಯಾವುದೇ ಕೆಮಿಕಲ್ ಹಾಕ್ತಾ ಇರ್ಲಿಲ್ಲ. ಜೊತೆಗೆ ಒಂದು ಒಳ್ಳೆ ಸತ್ಸಂಕಲ್ಪವನ್ನ ಇಟ್ಕೊಂಡವಾಗ ಎಷ್ಟು ಚೆನ್ನಾಗಿ ಎಲ್ಲರೂ ಇಷ್ಟ ಪಡ್ತಾ ಇದ್ರು ಅಂತಂದ್ರೆ ಮಾಸ್ಟರ್ಸ್, ಈ ವರ್ಷ ಎಲ್ಲರೂ ಏನ್ ಹೇಳ್ತಾ ಇದಾರೆ ಅಂದ್ರೆ ಫ್ಲವರಿಂಗ್ ಆಗಿದ್ಯಾ ಅಂತ ಕೇಳ್ತಾ ಇದಾರೆ. ಯಾಕಂತಂದ್ರೆ ಈ ವರ್ಷನೂ ನಮಗೆ ಬೇಕು ಫ್ರೂಟ್ಸ್ ಅಂತ ಹೇಳಿ ಅಂತ. ಸೊ ಹೇಗೆ ಕನೆಕ್ಟ್ ಆಗ್ತೀವಿ ನಾವು ಪ್ರಕೃತಿಗೆ ಅಂತ ಅಂದ್ರೆ, ನಾವು ಒಂದು ಒಳ್ಳೆ ದಾರಿ ಮಾರ್ಗದಲ್ಲಿ ಹೋಗ್ತಾ ಇದೀವಿ ಅಂತಂದ್ರೆ ಖಂಡಿತವಾಗಿಯೂ ಪ್ರಕೃತಿ ನಮಗೆ ಸಹಾಯ ಮಾಡುತ್ತೆ. ಏನ್ ಮಾಡ್ಬೋದು, ಹೇಗ್ ಮಾಡ್ಬೋದು ಅನ್ನೋ ಒಂದು ದಾರಿ ಮಾರ್ಗ ಕೊಡುತ್ತೆ. ಹಾಗಾಗಿ ತುಂಬಾ ಈಸಿಯಾಗಿ ಲಾಸ್ಟ್ ಇಯರ್ ನನ್ಗೆ ಅದು ಮಾರಾಟ ಮಾಡ್ಲಿಕ್ಕೆ ತುಂಬಾ ಈಸಿ ಆಯ್ತು. ಜೊತೆಗೆ ಇದರಿಂದ ನನಗೆ ಒಂದು ಒಳ್ಳೆ ಕನೆಕ್ಷನ್ ಸಿಕ್ತು. ಅಂದ್ರೆ ಎಲ್ಲರೂ ಅಂದ್ಕೋತಾರಲ್ಲ ಕೃಷಿ ಅಂದ್ರೆ ಕಷ್ಟ ಅಂತ ಹೇಳಿಂತ, ಹೌದು ಇದೆ. ಏಕೆಂದ್ರೆ ಒಂದೇ ಸರ್ತಿ ನಾವು ಕೆಮಿಕಲ್ ಫಾರ್ಮಿಂಗ್ ಮಾಡ್ತಾ ಇರುವಂತ ಭೂಮಿಯನ್ನ ಒಂದೇ ಸರ್ತಿ ನಾನ್ ನ್ಯಾಚುರಲ್ ಆಗಿ ಎಲ್ಲದನ್ನು ಬೆಳಿತೀನಿ ಅಂತ ಅಂದವಾಗ ಕೆಲವು ಹೇಗೆ ಅಂದ್ರೆ ನಮ್ಮನ್ನ ನಾವು ನೋಡ್ಕೋಬೇಕು. ನಾವು ಧ್ಯಾನ ಕೂತವಾಗ ಮೊದಲನೇ ಬಾರಿಗೆ ನಮ್ಗೆಲ್ಲ ಗೊತ್ತಾಯ್ತು ಅಲ್ವಾ, ಧ್ಯಾನ ಮಾಡೋದ್ರಿಂದ ಇಷ್ಟೆಲ್ಲ ಲಾಭಗಳಿದೆ ಅಂತ. ಆದ್ರೆ ಮೊದಲನೇ ಬಾರಿಗೆನೆ ನಾವು ಕೂತ ತಕ್ಷಣ ನಾವು ಉಸಿರಿನ ಮೇಲೆ ಗಮನ ಮಾಡ್ತಾ ಒಂದೇ ಸರ್ತಿ ಗಂಟೆಗಟ್ಲೆ ಆರಾಮವಾಗಿ ಕೂತ್ಕೊಂಡು ಧ್ಯಾನ ಮಾಡಕ್ಕೆ ಆಗ್ಲಿಲ್ಲ ಅಲ್ವಾ. ಎಷ್ಟು ಆಲೋಚನೆಗಳು ಬರ್ತಾ ಇತ್ತು, ಅಡೆತಡೆಗಳು ಬರ್ತಾ ಇತ್ತು, ಧ್ಯಾನ ಹೆಚ್ಚಿಗೆ ಹೊತ್ತು ಮಾಡಕ್ ಆಗ್ತಾ ಇರ್ಲಿಲ್ಲ. ಸೊ ಹಂತ ಹಂತವಾಗಿ ಹೇಗೆ ನಮ್ಮ ದೇಹದಲ್ಲಿ ಬದಲಾವಣೆ, ಮನಸ್ಸಿನಲ್ಲಿ ಬದಲಾವಣೆ, ವಾತಾವರಣಗಳಲ್ಲಿ ಬದಲಾವಣೆ, ನಮ್ಮ ಕರ್ಮಗಳನ್ನೆಲ್ಲ ಕಳ್ಕೊಳ್ತಾ 72,000 ನಾಡಿಗಳಲ್ಲಿ ಬದಲಾವಣೆಗಳಾಗ್ತಾ, ಹೀಗೆ ಸುಮಾರು ಬದಲಾವಣೆಗಳಾಗ್ತಾ ಹೋಗುತ್ತೆ. ಅದಕ್ಕೆ ಹೇಳ್ತಾರಲ್ವಾ 41 ದಿವಸ ಬಿಡದೆ ಧ್ಯಾನ ಮಾಡ್ಬೇಕು ಅಂತ. ಹಾಗೆ ನಮ್ಮ ದೇಹದಲ್ಲಿ ನಮ್ಮನ್ನ ನಾವು, ನಮ್ಮ ಮನಸ್ಸನ್ನ ಹಿಡಿತ ತಂದ್ಕೊಳ್ಳಿಕ್ಕೆ ನಾವು ಸಮಯ ತಗೋತಾ ಇದೀವಿ ಅಂತ ಅಂದವಾಗ, ಕೃಷಿನೂ ಕೂಡ ನಾವು ಒಂದೇ ಸರ್ತಿ ನಾನು ಇವತ್ತೇ ರಿಸಲ್ಟ್ ನೋಡ್ಬಿಡ್ತೀನಿ ಅಂತ ಅಂದ್ರೆ ಸಾಧ್ಯ ಇಲ್ಲ. ಸ್ವಲ್ಪ ಪೇಶನ್ಸ್ ಇಂದ ಸಮಯವನ್ನ ತಗೊಂಡು ಇಷ್ಟು ದಿನ ಏನು ಕೆಮಿಕಲ್ ಫಾರ್ಮಿಂಗ್ ಮಾಡಿರ್ತಾರಲ್ವಾ, ಆ ಭೂಮಿಯನ್ನ ಫಲವತ್ತತೆ ಮಾಡ್ಲಿಕ್ಕೆ ಅಟ್ಲೀಸ್ಟ್ ಆದ್ರೂ ಸ್ವಲ್ಪ ಸಮಯನಾದ್ರೂ, ಅಂದ್ರೆ ಒಂದು ವರ್ಷನಾದ್ರೂ ಅದಕ್ಕೆ ಅವಕಾಶ ಮಾಡ್ಕೊಡ್ಬೇಕು. ಅಂದ್ರೆ ಯಾವ ತರ ಅಂತ ಅಂದ್ರೆ, ಕೆಮಿಕಲ್ ಹಾಕಿರೋ ಅಂತಹ ಭೂಮಿಗೆ ನಾವು ಹಾಕದೆ ಒಂದೇ ಸರ್ತಿ ಇಂಥ ಬೆಳೆ ಬೆಳಿಬೇಕು ಅಂತ ಹಾಕಿದ ತಕ್ಷಣ ಅದರಲ್ಲಿ ಆ ಶಕ್ತಿ ಇರೋದಿಲ್ಲ ಅಲ್ವಾ. ಹಾಗಾಗಿ ಅಲ್ಲಿ ಅಟ್ಲೀಸ್ಟ್ ಪಿರಮಿಡ್ ಕಟ್ಟಡ ಕಟ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಂದ್ರೂ ಕೂಡ ಪಿರಮಿಡ್ ಸ್ಟ್ರಕ್ಚರ್ ಗಳನ್ನ ನಿರ್ಮಾಣ ಮಾಡುವಂಥದ್ದು, ಬೋರ್ವೆಲ್ ಮೇಲೆ ಪಿರಮಿಡ್ ಅನ್ನ ಇಡುವಂಥದ್ದು, ಸೀಡ್ಸ್ ಗಳನ್ನ ಪಿರಮಿಡ್ ಕೆಳಗಡೆ ಇಟ್ಟು ಪಾಸಿಟಿವ್ ಆಗಿ ಅಫರ್ಮೇಶನ್ ಅನ್ನ ಕೊಟ್ಟು ಈ ಬೆಳೆಯನ್ನ, ಈ ಒಂದು ಏನು ನಾವು ಬಿತ್ತನೆ ಮಾಡ್ಬೇಕು ಅಂತಿದೀವಿ ಇದು ಅದ್ಭುತವಾಗಿ ಬರ್ಬೇಕು. ಅದ್ರ ಜೊತೆಗೆ ಇದನ್ನ ತಿಂದಂತವರೆಲ್ಲ ಧ್ಯಾನಿಗಳಾಗ್ಬೇಕು, ಜ್ಞಾನಿಗಳಾಗ್ಬೇಕು, ಸಸ್ಯಾಹಾರಿಗಳಾಗ್ಬೇಕು ಅನ್ನೋ ಒಂದು ಸಂಕಲ್ಪ ಇದೆಯಲ್ಲ, ಇದು ನಿಜವಾಗ್ಲೂ ಪರಿಣಾಮ ಬೀರುತ್ತೆ. ಜೊತೆಗೆ ನಾವು ಒಂದೇ ಸರ್ತಿ ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತೀವಿ ಅಂತ ಅಂದ್ರೆ ಕಷ್ಟ ಆಗುತ್ತೆ. ಭೂಮಿಯನ್ನ ಫಲವತ್ತತೆ ಮಾಡ್ಲಿಕ್ಕೆ ಇನ್ನು ಏನೆಲ್ಲ ಮಾಡ್ಬೋದು, ಕೆಮಿಕಲ್ಗಳನ್ನ ಹೊರತಾಗಿ ನೋಡೋದಾದ್ರೆ ಅದನ್ನೆಲ್ಲ ಮಾಡಿಕೊಂಡು ನಂತರದಲ್ಲಿ 1 ವರ್ಷ 2 ವರ್ಷ ಆದ್ಮೇಲೆ ಆ ಭೂಮಿ ಫಲವತ್ತತೆ ಆದಾಗ ಈ ಒಂದು ವಿಧಾನಗಳನ್ನೆಲ್ಲ ಬಳಸಿದವಾಗ ನಿಜವಾಗಿಯೂ ನಾವು ಸ್ಪಿರಿಚುವಲ್ ಫಾರ್ಮಿಂಗ್ ಅಲ್ಲಿ ಸಕ್ಸಸ್ ಅನ್ನ ಕಾಣ್ಬೋದು ಅಂತ ಹೇಳ್ಬೋದು. ಅದ್ರ ಜೊತೆಗೆ ಸಮಯ ಇದೆಯಲ್ಲ ಮೇಡಮ್, 4:15 ತನಕ ತಗೋಬಹುದು ನೀವು. ಅದ್ರ ಜೊತೆಗೆ ನನಗೊಂದು ಪ್ರಶ್ನೆ ಮೂಡ್ತು ಮಾಸ್ಟರ್ಸ್. ಏನಂದ್ರೆ ಮಣ್ಣಿನಿಂದ ಮಣ್ಣಿಗೆ ಅನ್ನೋದನ್ನ ದೊಡ್ಡವರೆಲ್ಲ ಹೇಳಿರುವಂತದ್ ಕೇಳಿದೀವಿ ಅಲ್ವಾ. ಮಣ್ಣಿನಿಂದ ಹೇಗೆ ಮಣ್ಣಿಗೆ? ನಾವು ತಾಯಿ ಗರ್ಭದಿಂದ ಬಂದಿದೀವಿ ಅನ್ನೋದು ನಮ್ಗೆಲ್ಲ ಗೊತ್ತು. ತಾಯಿ ಗರ್ಭದಿಂದ ಬಂದಿದೀವಲ್ವಾ, ಹಾಗಾದ್ರೆ ಮಣ್ಣಿನಿಂದ ಹೇಗ್ ಬಂದ್ವಿ ಅನ್ನೋ ಪ್ರಶ್ನೆ ನಿಜವಾಗ್ಲೂ ಮೂಡೋ ಅಂತದ್ದು. ಯಾಕಂದ್ರೆ ಮಣ್ಣಿಗಂತೂ ಹೋಗ್ತೀವಿ, ಆದ್ರೆ ಮಣ್ಣಿನಿಂದ ಹೇಗ್ ಬಂದ್ವಿ? ಆತ್ಮದ ಅವಲೋಕನ ಹೀಗೆ ಒಂದು, ಅದು ಕೂಡ ಕೃಷ್ಣಮಾಚಾರ್ಯವರು ಬರ್ದಿರೋ ಅಂತದ್ದು ಮತ್ತು ಎಷ್ಟೋ ಮಾಸ್ಟರ್ಸ್ ಹೇಳಿರುವಂತದ್ದು. ಭೂಮಿಗೆ ನಾವೆಲ್ಲ ಹೇಗ್ ಬಂದ್ವಿ ಅನ್ನೋದಕ್ಕೆ ಅದರಲ್ಲಿ ಎಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ ಅಂತಂದ್ರೆ, ಮೋಡಗಳಲ್ಲಿ ಮಳೆ ಹನಿಯಾಗಿ ಈ ಭೂಮಿಯನ್ನ ಸೇರಿ ಸಸ್ಯ ರಾಶಿಗಳ ಬೇರಲ್ಲಿ ಬಂದು ಆ ಬೇರಿನ ಮೂಲಕ ಆ ಗಿಡ ಮರಗಳಲ್ಲಿ
ಬರತಕ್ಕಂತ ತರಕಾರಿ, ಸೊಪ್ಪು, ಹಣ್ಣು ಇವುಗಳಲ್ಲಿ ಸೇರಿ ಅದನ್ನ ಸೇವನೆ ಮಾಡಿದವಾಗ ದೇಹದಲ್ಲಿ ಏನು ಅಂಡಾಣು, ವೀರ್ಯಾಣು ಉತ್ಪತ್ತಿಯಾಗಿ ಅದರ ಮೂಲಕ ಒಂದು ಶಿಶುವಿನ ಜನನ ಅನ್ನೋದು ಆಗುತ್ತೆ ಅಲ್ವಾ. ಸೊ ನಾವು ಒಂದೇ ಸರ್ತಿ ತಾಯಿ ಗರ್ಭದಲ್ಲಿ ಬಂದ್ಬಿಡ್ಲಿಲ್ಲ, ಹಂತ ಹಂತವಾಗಿ ಬಂದಿದ್ದು. ಅಂದ್ರೆ ನಾವು ಮಣ್ಣಿನಿಂದಲೇ ಬಂದ್ವಿ, ಮತ್ತೆ ಕೂಡ ಮಣ್ಣಿಗೆ ಹೋಗ್ತೀವಿ. ಹಾಗಾಗಿ ಪ್ರಕೃತಿ ಜೊತೆಗೆ ನಮ್ಮ ಕನೆಕ್ಟಿವಿಟಿ ಎಷ್ಟಿರುತ್ತೆ ಅಂತ ಅಂದ್ರೆ, ಈ ಪ್ರಕೃತಿ ಆಗಿರುವಂತದ್ದು ಪಂಚಭೂತಗಳಿಂದ, ಈ ದೇಹ ಕೂಡ ಆಗಿರೋದು ಪಂಚಭೂತಗಳಿಂದ. ಜೊತೆಗೆ ನಾವು ಈಗ ಎಷ್ಟು ಕಾಯಿಲೆಗಳನ್ನ ಕೇಳ್ತಾ ಇದೀವಿ. ಕಾರಣ ಕಂಪನಿಗಳಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಾ ಇರ್ತಕ್ಕಂಥ ಮೆಡಿಸಿನ್ಗಳು, ಅಂದ್ರೆ ಕೆಮಿಕಲ್ಗಳು. ಕಂಪನಿಯಿಂದ ಕೆಮಿಕಲ್ಗಳು ಬರತ್ತೆ, ಅದನ್ನ ಭೂಮಿಗೆ ಹಾಕ್ತಾರೆ, ಅದರಿಂದ ಬೆಳೆನ ಬೆಳೀತಾರೆ, ಅದನ್ನ ನಾವು ತಿಂತೀವಿ. ತಿಂದಾದ್ಮೇಲೆ ಅದು ಆರೋಗ್ಯ ವೃದ್ಧಿ ಆಗಲ್ಲ, ಅನಾರೋಗ್ಯಕ್ಕೆ ಕಾರಣ ಆಗತ್ತೆ. ಮತ್ತೆ ಎಲ್ಲಿಗೆ ಹೋಗ್ತೀವಿ? ಹಾಸ್ಪಿಟಲ್ಗೆ ಹೋಗ್ತೀವಿ. ಅಲ್ಲಿ ಏನ್ ಸಿಗುತ್ತೆ ಮೇಡಮ್? ಏನ್ ಸಿಗುತ್ತೆ ಮೇಡಮ್? ಮೆಡಿಸನ್ ಸಿಗುತ್ತೆ ಮೇಡಮ್. ಹಾಸ್ಪಿಟಲ್ಗೆ ಹೋದ್ರೆ ಅದು ಡಾಕ್ಟರ್ ಎಲ್ಲಿಂದ ಪ್ರಿಪೇರ್ ಆಗುತ್ತೆ? ಕೆಮಿಕಲ್ ಇಂದನೇ. ಕೆಮಿಕಲ್. ಹಾಗಾದ್ರೆ ನಾವು ಕೆಮಿಕಲ್ ಫಾರ್ಮಿಂಗ್ ಮಾಡ್ತೀವಲ್ಲ, ಅದೆಲ್ಲಿಂದ ಬರುತ್ತೆ? ಅಂದ್ರೆ ಮನುಷ್ಯ ಅದು ಇದ್ರಿಂದ ಟೆಕ್ನಿಕಲ್ ಇದ್ರಿಂದ ಊಟ ಆಗ್ತಾನೆ ಅದನ್ನೆಲ್ಲ. ಕಂಪನಿಗಳು, ಹ್ಮ್ ಕೆಮಿಕಲ್ಗಳು ಕೂಡ ಒಂದು ಕಂಪನಿಯಿಂದಲೇ ಬರುತ್ತೆ. ಅದನ್ನ ಭೂಮಿಗೆ ಹಾಕ್ತಾರೆ, ಅದನ್ನ ತಿಂದ ಮೇಲೆ ಮತ್ತೆ ನಾವು ಇನ್ಯಾವುದೋ ಕೆಮಿಕಲ್ಗಳನ್ನ ಪ್ರಿಪೇರ್ ಮಾಡೋ, ಆ ಕೆಮಿಕಲ್ ತೆಗಿಯಕ್ ಇನ್ನೊಂದು ಕೆಮಿಕಲ್ಲೇ ಬೇಕಲ್ವಾ? ಹೌದು. ಮತ್ತೆ ಹೋಗಿ ಅಲ್ಲಿ ಅಡ್ಮಿಟ್ ಆಗ್ತೀವಿ ಅಷ್ಟೇ. ಅಲ್ಲಿ ಅಡ್ಮಿಟ್ ಆಗ್ತೀವಿ, ಮತ್ತೆ ಅಲ್ಲಿ ಕೆಮಿಕಲ್ಗಳನ್ನ ಮತ್ತೆ ಪ್ರಯೋಗ ಮಾಡ್ತಾರೆ ನಮ್ಮ ಮೇಲೆ. ಫ್ರೀ ಆಗಿ ನಮ್ಮ ದೇಹವನ್ನ ಈಸಿಯಾಗಿ ಅವ್ರಿಗೆ ಕೊಡೋದು. ಏನ್ ಬೇಕಾದ್ರೂ ಹಾಕಿ ಪ್ರಯೋಗ ಮಾಡಿ, ಹೋಯ್ತು ಅಂದ್ರೆ ಹೋಯ್ತು, ಮೊದ್ಲೇ ಬರ್ಸ್ಕೊಳ್ತಾರೆ ನಮ್ಮ ಹತ್ರ. ಅಕಸ್ಮಾತ್ ಆಗಿ ಏನಾದ್ರೂ ಆದ್ರೆ ನಾವು ಜವಾಬ್ದಾರರಲ್ಲ, ಲಾಸ್ಟಿಗೆ ಹೇಳ್ತಾರೆ ಎಲ್ಲ ದೇವ್ರಿಗೆ ಬಿಟ್ಟಿದ್ದು ಅಂತ. ಪ್ರಯೋಗಕ್ಕೆ ಪಶುಗಳು ನಾವೇ, ಅದಕ್ಕೆ ಅವಕಾಶ ಮಾಡಿಕೊಟ್ಟಿರೋದೇ ನಾವು. ಮುಂಚೆ ಕೃಷಿ ಹೀಗಿರ್ಲಿಲ್ಲ, ಕೃಷಿ ಮಾಡೋರೆಲ್ಲ ಋಷಿಗಳಾಗಿದ್ರು. ಋಷಿ ಅಂದ್ರೆ ಬರೀ ಧ್ಯಾನ ಮಾಡೋನು ಅಂತ ಅಲ್ಲ ನಾನು ಹೇಳ್ತಾ ಇರೋದು. ಆಗಿನ ಕೃಷಿಕರು ಅಂದ್ರೆ ಋಷಿಗಳ ತರ ಋತುಗಳಿಗೆ ಅನುಗುಣವಾಗಿ ಪ್ರಕೃತಿಯನ್ನ ನೋಡ್ತಾನೆ ಈಗ ಮಳೆ ಬರುತ್ತೆ, ಈಗ ಮೋಡ ಆಗಿದೆ, ಈಗ ಇಂಥ ಋತು, ಈ ಕಾಲದಲ್ಲಿ ಈ ನಕ್ಷತ್ರದಲ್ಲಿ ಈ ಸಮಯದಲ್ಲಿ ಇಂಥದನ್ನ ಹಾಕಬೇಕು, ಹೀಗ ಮಾಡ್ಬೇಕು, ಪ್ರತಿಯೊಂದನ್ನು ಶಾಸ್ತ್ರಬದ್ಧವಾಗಿ ತಿಳ್ಕೊಂಡಿದ್ರು. ಏನು ತಿನ್ಬೇಕು, ಏನು ಬೆಳಿಬೇಕು, ಆಹಾರ ಪದ್ಧತಿ ಹೇಗಿರ್ಬೇಕು, ಪ್ರತಿಯೊಂದನ್ನು ಕೂಡ ಅವರಿಗೆ ಅರ್ಥಪೂರ್ಣವಾಗಿ ಗೊತ್ತಿತ್ತು. ಅದಕ್ಕೆ ಶತಾಯುಷಿಗಳಾಗಿ ಬದುಕ್ತಾ ಇದ್ರು. ಯಾವುದೇ ಐಷಾರಾಮಿ ಬಂಗಲೆ ಇರ್ತಾ ಇರ್ಲಿಲ್ಲ, ಐಷಾರಾಮಿ ಕಾರ್ ಇರ್ತಾ ಇರ್ಲಿಲ್ಲ, ಅಕೌಂಟ್ ಅಲ್ಲಿ ಕೋಟಿ ಕೋಟಿ ಬ್ಯಾಲೆನ್ಸ್ ಇರ್ತಾ ಇರ್ಲಿಲ್ಲ. ಬಟ್ ಆದ್ರೂ ಕೂಡ ನೆಮ್ಮದಿ, ಆನಂದ, ಸಂತೋಷ ಮತ್ತು ಕುಟುಂಬದಲ್ಲಿ ಪ್ರೀತಿ, ಆರೋಗ್ಯ ಮತ್ತೆ ತೃಪ್ತಿ. ಜೀವನದಲ್ಲಿ ತುಂಬಾ ಬೇಕಾಗಿರುವಂತದ್ದು ತೃಪ್ತಿ. ಆ ತೃಪ್ತಿ ಇರ್ತಿತ್ತು ಅವರಿಗೆ. ಬಟ್ ಇವಾಗ ಏನಾಗಿದೆ? ಬೆಳೆಯೋದೇ ಕೆಮಿಕಲ್ಗಳನ್ನ ಹಾಕಿ, ಅದು ಕೂಡ ಎಷ್ಟು ಅದು ಟಾಪಿಕ್ ದೊಡ್ಡದಿದೆ ಮಾಸ್ಟರ್ಸ್. ಅದನ್ನ ಈಗ ಚರ್ಚೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಒಂದು ಕ್ಲಾಸ್ ಅಲ್ಲಿ ಆ ಕೆಮಿಕಲ್ ಫಾರ್ಮಿಂಗ್ ಎಲ್ಲಿಂದ ಬಂತು ಅಂದ್ರೆ, ವಿದೇಶಿಗರು ಹೇಗ್ ನಮ್ಮನ್ನ ಆಳಿದ್ರು, ನಮ್ಮ ನಿಜವಾದ ಎಜುಕೇಶನ್ ಹೇಗಿತ್ತು, ಗುರುಕುಲ ಪದ್ಧತಿ, ಅದನ್ನ ಹೇಗ್ ತೆಗೆದಾಕಿದ್ರು, ಎಷ್ಟು ಅದ್ಭುತವಾಗಿ ವೈಭೋಗವಾಗಿದ್ದಂತ ನಮ್ಮ ಕೃಷಿ ಪದ್ಧತಿಯನ್ನ ಹೇಗೆ ಕೆಮಿಕಲ್ ಫಾರ್ಮಿಂಗ್ ಮಾಡೋ ತರ ಮಾಡಿದ್ರು, ಪ್ರತಿಯೊಂದು ವಿಷಯದಲ್ಲೂ ನಮ್ಮನ್ನ ಹೇಗೆ ತುಳಿದ್ರು ಅಂತ ಹೋದ್ರೆ ಅದು ಒಂದು ದೊಡ್ಡ ವಿಚಾರ, ಅದೊಂದು ದೊಡ್ಡ ಕೂಪ.
ಅಷ್ಟು ಆಳವಾಗಿ ನಮ್ಮನ್ನ ಆಳದ್ರು. ಹಾಗೆ ಆಳಿಸ್ಕೊಂಡ್ವಿ. ಆದ್ರೆ ಅದರಿಂದ ಹೊರಗಡೆ ಬರ್ಬೇಕು. ಹೊರಗಡೆ ಬಂದು ಈಗ ಬದಲಾವಣೆ ಕಾಣ್ತಾ ಇದೆ. ಎಷ್ಟೋ ಜನಕ್ಕೆ ಈಗ ತುಂಬಾ ಕಾಯಿಲೆಗಳು ಬಂದಾದ್ಮೇಲೆ ಅಂದ್ರೆ ಯಾಕೆ ಬರ್ತಾ ಇದೆ ಈಗ? ಒಂದ್ ಕಡೆ ಹೇಳ್ತಾರೆ, ಮೊಮ್ಮಕ್ಕಳೆಲ್ಲ US ಅಲ್ಲಿ ಸೆಟಲ್ಡ್ ಆಗ್ಬಿಟ್ಟಿದ್ದಾರೆ. ಸೊ ಅವರ ಅಜ್ಜಿಗೆ ಕ್ಯಾನ್ಸರ್ ಬಂದಿದೆ. ಒಂದು ಅಜ್ಜಿ ಮೊಮ್ಮಕ್ಕಳು ಅಂದ್ರೆ ಒಂದು ಡೀಪ್ ಕನೆಕ್ಷನ್ ಇರುತ್ತೆ ಅಲ್ವಾ? ತುಂಬಾ ದುಃಖ ಆಗ್ಬಿಡಿದೆ ಆತನಿಗೆ. ನನ್ನ ಅಜ್ಜಿ ನನ್ನನ್ನು ಎಷ್ಟು ಪ್ರೀತಿಸ್ತಾ ಇದ್ರು. ಮತ್ತೆ ನಾನಂತೂ ಈಗಿನ ಕಾಲದವನು, ಈಗಿನ ಕಾಲದ ಟೆಕ್ನಾಲಜಿ ನನ್ನ ಅಜ್ಜಿನ ಉಳಿಸ್ಲಿಕ್ಕೆ ಸಾಧ್ಯ ಇಲ್ವಾ? ಅದ್ರ ಜೊತೆಗೆ ನನ್ನಜ್ಜಿ ಇಂದಿನ ಕಾಲದ ಆಹಾರ ಪದ್ಧತಿ ಎಲ್ಲ ತಿಂದವರು. ಮತ್ತೆ ಅವ್ರದ್ದು ಕಾಫಿ ಎಸ್ಟೇಟ್ ಇತ್ತು. ಅವರದ್ದು ಬಂಗಲೆ ಅಂತ ಮನೆ. ಬಂಗಲೆ ಅಂತ ಮನೆಯಲ್ಲಿ ಮತ್ತೆ ಅಲ್ಲಿ ಏನು ಸಿಟಿ, ಅಲ್ಲಿ ಬೇರೆ ಗಾಳಿ ಕುಡಿತಾ ಇದ್ದಾರೆ, ಏನೋ ಬೇರೆ ಕೆಮಿಕಲ್ ಹಾಕಿರೋದು ತಿಂತಾ ಇದ್ದಾರೆ. ಆ ತರನೂ ವಾತಾವರಣ ಇಲ್ಲ. ಅವರ ಒಂದು ಓನ್ ಲ್ಯಾಂಡ್ ಅಲ್ಲಿ ಮಧ್ಯದಲ್ಲಿ ಬಂಗ್ಲೆ ಅಂತ ಮನೆ ಕಟ್ಕೊಂಡು ಅಷ್ಟು ಅದ್ಭುತವಾದ ಜೀವನ ಮಾಡ್ತಾ ಇದ್ದಾರೆ. ಆದ್ರೆ ನನ್ನ ಅಜ್ಜಿಗೆ ಯಾಕೆ ಕ್ಯಾನ್ಸರ್ ಬಂತು? ಅವನಿಗೆ ಆಶ್ಚರ್ಯ ಆಗತ್ತೆ. ಅವನು USA ನ ಬಿಟ್ಟು ಬರ್ತಾನೆ ಅವರ ಅಜ್ಜಿನ ನೋಡ್ಕೊಳ್ಬೇಕು ಅಂತ ಹೇಳಿ ಅಂತ. ಆಮೇಲಿಂದ ಸ್ಟಡಿ ಮಾಡ್ತೇನೆ, ಯಾಕೆ, ಏನು ಕಾರಣಕ್ಕೆ ಬಂತು ಅಂತ. ಆಗ ಗೊತ್ತಾಗುತ್ತೆ, ಅವರ ತೋಟದಲ್ಲಿ ಒಂದು ಬಾವಿ, ಒಂದು ಹಳ್ಳ ತರ ಇರುತ್ತೆ. ಇವರು ನ್ಯಾಚುರಲ್ ಆಗಿ ಎಲ್ಲದನ್ನು ಬೆಳೀತಾ ಇರ್ತಾರೆ. ಆದ್ರೆ ಅಕ್ಕಪಕ್ಕ ತೋಟದಲ್ಲಿ ಇರೋರೆಲ್ಲ ತುಂಬಾನೇ ಕೆಮಿಕಲ್ ಗಳನ್ನ ಹಾಕ್ತಾ ಇರ್ತಾರೆ. ಇಲ್ಲಿ ಒನ್ನೆಸ್ ಅನ್ನು ತುಂಬಾ ಮುಖ್ಯ ಆಗತ್ತೆ. ಯಾಕೆ ಯಾರಾದ್ರೂ ಒಂದು ತಪ್ಪು ಮಾಡ್ತಾ ಇದಾರೆ ಅಂತಂದ್ರೆ ಏನಾದ್ರೂ ಮಾಡ್ಕೊಳ್ಳಿ ಬಿಡಪ್ಪ, ಅವ್ರಿಗೂ ನಮಗ್ ಯಾಕೆ ಅವ್ರು ಉಸ ಬರಿ ಅಂತ ಅನ್ನೋದು ಖಂಡಿತವಾಗಿಯೂ ಕೂಡ ನಮಗೆ ಮಾರಕ. ಒಂದ್ ಕಡೆ ಹೇಳ್ತೀವಲ್ವಾ, ನೀವು ಒಬ್ರನ್ನ ಬೈತಾ ಇದ್ದೀರಾ ಅಂದ್ರೆ ಅದನ್ನ ನಿಮ್ಮನ್ನೇ ಬೈಕೊಂಡಾಗೆ, ನೀವು ಒಬ್ರಿಗೆ ಮೋಸ ಮಾಡ್ತಾ ಇದ್ದೀರಾ ಅಂದ್ರೆ ಅದನ್ನ ನಿಮಗೆ ನೀವು ಮೋಸ ಮಾಡ್ಕೊಂಡಾಗೆ ಅಂತ ಯಾಕೆ ಹೇಳ್ತಾರೆ ಅಂತ ಅಂದ್ರೆ, ನಿಮ್ಮನ್ನ ನೀವು ಪ್ರೀತಿಸಿದ್ರೆ ಅದನ್ನ ಇನ್ನೊಬ್ರಿಂದಲೂ ನಾವು ಪ್ರೀತಿ ಪಡಿತೀವಿ. ನಮಗ್ ಏನು ಬೇಕೋ ಅದನ್ನ ನಾವ್ ಇನ್ನೊಬ್ರಿಗೆ ಕೊಡ್ಬೇಕು ಅಂತ ಹೇಳ್ತೀವಲ್ವಾ. ನಮಗೆ ತುಂಬಾ ಪ್ರೀತಿ ಬೇಕು ಒಬ್ರಿಂದ ಅಂದ್ರೆ ಮೊದಲು ನೀನ್ ಪ್ರೀತಿ ಕೊಡು ಅಂತ ಹೇಳ್ತೀವಿ. ಹಾಗೆ ಇಲ್ಲಿ ಪಕ್ಕದವ್ರು ಏನಾದ್ರೂ ಮಾಡ್ಕೊಳ್ಳಿ ಅಂತ ಸುಮ್ನೆ ಇದ್ರೆ, ಮಳೆ ಬಂತು, ಸಹಜವಾಗಿ ಮಳೆ ಬರುತ್ತೆ. ಕೆಮಿಕಲ್ ಗಳನ್ನೆಲ್ಲ ಹೊಡೆದಿರ್ತಾರಲ್ವಾ, ಅದು ಹರಿದು ನಿಮ್ ತೋಟಕ್ಕೆ ಬರುತ್ತೆ, ನಮ್ ತೋಟಕ್ಕೆ ಬರುತ್ತೆ. ನ್ಯಾಚುರಲ್ ಆಗಿ ತೋಟಗಳಿಂದ ಹರಿದು ಹೋಗಿ ಎಲ್ಲಿ ಹೋಗುತ್ತೆ? ಕೆರೆಗಳಿಗೆ ಹೋಗುತ್ತೆ. ಕೆರೆಗಳಲ್ಲಿರುವಂತ ನೀರು ಆವಿಯಾಗಿ ಎಲ್ಲಿಗೆ ಹೋಗುತ್ತೆ? ಆಕಾಶಕ್ಕೆ ಹೋಗುತ್ತೆ. ಮತ್ತೆ ಮೋಡಗಳಾಗಿ ಎಲ್ಲಿಗೆ ಬರುತ್ತೆ? ಭೂಮಿಗೆ ಬರುತ್ತೆ. ನಾವ್ ಏನ್ ಕೊಡ್ತೀವೋ ಅದನ್ನೇ ಪಡ್ಕೋತೀವಿ. ನಾವ್ ಏನ್ ಮಾಡ್ತೀವೋ ಅದನ್ನೇ ರಿಟರ್ನ್ ನಮ್ಗೆ ಬರುತ್ತೆ. ಈಗ ನೋಡ್ರಿ, ಯಾರಾದ್ರೂ ನಮಗ್ ಕಣ್ಣಿಗೆ ಕಾಣೋ ತರ ಅವರು ದುಷ್ಟರಾಗಿದ್ದು ಕೆಟ್ಟದಾಗಿ ಜೀವನದಲ್ಲಿ ನಡ್ಕೋತಾ ಇದ್ದಾರೆ ಅಂತ ಅಂದ್ರೆ ಒಂದೇ ಸರ್ತಿ ಒಂದ್ ಮಾತು ಬರುತ್ತೆ ಎಂತರಿಗೂ ಕೂಡ, ಏನೋ ಮಾಡ್ಬಾರ್ದೆಲ್ಲ ಮಾಡ್ತಾ ಇದ್ರು, ಈಗ ಅದು ನೋಡಿ ಹೆಂಗ್ ಕಾಡ್ತಾ ಇದೆ ಅಂತ ಒಂದ್ ಮಾತು ಎಂತರು ಕೂಡ ಅಂತಾರೆ. ಅಕಸ್ಮಾತ್ ಆಗಿ ಅವ್ರ ಜೀವನದಲ್ಲಿ ನೋಡಿದ್ರೆ ಅಲ್ವಾ, ನಮಗ್ ಗೊತ್ತಿರೋ ತರ ಅವ್ರವ್ರಿಗೆ ಇಂಥವ್ರಿಗೆ ಮೋಸ ಮಾಡಿದ್ರು, ಒಳ್ಳೆಯವ್ರಿಗೆ ಇಂಥದ್ ಮೋಸ ಮಾಡಿದ್ರು, ಅವರು ಕರ್ಮ ರಿಟರ್ನ್ಸ್ ಅಂತಾರಲ್ಲ, ಅದು ಅವ್ರು ಅನುಭವಿಸ್ತಾ ಇದ್ದಾರೆ ಅಂತ. ಇಲ್ಲಿ ಹಾಗಾದ್ರೆ ನಾವು ಮಾಡ್ತಾ ಇರೋದನ್ನ ಯಾರು ಅನುಭವಿಸ್ತಾ ಇದೀವಿ? ಮಾಡೋರು ಮಾಡದೇ ಇರೋರು ಎಲ್ಲರೂ ಕೂಡ ಅನುಭವಿಸ್ತಾ ಇದೀವಿ. ಹಾಗಾಗಿ ಹೇಗೆ ಬದಲು ಮಾಡ್ಬೋದು ಅಂತಂದ್ರೆ ಎಲ್ಲರೂ ಕೈ ಜೋಡಿಸ್ಬೇಕು ಇದಕ್ಕೆ. ಧ್ಯಾನನ ಎಷ್ಟು ಚೆನ್ನಾಗಿ, ಧ್ಯಾನ ಎಷ್ಟು ಒಳ್ಳೇದು, ನನಗೆ ಎಷ್ಟು ಬೆನಿಫಿಟ್ ಸಿಕ್ತು, ನಾನ್ 4 ಜನಕ್ಕೆ ಹೇಳ್ಬೇಕಪ್ಪ ಅಂತ ಹೇಳ್ತೀವಲ್ವಾ. ಸೊ ಇದೇ ರೀತಿ ಸ್ಪಿರಿಚುವಲ್ ಫಾರ್ಮಿಂಗ್ ಬಗ್ಗೆನೂ ಕೂಡ ನಾವು ಹೇಳ್ಬೇಕು 4 ಜನಕ್ಕೆ. ರೈತರಿಗೆ ಹೇಳ್ಬೇಕು, ಹಳ್ಳಿಗಳಲ್ಲಿ ಹೇಳ್ಬೇಕು. ಇಷ್ಟು ದಿವಸ ಧ್ಯಾನದ ಬಗ್ಗೆ ಹೇಳಿದ್ವಿ, ಇನ್ ಮುಂದೆ ನಾವು ಸ್ಪಿರಿಚುವಲ್ ಫಾರ್ಮಿಂಗ್ ಬಗ್ಗೆ ಹೇಳ್ಬೇಕು, ಅದ್ರ ವಿಚಾರಗಳ ಬಗ್ಗೆ ಹೇಳ್ಬೇಕು. ನೀವು ಹರ್ಮಾಕಲ್ಚರ್ ಮಾಡ್ತಿರೋ, ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತಿರೋ, ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತಿರೋ, ಅಟ್ಲೀಸ್ಟ್ ಈ ಕೆಮಿಕಲ್ ಗಳನ್ನ, ಫರ್ಟಿಲೈಸರ್ ಗಳನ್ನ ಭೂಮಿಗೆ ಹಾಕದೆ ಮಾಡೋ ಕೃಷಿ ಪದ್ಧತಿ ಯಾವ್ದಾಗಿದ್ರು ಸಂತೋಷವಾಗಿ ಮಾಡಿ. ಆದರೆ ಧ್ಯಾನ ಮಾಡಿ, ಪಿರಮಿಡ್ಗಳನ್ನ ನಿರ್ಮಾಣ ಮಾಡ್ಕೊಳ್ಳಿ. ಹುಣ್ಣಿಮೆಗಳಲ್ಲಿ ನಾವ್ ಎಲ್ಲೆಲ್ಲೋ ಹೋಗ್ತೀವಿ ಧ್ಯಾನ ಮಾಡ್ಲಿಕ್ಕೆ, ಕೆಲವೊಮ್ಮೆ ಆಗಲ್ಲ ಅಂದ್ರೂ ಎಲ್ಲೆಲ್ಲೆಲ್ಲೋ ಹೋಗ್ತೀವಿ. ಇನ್ ಮುಂದಿನ ಹಂತಗಳಲ್ಲಿ
ನಮ್ಮ ತೋಟ ಇದೆ ಅಂತಂದ್ರೆ ನಾವ್ ಅಲ್ಲೇ ಯಾಕೆ ಒಂದು ಪಿರಮಿಡ್ಗಳನ್ನ ಕಟ್ಕೋಬಾರ್ದು? ಹುಣ್ಣಿಮೆ ಧ್ಯಾನದಲ್ಲಿ ನಮ್ಮ ಭೂಮಿಯಲ್ಲಿ ಕುಳಿತು ಧ್ಯಾನ ಮಾಡೋದ್ರಿಂದ ನಮ್ಮ ಭೂಮಿನೂ ಎನರ್ಜಿ ಆಗುತ್ತೆ. ಪ್ರಕೃತಿಯಲ್ಲಿ, ಅದರಲ್ಲೂ ಪ್ರಕೃತಿಯಲ್ಲಿ 3 ಪಟ್ಟು, ಪಿರಮಿಡ್ ಅಲ್ಲಿ 3 ಪಟ್ಟು ಎನರ್ಜಿ ನಾವು ಪಡ್ಕೊಳ್ತೀವಿ. ಆ ಭೂಮಿಯಲ್ಲಿ ಧ್ಯಾನ ಮಾಡೋದ್ರಿಂದ ಭೂಮಿಗೂ ಎನರ್ಜಿ ಆಗುತ್ತೆ. ಸೊ ಅವ್ರು ಯಾರ್ಯಾರದ್ದು ಜಮೀನ್ಗಳಿದೆಯೋ ಅಲ್ಲೆಲ್ಲ ಪಿರಮಿಡ್ ಸ್ಟ್ರಕ್ಚರ್ಗಳು ಅಟ್ಲೀಸ್ಟ್ ಒಂದು 5x5 10x10 ಸಿಂಪಲ್ ಆದ ಪಿರಮಿಡ್ ಅನ್ನ ನಿರ್ಮಾಣ ಮಾಡ್ಕೊಂಡು ಅದ್ರ ಕೆಳಗಡೆ ಸೀಡ್ಸ್ ಇಡ್ಲಿಕ್ಕೆ ಆಗಿರ್ಬೋದು, ಹುಣ್ಣಿಮೆಗಳಲ್ಲಿ ನಾವು ಧ್ಯಾನ ಮಾಡ್ಲಿಕ್ಕೆ ಆಗಿರ್ಬೋದು, ಕನ್ಸಿಸ್ಟೆನ್ಸಿ ಆಗಿ 41 ಡೇಸ್ ಅಲ್ಲಿ ಎನರ್ಜಿ ಹೆಚ್ಚಾಗ್ಲಿಕ್ಕೆ ಧ್ಯಾನ ಮಾಡೋದಾಗಿರ್ಬೋದು. ಯಾಕೆ ಮಾಡ್ಬಾರ್ದು ನಾವು? ಪುಣ್ಯಕ್ಷೇತ್ರ ಅನ್ನೋದು ಹೇಗೆ ಅಂತ ಅಂದ್ರೆ, ನಾವು ಮತ್ತು ಎಲ್ಲೆಲ್ಲೋ ಹುಡುಕೊಂಡು ಹೋಗ್ತಾ ಇದೀವಿ ಅಂತಂದ್ರೆ ಹೋಗ್ಬಾರ್ದು ಅಂತಲ್ಲ, ಆದ್ರೆ ಧ್ಯಾನ ಮಾಡ್ಲಿಕ್ಕೆ ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು ಅಂತ ಹುಡುಕೋದ್ ಹೇಗಿದೆ ಅಂತ ಅಂದ್ರೆ, ನಾವು ಭಗವಂತನನ್ನ ಮತ್ತು ಹೊರಗಡೆನೆ ಹುಡುಕ್ತಾ ಹೊರಟಂಗೆ. ತಿರುಪ್ತಿಯಲ್ಲಿದ್ದಾನೆ, ನಂಜನಗೂಡಲ್ಲಿ ಇದ್ದಾನೆ ಭಗವಂತ ಅಂದ್ರೆ, ಕಾಮಾಖ್ಯ ದೇವಿ, ನಾವು ಸ್ತ್ರೀಯರು ನಾವೇ ಕಾಮಾಖ್ಯ ದೇವಿ ಅಲ್ಲ, ಕಾಮಾಖ್ಯ ದೇವಿ ಎಲ್ಲಿದ್ದಾಳೆ ಅಲ್ಲೇ ಇದ್ದಾಳೆ ಅಂತ ನಾವು ಹುಡುಕೊಂಡು ಹೊರಟಾಗೆ. ಈಗ ಹೇಗೆ ನಾವು ಎಲ್ಲ ಹೊರಗಡೆ ಹುಡುಕ್ತಾ ಇದೀವಲ್ವಾ, ಭಗವಂತ ಅಂದ್ರೆ ಹೊರಗಡೆ ಇದ್ದಾನೆ ಅಂತ ಹೇಳಿ, ಹಾಗೆ ಇದನ್ನು ಕೂಡ ಎಲ್ಲೆಲ್ಲೋ ಹೊರಗಡೆ ಹುಡುಕ್ದಾಗೆ. ಅವಕಾಶ ಇದೆ ಅಂತ ಅಂದ್ರೆ ಖಂಡಿತವಾಗಿಯೂ ಹೊರಗಡೆ ಒಳ್ಳೊಳ್ಳೆ ಧ್ಯಾನಗಳ ಕಾರ್ಯಕ್ರಮ ನಡೀತಾ ಇರುತ್ತೆ. ಖಂಡಿತವಾಗಿಯೂ ಒನ್ ಡೇ ಹೋಗ್ ಬರೋದ್ರಲ್ಲಿ ತಪ್ಪೇ ಇಲ್ಲ, ಒಂದು ಗ್ರೂಪ್ ಎನರ್ಜಿ ಇರುತ್ತೆ, ಎಲ್ಲಾ ಇರುತ್ತೆ. ಆದ್ರೆ ನಿಜವಾಗ್ಲೂ ನಾವು ಮೌನ ಸಾಧನೆ ಮಾಡ್ಬೇಕಪ್ಪ. ಈಗ 3 ಡೇಸ್ ನಾನು ಮೌನ ಸಾಧನೆ ಮಾಡ್ಬೇಕು, ಅಥವಾ ಹುಣ್ಣಿಮೆ ದಿನ ಇದೆ, ಮನೆಯಲ್ಲಿ ಆಗದೆ ಇರಬಹುದು, ನನಗೆಲ್ಲಾದ್ರೂ ಒಂದು ಪ್ರಶಾಂತವಾಗಿ ರಾತ್ರಿ ಎಲ್ಲ ಕುತ್ಕೊಂಡು ಧ್ಯಾನ ಮಾಡ್ಬೇಕು ಅಂತ ಅನ್ನಿಸ್ತಾ ಇದೆ. ಯಾಕೆ ನಮ್ಮ ಜಮೀನ್ಗಳಲ್ಲಿ ನಾವು ಪಿರಮಿಡ್ಗಳನ್ನ ಚಿಕ್ಕದಾಗಿ, ಕಟ್ಟಡ ಕಟ್ಟಬೇಕು ಅಂತ ಏನಿಲ್ಲ, ಮಡ್ ಹೌಸ್ ಕಟ್ಬೋದು. ನಾನೀಗ ಇದೀನಲ್ಲ, ನಮ್ಮ ಮನೆ ಮಣ್ಣಿನ ಮನೆ, ಕಲ್ಲು ಮಣ್ಣಿನಿಂದ ಮಾಡಿರುವಂತ ಮನೆ. ನಮ್ಮ ತೋಟದಲ್ಲಿ ಇದೆ ಮನೆ, ಕಲ್ಲು ಮಣ್ಣಿನಿಂದ ಮಾಡಿರುವಂತ ಮನೆ. ನಮ್ಮ ತೋಟದಲ್ಲಿ ಈಗ ಬೇಸ್ಮೆಂಟ್ ಆಗಿದೆ, ಪಿರಮಿಡ್ ನಿರ್ಮಾಣ ಮಾಡ್ತಾ ಇದೀವಿ, ಮಣ್ಣಿನಿಂದ ಮನೆ ಕಟ್ತಾ ಇದೀವಿ, ಅಂದ್ರೆ ಪಿರಮಿಡ್ ಅನ್ನ ನಿರ್ಮಾಣ ಮಾಡ್ತಾ ಇದೀವಿ. ಖಂಡಿತ ಸಾಧ್ಯ ಇದೆ. ಸಂಪೂರ್ಣ ಪ್ರಾಕೃತಿಕವಾಗಿ ಬದುಕ್ತೀವಿ ಅಂತಂದ್ರೆ ಖಂಡಿತ ಸಾಧ್ಯ ಇದೆ. ಏನಂತ ಅಂದ್ರೆ ನಾವು ಹೊರಗಡೆನೆ ಹುಡುಕ್ತಾ ಹೋಗ್ಬಾರ್ದು. ಈ ತರ ಚಿಕ್ಕದಾಗಿ 5x5 8x8 ಒಂದು 10x10 ನೀವು ಒಂದು ಮಣ್ಣಿನಿಂದ ಒಂದು 3-4 ಅಡಿ ಗೋಡೆ ಕಟ್ಕೊಂಡು ಗುಡಿಸಲು ತರ ಏನಾದ್ರೂ ಗರಿ ಹಾಕೋಬಹುದು, ಹುಲ್ಲಿಂದ ಮಾಡ್ಕೊಳ್ಬಹುದು. ಹಿಂದೆಲ್ಲ ಋಷಿ ಮುನಿಗಳು ಎಷ್ಟು ಸಹಜವಾಗಿ ಮಾಡ್ಕೊತಾ ಇದ್ರು ಅಲ್ವಾ, ಆ ರೀತಿ ಮಾಡ್ಕೊಳ್ಬಹುದು. ಮನಸ್ಸಿದ್ದರೆ ಮಾರ್ಗ ಅಂತಾರೆ ಹೇಳ್ತಾರಲ್ವಾ, ಹಾಗೆ ಸಿಂಪಲ್ ಆಗಿ ನಾವು ಮಾಡ್ಕೊಂಡು ಧ್ಯಾನ ಮಾಡ್ತಾ ಮಾಡ್ತಾ ಒಂದು ನಾವು ಎನರ್ಜಿ ಆಗ್ತೀವಿ. ನಂತರ ಆ ಭೂಮಿಯಲ್ಲೂ ಒಂದು ಬದಲಾವಣೆ ಆಗತ್ತೆ, ಅದರಿಂದ ಬೆಳೆ ಬರುತ್ತೆ ಅಲ್ವಾ. ಅದನ್ನ ತಿಂದವ್ರಿಗೂ ಕೂಡ ನಾವು ಒಂದು ಒಳ್ಳೆಯ ಒಂದು ಎನರ್ಜಿ ಇರುವಂತ ಒಂದು ಆಹಾರ ಕೊಟ್ಟ ಹಾಗಾಗತ್ತೆ. ನಾವು ತಟ್ಟೆ ತುಂಬಾ ಹೊಟ್ಟೆ ತುಂಬಾ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಇದೀವಿ. ಎಷ್ಟು ತಿಂದ್ರು ಕೂಡ ಅದ್ರಲ್ಲಿ ಕ್ಯಾಲೋರೀಸ್ ಇರಲ್ಲ, ಏನು ಇರಲ್ಲ, ಫೈಬರ್ ಇರಲ್ಲ, ಏನು ಇರಲ್ಲ. ಮತ್ತೆ ಸ್ಟಡಿ ಮಾಡ್ತೀವಿ, ಇದ್ರಲ್ಲಿ ಇದಿರುತ್ತೆ, ಅದ್ರಲ್ಲಿ ಅದಿರುತ್ತೆ, ಇದನ್ನ ತಿಂದ್ರೆ ಇದು ಬರುತ್ತೆ, ಡ್ರೈ ಫ್ರೂಟ್ಸ್ ತಿನ್ಬೇಕು, ಅದ್ ತಿನ್ಬೇಕು. ನಮ್ ಹಿಂದಿನವ್ರಿಗೆ ಎಷ್ಟು ಡ್ರೈ ಫ್ರೂಟ್ಸ್ ಗಳನ್ನ ತಿಂತಾ ಇದ್ರು. ಮತ್ತೆ ದಿನಕ್ಕೆ 4 ಟೈಮ್ ತಿನ್ನುವಂಥದ್ದು. ಸ್ವಲ್ಪ ತಿನ್ನಿ, ದಿನಕ್ಕೆ 4 ಸತಿ ತಿನ್ನಿ, 5 ಸತಿ ತಿನ್ನಿ ಅಂತ ಹೇಳಿ ಡಾಕ್ಟರ್ಸ್ ಹೇಳಿ. ಅದ್ರ ಅವಶ್ಯಕತೆ ಇತ್ತ? ಖಂಡಿತವಾಗೂ ನಮ್ ತಾತ 2 ಹೊತ್ತು ಊಟ ಮಾಡ್ತಾ ಇದ್ರು, ಬೆಳಗ್ಗೆ ತಿಂದ್ರೆ ಮತ್ತೆ ಸಂಜೆ. ಎಷ್ಟು ಅದ್ಭುತವಾದ ಒಂದು ಜೀವನ ಶೈಲಿ ಇತ್ತು ಅಂತಂದ್ರೆ, ಸಂಜೆ ಊಟ ಮಾಡೋರು ಸೂರ್ಯಾಸ್ತ ಆಗೋದಕ್ಕಿಂತ ಮುಂಚೆ, ಅಂದ್ರೆ ಬೆಳಗ್ಗೆ ಒಂದು 10 ಗಂಟೆಗೆ ನೀಟಾಗಿ ಒಂದು ಹೊಟ್ಟೆ ತುಂಬಾ ರೊಟ್ಟಿ ಊಟನೋ ಮುದ್ದೆ ಊಟನೋ ಊಟ ಮಾಡ್ಬಿಟ್ರೆ ಎಷ್ಟು ಚೆನ್ನಾಗಿ ತೋಟದಲ್ಲಿ ಕೆಲಸ ಮಾಡಿ ಆರೋಗ್ಯವಾಗಿ ಇರೋರು. ಮತ್ತೆ ಬಂದ್ರೆ ಸಂಜೆ ಮತ್ತೆ ಬಿಸಿ ಬಿಸಿಯಾಗಿ ಊಟ ಮಾಡ್ಬಿಟ್ರೆ ಅಷ್ಟು ಆರೋಗ್ಯವಾಗಿದ್ರು, ಆನಂದವಾಗಿದ್ರು, ಆ ಹೆಚ್ಚು ಕಾಲನು ಕೂಡ ಬದುಕಿದ್ರು. ಇದು ನಾವೆಲ್ಲ ನೋಡಿರ್ತೀವಿ. ಆದ್ರೂ ಕೂಡ ಬೇಗ ನಾವು ಈಗ ಏನ್ ನಡೀತಾ ಇದೆಯೋ ಅದಕ್ಕೆ ಇನ್ಫ್ಲೂಯೆನ್ಸ್ ಆಗ್ತೀವಿ, ಅಕ್ಕಪಕ್ಕದವರು ನೋಡಿ ಇನ್ಫ್ಲೂಯೆನ್ಸ್ ಆಗ್ತೀವಿ. ಅದನ್ನ ಫಸ್ಟ್ ನಾವು ಬಿಡ್ಬೇಕು.
ನಮ್ಮ ಒಳಗಡೆ ನಾವು ಹೇಗೆ ಹಾಳವಾಗಿ ಹೋಗ್ಬೇಕಲ್ವಾ? ಅಕ್ಕಪಕ್ಕದವ್ರನ್ನ ನೋಡಿ ಇನ್ಫ್ಲೂಯೆನ್ಸ್ ಆಗೋದು ಒಂದೇ, ಭಗವಂತನ ಹೊರಗಡೆ ಹುಡ್ಕೋದು ಒಂದೇ ಅಲ್ವಾ? ಗುರುಗಳು ಹೇಳಿದ್ದಾರೆ, ಏನೊಂದಾದ್ರೂ ಕೂಡ ಅದಕ್ಕೆ ನೀನೇ ಕಾರಣ, ನಿನ್ನ ವಾಸ್ತವಕ್ಕೆ ನೀನೇ ಕಾರಣ. ಸೊ ನೀನ್ ಕುತ್ಕೊಂಡು ಧ್ಯಾನ ಮಾಡಿ ಈ ಪರಿಸ್ಥಿತಿಗೆ ಕಾರಣ ಏನು ನೀನೇ ಕಂಡ್ಕೋ. ನೀನು ಉದ್ಧಾರ ಆಗ್ಬೇಕು ಅಂದ್ರೂ ಕೂಡ ನೀನೇ ಅದನ್ನ ನೀನ್ ಉದ್ಧಾರ ಮಾಡ್ಕೊ ಅಂತ ಹೇಳ್ತಾರಲ್ಲ. ನಮ್ಮೊಳಗಡೆನೆ ನಾವು ಆಳವಾಗಿ ಹೋಗ್ತೀವಿ ಅಂದ್ಮೇಲೆ ನಾವು ಮತ್ತು ಅಕ್ಕಪಕ್ಕದವ್ರು ನೋಡಿ ಅವ್ರ ಕಾರ್ ತಗೊಂಡ್ರು, ನಾನ್ ಕಾರ್ ತಗೊಂಡೆ, ಅವ್ರು ಏನೋ ಬ್ಯಾಂಕ್ ಅಕೌಂಟ್ 1 ಕೋಟಿ ಇದೆ ಅಂದ್ರೆ ನಾನ್ 2 ಕೋಟಿ ಮಾಡ್ತೀನಿ ಅಂತ ಹೊರಟ್ರೆ ಮತ್ತು ಇಲ್ಲಿ ಕಾಂಪಿಟೇಷನ್ ಆಗುತ್ತೆ ವಿನಃ ಸರಳವಾದ, ಸುಂದರವಾದ, ಆನಂದವಾದ ಜೀವನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಕೃಷಿ ಮಾಡಿ ನಾನು ತುಂಬಾ ದೊಡ್ಡ ಮಟ್ಟದ ಒಂದು ರಿಚ್ ಪರ್ಸನ್ ಆಗ್ತೀನಿ ಅಂತ ಅನ್ಕೊಂಡು ಹೋಗೋದಲ್ಲ. ಆನಂದವಾದ, ಆರೋಗ್ಯವಾದ, ನಿಜವಾದ ಒಂದು ಜೀವನ ಮಾಡ್ತೀನಿ ಅನ್ನೋ ಒಂದು ಉದ್ದೇಶದಿಂದ ಇದನ್ನ ಮಾಡಿದ್ರೆ ಮಾಡ್ಬೇಕು. ಆಗದೇ ಇಲ್ಲ ಅಂತ ಅಲ್ಲ, ಆದ್ರೂ ಕೂಡ ಅತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಕೃಷಿ ಅಂತೂ ಮಾಡಬಾರ್ದು. ಅಂದ್ರೆ ನಾನು ಏನೋ ಒಂದು ಬಿಲಿಯನೇರ್ ಆಗ್ತೀನಿ ಅನ್ನೋ ತರ ಇಟ್ಕೊಂಡು ಇದನ್ ಮಾಡಬಾರ್ದು. ನಾನು ಆನಂದವಾಗಿರ್ಬೇಕು, ಪ್ರಕೃತಿ ಜೊತೆಗೆ ಕನೆಕ್ಟ್ ಆಗ್ಬೇಕು, ನಿಜವಾಗ್ಲೂ ನಾನು ಯಾರು ಅಂತ ನಾನು ತಿಳ್ಕೋಬೇಕು ಅನ್ನೋರು ನಿಜವಾಗ್ಲೂ ಈ ಒಂದು ಮಾರ್ಗಕ್ಕೆ ಬಂದ್ರೆ ತುಂಬಾ ಅದ್ಭುತವಾಗಿರುತ್ತೆ ಮಾಸ್ಟರ್ಸ್. ಎಷ್ಟೋ ಜನ, ನಾನು ಇದೇ ರೀತಿ ಒಂದ್ ಕಡೆ ಕ್ಲಾಸ್ ಕೊಡ್ಬೇಕಾದ್ರೆ ಒಬ್ರು ಮೇಡಮ್ ಹೇಳ್ತಾ ಇದ್ರು, ನೀವು ಕೃಷಿ ಬಗ್ಗೆ ಹೇಳ್ತಾ ಇದ್ರಾ? ನಾವು ಮೇಡಮ್ ಹಳ್ಳಿಯಲ್ಲಿ ನಮ್ಮ ಮನೆ ಇದೆ, ಹೊಲ ಇದೆ, ತೋಟ ಇದೆ. ಹೊಲನ ಬೇರೆಯವ್ರಿಗೆ ಮಾಡಕ್ ಕೊಟ್ಬಿಟ್ಟಿದೀವಿ. ತೋಟ ಇದೆ, ಅದನ್ನ ಯಾರೋ ನಮ್ ಚಿಕ್ಕಪ್ಪ ದೊಡ್ಡಪ್ಪದಿರು ನೋಡ್ಕೊತಾ ಇದಾರೆ. ಹಳ್ಳಿಯಲ್ಲಿ ಇರೋ ಮನೇನ ಯಾರಿಗೂ ಬಾಡಿಗೆ ಕೊಟ್ಟಿದೀವಿ. ಎಲ್ಲಾನು ಇವ್ರಿಗೆ ಕೊಟ್ಬಿಟ್ಟು ಸಿಟಿಯಲ್ಲಿ ನಾವು ಬಾಡಿಗೆ ಮನೆಯಲ್ಲಿ ಇದೀವಿ. ನನಗೆ ಈಗ ಫೀಲ್ ಆಗ್ತಾ ಇದೆ, ನಿಜವಾಗ್ಲೂ ನಾನ್ ಏನ್ ಮಾಡ್ತಾ ಇದೀವಿ, ನಾವ್ ಯಾವ ತರ ಜೀವನ ಮಾಡ್ತಾ ಇದೀವಿ ಅನ್ನೋದನ್ನ ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದ್ರು. ಎಲ್ಲರಿಗೂ ಏನ್ ಕ್ರೇಜ್ ಅಂತ ಅಂದ್ರೆ ಸಿಟಿಯಲ್ಲಿ ಇರ್ಬೇಕು, ಬಾಡಿಗೆ ಮನೆಯಲ್ಲಿದ್ರು ಕೂಡ ಚಿಂತೆ ಇಲ್ಲ, ಮಕ್ಕಳನ್ನ ಎಲ್ಲ ಒಟ್ಟು ದೊಡ್ಡ ಸ್ಕೂಲ್ಗಳಿಗೆ ಹಾಕ್ಬೇಕು, ಒಟ್ಟು ಸಿಟಿಲಿ ಇರ್ಬೇಕಪ್ಪ. ಅದೇನೋ ಕಾನ್ಸೆಪ್ಟ್ ಅವ್ರಿಗೆ. ಅಲ್ಲಿ ಅಲ್ಲಿ ಎಷ್ಟು ಆನಂದವಾಗಿದ್ದಾರೆ ಅದು ಅವ್ರಿಗೆ ಗೊತ್ತಿಲ್ಲ. ನಿಜವಾಗ್ಲೂ ಬರಿಗಾಲಲ್ಲಿ ಓಡಾಡ್ಬೇಕಾದ್ರೆ ಆ ಭೂಮತಿ ಕನೆಕ್ಟ್ ಆಗೋದಿದೆಯಲ್ಲ, ಆ ತೋಟದಲ್ಲಿ ಓಡಾಡ್ತಾ ಆ ಪ್ರಕೃತಿ ಜೊತೆ ಕನೆಕ್ಟ್ ಆಗೋದಿದೆಯಲ್ಲ, ಬೆಳಗ್ಗೆ ಆ ಸೂರ್ಯನ ಕಿರಣಗಳನ್ನ ನೋಡ್ತಾ ನೋಡ್ತಾ ನಾನು ಪ್ರತಿದಿನ ವಾಕಿಂಗ್ ಹೋಗ್ಬೇಕಾದ್ರೆ ಇನ್ನೇನು ಸೂರ್ಯ ಬರ್ತಾ ಇದ್ದಾನೆ ಅನ್ಬೇಕಾದ್ರೆ ದೃಷ್ಟಿಸಿ ನಿಂತ್ಕೊಂಡು ನೋಡ್ತಾ ಇರ್ಬೇಕಾದ್ರೆ ಎಷ್ಟು ಆನಂದ ಸಿಗುತ್ತೆ ಅಂದ್ರೆ ಅಷ್ಟು ಎನರ್ಜಿ ಸಿಗುತ್ತೆ. ನಿಜವಾಗ್ಲೂ ನಾವ್ ಎಲ್ಲಿ ಎಡೋತೀವಿ ಅಂತಂದ್ರೆ ಜಾಸ್ತಿ ರೂಮ್ ಅಲ್ಲಿ, ಮನೆ ಒಳಗಡೆ, ಮೊಬೈಲ್ ಅಲ್ಲಿ ನ್ಯೂಸ್ ನೋಡ್ತಾ, ಫೋನ್ ಅಲ್ಲಿ ಮಾತಾಡ್ತಾ ತುಂಬಾನೇ ಮಿಸ್ ಮಾಡ್ಕೋತಾ ಇದೀವಿ. ಪ್ರಕೃತಿ ಜೊತೆ ಕನೆಕ್ಟ್ ಆಗೋದನ್ನ ತುಂಬಾನೇ ಮಿಸ್ ಮಾಡ್ಕೋತಾ ಇದೀವಿ. ನಾವ್ ಒಂದ್ ಸ್ವಲ್ಪ ಅಟ್ಲೀಸ್ಟ್ ತೋಟ ಇಲ್ವಾ? ಓಕೆ, ಬರಿಗಾಲಲ್ಲಿ ನಡಿಬೋದಾ? ಬರಿಗಾಲಲ್ಲಿ ನಡೀತಾ ಅದು ಬರಿಗಾಲಲ್ಲಿ ನಡಿಬಹುದು, ಆದ್ರೆ ರೋಡ್ ಮೇಲಲ್ಲ. ಭೂಮಿ ಮಣ್ಣಿರ್ಬೇಕು. ಭೂಮಿ ಮೇಲೆ ಬರಿಗಾಲಲ್ಲಿ ನಡಿಬೋದಾ? ಹುಲ್ಲಿದ್ಯಾ? ಹುಲ್ ಮೇಲ್ ನಡಿಬೋದಾ? ಬೆಳಗ್ಗೆ ಸೂರ್ಯ ಬರುತ್ತೆ, ಸೂರ್ಯನನ್ನ ನೋಡ್ಬೋದಾ? ಹುಣ್ಣಿಮೆಯಲ್ಲಿ ಚಂದ್ರನನ್ನ ದೃಷ್ಟಿಸಿ ನೋಡ್ಬೋದಾ? ಆಕಾಶ ನೋಡ್ಬೋದಾ? ನಕ್ಷತ್ರಗಳನ್ನ ನೋಡ್ಬೋದಾ? ನಾವು ಪ್ರಕೃತಿ ಜೊತೆ ಬೆರಿತಾ ಇಲ್ಲ. ಸಮಯ ಸಿಕ್ಕರೆ ಎಷ್ಟೋ ಎಲ್ಲಾ ನನಗ್ ಗೊತ್ತಿರೋ ಹಾಗೆ ಎಲ್ಲಾ ಕ್ಷೇತ್ರಗಳು ಬೆಟ್ಟದ ಮೇಲೇನೆ ಇರುವಂತದ್ದು. ನನಗೆ ಹೇಳಿದೆ ದಶರಥ ರಾಮೇಶ್ವರ ಅಂತ ಹೇಳಿ, ಅದು ಕೂಡ ಇರೋದು ಬೆಟ್ಟದ ಮೇಲೆ. ನಮ್ಮ ಊರಿನ ಸುತ್ತಮುತ್ತ ಎಷ್ಟು ಯೋಗಿಗಳಿದ್ದಾರೆ ಗೊತ್ತಾ? ಎಷ್ಟು ತಪಸ್ವಿಗಳಿದ್ದಾರೆ. ಅವರೆಲ್ಲ ಧ್ಯಾನ ಮಾಡಿರೋದು ಬೆಟ್ಟದಲ್ಲಿ. ಲಿಂಗೈಕ್ಯರಾಗೋದು ಅಂತ ಹೇಳ್ತಾರೆ. ಅವರ ಸಮಾಧಿ ಮೇಲ್ಗಡೆ ಒಂದು ಇಷ್ಟಲಿಂಗ ಇಡ್ತಾರೆ, ಲಿಂಗು ಎಲ್ಲ ಇಟ್ಟು ಅದೊಂದು ದೇವಸ್ಥಾನ ಮಾಡ್ಬಿಡ್ತಾರೆ, ಪೂಜೆ ಮಾಡ್ತಾರೆ. ಬಟ್ ನಮಗೆ ಆ ಅರಿವಿರೋದ್ರಿಂದ ನಾವು ಬರಿಗಾಲಲ್ಲಿ ಬೆಟ್ಟ ಹತ್ಬೋದಾ? ಅಲ್ಲಿ ಭಗವಂತ ಇದ್ದಾನೆ, ಪೂಜೆ ಮಾಡ್ಬೇಕು ಅನ್ನೋದು ಬೇಡ. ಆ ಪ್ರಕೃತಿ ಜೊತೆಗೆ ಬರಗಾಲಲ್ಲಿ ನಡೀತಾ ಅಲ್ಲೊಂದು ಶಕ್ತಿ ಇರುತ್ತೆ. ನಮ್ಗೆಲ್ಲರಿಗೂ ಗೊತ್ತು, ತಪಸ್ ಮಾಡಿ ಅಲ್ಲಿ ಸಮಾಧಿ ಆಗಿದ್ದಾರೆ ಅಂದ್ರೆ ಅಲ್ಲಿ ಎಷ್ಟು ಎನರ್ಜಿ ಇರುತ್ತೆ ಅಂತ. ಪ್ರತಿ ಹಳ್ಳಿಗಳಲ್ಲಿ, ಪ್ರತಿ ಊರುಗಳಲ್ಲಿ ಒಂದು ಫೇಮಸ್ ಆಗಿರುವಂತಹ ಬೆಟ್ಟದ ಮೇಲೆ ಒಂದು ದೇವಸ್ಥಾನ ಇದ್ದೇ ಇರುತ್ತೆ. ನಾವು ಹುಡುಕ್ತಾ ಎಲ್ಲೋ ಹೋಗೋದು ಬೇಡ, ನಮ್ಮ ಸುತ್ತಮುತ್ತಲೇ ಎಲ್ಲಿದೆಯೋ ಅಲ್ಲಿಗೆ
ಹೋಗಿ ಆ ಜಾಗದಲ್ಲಿ ಕೂತು ಧ್ಯಾನ ಮಾಡಿ ಖಂಡಿತವಾಗಿ ಎನರ್ಜಿಯನ್ನ ಪಡ್ಕೊಳ್ಬಹುದು. ಈ ತರ ಹೇಳ್ತಾ ಹೋದ್ರೆ ತುಂಬಾ ಇದೆ ಮಾಸ್ಟರ್ಸ್. ಅದು ನಾವು ಕಲ್ತ್ಕೊತಾ ಹೋಗ್ಬೇಕು, ಪ್ರಕೃತಿಗೆ ಕನೆಕ್ಟ್ ಆಗ್ತಾ ಹೋಗ್ಬೇಕು. ನಮ್ಮದು ಕೂಡ ದಶರಥ ರಾಮ ಪಿರಮಿಡ್ ಧ್ಯಾನ ಕೇಂದ್ರ ಅಂತ, ದಶರಥ ರಾಮ ಪಿರಮಿಡ್ ಸ್ಪಿರಿಚುವಲ್ ಫಾರ್ಮಿಂಗ್ ಅಂತ ಹೇಳಿ ನಮ್ಮ ಪಿರಮಿಡ್ ಭೂಮಿ ಪೂಜೆ ಆಯ್ತು, ಈಗ ಆದಿ ಆಗ್ತಾ ಇದೆ. ಖಂಡಿತವಾಗಿಯೂ ನಮ್ಮ ಪಿರಮಿಡ್ ಕಂಪ್ಲೀಟ್ ಆದ್ಮೇಲೆ 21/21 ಪಿರಮಿಡ್ ನಿರ್ಮಾಣ ಆಗ್ತಾ ಇದೆ. ಖಂಡಿತವಾಗಿಯೂ ಎಲ್ಲರನ್ನು ಕೂಡ ನಾನು ಕರಿತೀನಿ. ಇದೇ ರೀತಿ ನನಗೆ ಕಂಪ್ಲೀಟ್ ಆದ್ಮೇಲೆ ಎಲ್ರೂ ಕೂಡ ಬನ್ನಿ, ನಮ್ಮ ಪಿರಮಿಡ್ ಅಲ್ಲಿ ಧ್ಯಾನ ಮಾಡಿ ಅಲ್ಲಿ ಎನರ್ಜಿ ನಾವುಗಳು ಪಡ್ಕೊಳ್ಳೋಣ. ಅಲ್ಲೂ ಕೂಡ ಎನರ್ಜಿಯನ್ನ ಒಂದು ವರ್ಷ ಅಂತೀವಲ್ಲ, ಆ ರೀತಿ ಎಲ್ಲರೂ ಕೂಡಿ ಧ್ಯಾನ ಮಾಡಿದಾಗ ಅಲ್ಲೂ ಕೂಡ ಒಂದು ಎನರ್ಜಿ ಕ್ರಿಯೇಟ್ ಆಗುತ್ತೆ. ಸೊ ತುಂಬಾ ಧನ್ಯವಾದಗಳು. ಎಂತ ಅದ್ಭುತವಾದ ಒಂದು ಅವಕಾಶ ಕೊಟ್ರಿ. ಥ್ಯಾಂಕ್ ಯು. ಎಸ್ ಮ್ಯಾಮ್, ತುಂಬಾ ಅದ್ಭುತವಾದಂತಹ ಧ್ಯಾನ ಮ್ಯಾಮ್. ಅಂದ್ರೆ ತುಂಬಾ ಚಿಕ್ಕ ವಯಸ್ಸಿಗೆ, ಅಂದ್ರೆ ಒಂದು 25 ವರ್ಷದಿಂದ ಇದ್ದೀರಲ್ಲ ಮ್ಯಾಮ್ ತಾವು. 21ನೇ ಇಸ್ವಿನಲ್ಲೇ ಬಂದ್ರಿ ಅಂದ್ರೆ 25 ವರ್ಷದಿಂದ ತಾವು ಧ್ಯಾನದಲ್ಲಿ ಇದ್ದೀರಾ. ಹಾ, ಅವಾಗಿಂದ ಸುಮಾರು ಪದ್ಧತಿಗಳು ಅಂದ್ರೆ ಪೂಜೆ, ವ್ರತ ಈ ತರ ಎಲ್ಲಾ ಮಾಡ್ತಾ ಬಂದಿದ್ರಿಂದ 21ನೇ ಇಸ್ವಿಯಲ್ಲಿ ನಿಜವಾಗ್ಲೂ ಆನಾಪಾನಸತಿ ಧ್ಯಾನಕ್ ಬಂದೆ. ಅದೇ 21ನೇ ಇಸ್ವಿ, 5 ವರ್ಷದಿಂದ 5 ವರ್ಷದಿಂದ ಅಂದ್ರೆ ಚಿಕ್ಕ ವಯಸ್ಸು 6 ವರ್ಷದಲ್ಲಿ SSYಗೆ ಸೇರ್ಕೊಂಡು ಅವಾಗಿನಿಂದ ನೀವು ಅಂದ್ರೆ ಪೂಜೆ ಧ್ಯಾನ ಇದ್ರಲ್ಲಿ ಇದ್ರಿ. ಮತ್ತೆ 21ಕ್ಕೆ ಆನಾಪಾನಸತಿ ಧ್ಯಾನಕ್ಕೆ ಬಂದಿದ್ದು. ಎಸ್ ಮ್ಯಾಮ್, ತುಂಬಾ ಅದ್ಭುತವಾಗಿ ಹೇಳಿದ್ರಿ ಮ್ಯಾಮ್. ಅಂದ್ರೆ ನಾವು ಅಂದ್ರೆ ಮೊದಲಿಗೆ ನೀವು ಪ್ರಾರಂಭ ಮಾಡ್ತೀರಾ 90/90 ಜಾಗದಲ್ಲಿ ಪಿರಮಿಡ್ಗಳ ಸ್ಥಾಪನೆಗಳನ್ನ ಮಾಡ್ಕೊತಾ ಅಲ್ಲಿರ್ತಕ್ಕಂತ ಸುತ್ತಮುತ್ತಲಿನ ಜನರನ್ನೆಲ್ಲ ಅಲ್ಲಿ ಸೇರಿಸಿ ಧ್ಯಾನವನ್ನ ಮಾಡ್ತಾ ಅಲ್ಲೇ ಒಂದು ಅಂದ್ರೆ ವಿಶ್ವ ಪಿರಮಿಡ್ ಕೃಷಿ ಧ್ಯಾನ ಯಜ್ಞ ಅನ್ನೋದಂತ ಫೇಮಸ್ ಆಗತ್ತೆ ಆ ಧ್ಯಾನ. ಮತ್ತೇನೆ ಅಂದ್ರೆ ನಮ್ಮ ಕೃಷಿಯಲ್ಲಿ ಎಷ್ಟೆಲ್ಲ ಅಂದ್ರೆ ಮೆಥಡ್ಸ್ ಬರುತ್ತೆ. ಆರ್ಗ್ಯಾನಿಕ್ ಫಾರ್ಮಿಂಗ್ ಬರುತ್ತೆ, ನ್ಯಾಚುರಲ್ ಫಾರ್ಮಿಂಗ್ ಬರುತ್ತೆ, ಮತ್ತೆ ಆಧ್ಯಾತ್ಮಿಕ ಫಾರ್ಮಿಂಗ್ ಅನ್ನೋದು ಬರುತ್ತೆ. ಆಧ್ಯಾತ್ಮಿಕವಾಗಿ ನಾವು ಫಾರ್ಮಿಂಗ್ ಅನ್ನ ಮಾಡ್ಬೇಕಾದ್ರೆ ನಾವು ಮಾಡ್ತಕ್ಕಂಥ ಕೃಷಿನಲ್ಲಿ ಅಂದ್ರೆ ಇವು ಪಿರಮಿಡ್ ಸ್ಟ್ರಕ್ಚರ್ ಗಳನ್ನ ಹಾಕೊಂಡಾದ್ರೂ ನಾವು ಪ್ರಾರಂಭವನ್ನ ಮಾಡಿ ಅಲ್ಲಿ ಬೆಳಿತಕ್ಕಂತ ಅಂದ್ರೆ ಫಲವನ್ನ ನಾವು ಇದನ್ನ ತಿಂದವರು ಎಲ್ರೂ ಸಹ ಜ್ಞಾನಿಗಳಾಗ್ಲಿ ಅಂತ ನಾವು ಸಂಕಲ್ಪವನ್ನ ಮಾಡಿಕೊಂಡು ಆ ಬೆಳೆಯನ್ನ ಬೆಳೆದಾಗ ಅದ್ರಿಂದ ಬರ್ತಕ್ಕಂತ ಬೆಳೆ ಅಂದ್ರೆ ಪುಷ್ಟಿದಾಯಕವಾಗಿರ್ತದೆ, ಪೌಷ್ಟಿಕವಾಗಿರ್ತೈತೆ, ನಮ್ಮ ಆರೋಗ್ಯಕ್ಕೆ ಒಳ್ಳೆ ಅದ್ಭುತವಾದಂತಹ ಆರೋಗ್ಯ ಆಗತ್ತೆ. ಅಂದ್ರೆ ನಾವು ಆಧ್ಯಾತ್ಮಿಕ ಕೃಷಿಯನ್ನ ಯಾವ ತರ ಮಾಡ್ಬೋದು ಅಂತ ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ ಮ್ಯಾಮ್. ಅಂದ್ರೆ ನಮ್ಮ ವೇದಿಕೆನಲ್ಲೂ ಸಹ ಸುಮಾರು ಜನ ಕೃಷಿಕರು ಇದ್ದಾರೆ ಮ್ಯಾಮ್. ಆಲ್ರೆಡಿ ಅವರಿಗೆಲ್ಲ ತುಂಬಾ ಯೂಸ್ ಆಗಿದೆ ಈ ಅಂದ್ರೆ ಕ್ಲಾಸ್ ಅಂತ ನಾನು ಹೇಳಿಕೆ ಇಷ್ಟಪಡ್ತೀನಿ ಮ್ಯಾಮ್. ತುಂಬಾ ಅದ್ಭುತವಾಗಿ ಬಂತು ಮ್ಯಾಮ್. ಅಂದ್ರೆ ನಿಮ್ಗೆ ಟೈಮ್ ಸಾಕಾಗಿಲ್ಲ, ಮೈನ್ ಪಾಯಿಂಟ್ಸ್ ಹೇಳಿದೀರಾ ಅಂತ ನಾನು ಅನ್ಕೊಂಡಿದ್ದೀನಿ ಮ್ಯಾಮ್. ತಮ್ಮನ್ನ ನಾನು ನಾಯಕನಹಟ್ಟಿನಲ್ಲೂ ನೋಡಿದ್ದೆ ಮ್ಯಾಮ್. ತಾವು ಬಂದಿದ್ರಿ, ಗೀತಾ ಮೇಡಮ್ ಅವರ ಮಗುವಿನ ನಾಮಕರಣ ದಿವಸ ಬಂದಿದ್ರಿ, ನಾವು ಅವತ್ತಲ್ಲಿ ಬಂದಿದ್ರಿ. ಅವತ್ತು ಸಹ ನಿಮ್ಮ ಸ್ವಾಧ್ಯಾಯ ಕೇಳಿದ್ದೆ ನಾನು. ಅಲ್ಲಿ ಒಂದು ಅರ್ಧ ಗಂಟೆ ತಾವು ಸ್ವಾಧ್ಯಾಯ ಕೊಟ್ಟಿದ್ರಿ ಮ್ಯಾಮ್. ತುಂಬಾ ಅದ್ಭುತವಾಗಿ ಬಂತು ಮ್ಯಾಮ್. ಅಂದ್ರೆ ಆಧ್ಯಾತ್ಮಿಕ ಕೃಷಿಯನ್ನ ನಾವು ಯಾವ ತರ ಅಳವಡಿಸ್ಕೋಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ. ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಕ್ವಶನ್ ಆನ್ಸರ್ ತಗೋಬೋದಾ ಮ್ಯಾಮ್? ನಮ್ಮ ಮಾಸ್ಟರ್ಗಳ್ದು ಯಾರ್ದಾದ್ರೂ ಕ್ವಶನ್ ಆನ್ಸರ್ ಇದ್ರೆ. ಎಸ್ ಮಾಸ್ಟರ್ಸ್, ಮೇಡಮ್ ಅವರು ಆಧ್ಯಾತ್ಮಿಕ ಕೃಷಿಯ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಎಲ್ರು ಸಹ ಸುಮಾರು ಜನ ಇಲ್ಲಿ ಕೃಷಿಕಾರರು ಇದ್ದೀರಾ. ತಾವ್ ಎಲ್ರು ಸಹ ಏನನ್ನ ನೀವು ಅಂದ್ರೆ ನೀವು ಸ್ಪಿರಿಚುವಲ್ ಅಳವಡಿಸ್ಕೊಂಡಿರೋರು ಇದ್ದಾರೆ ಮ್ಯಾಮ್. ಯಾಕೆಂದ್ರೆ ನಮ್ಮ ಗುರುಜಿನೂ ಸಹ ಆಧ್ಯಾತ್ಮಿಕ ಕೃಷಿ ಬಗ್ಗೆ ತುಂಬಾ ಹೇಳ್ತಾ ಇರ್ತಾರೆ. ಅಂದ್ರೆ ಕೆಮಿಕಲ್ ಅನ್ನ ಬಿಡಿ, ಆಧ್ಯಾತ್ಮಿಕ ಕೃಷಿಯನ್ನ ಅಳವಡಿಸ್ಕೊಳ್ಳಿ, ಅವಾಗ ತುಂಬಾ ಚೆನ್ನಾಗಿ ಬೆಳೆನೂ ಬರುತ್ತೆ, ಆರೋಗ್ಯವಾಗೂ ಇರ್ತೈತೆ, ಪೌಷ್ಟಿಕವಾದಂತಹ ಆಹಾರವನ್ನ ನಾವು ಜನಕ್ಕೂ ಸಹ ಕೊಡ್ಬೋದು, ನಾವು ಸಹ ಅದನ್ನ ಯೂಸ್ ಮಾಡ್ಕೋಬಹುದು ಅಂತ ಆಧ್ಯಾತ್ಮಿಕ ಕೃಷಿ ಬಗ್ಗೆ ನಮ್ ಗುರುಗಳು ಸಹ ತುಂಬಾ ಹೇಳ್ತಾ ಇರ್ತಾರೆ ಮೇಡಮ್. ಪ್ರತಿದಿನ ವೇದಿಕೆನಲ್ಲಿ ರಂಗನಾಥ್ ಸರ್ ಅವರು ಸಹ ಪ್ರತಿದಿನ ಹೇಳ್ತಾ ಇರ್ತಾರೆ. ಹಾಗಾಗಿ ಇಲ್ಲಿ ಅಳವಡಿಸ್ಕೊಂಡಿರ್ತಕ್ಕಂಥವ್ರು ಸಹ ಇದಾರ ಮೇಡಮ್ ಸ್ವಲ್ಪ ಜನ. ಎಸ್ ಮಾಸ್ಟರ್, ಏನೇ ನಿಮ್ದು ಮೇಡಮ್ ಕ್ಲಾಸ್ ಯಾವ ತರ ಇತ್ತು ಅನ್ನೋ ಅನಿಸಿಕೆ ಆಗ್ಲಿ ಅಥವಾ ಕೃಷಿ ಬಗ್ಗೆ ಆಗ್ಲಿ ನೀವೇನ್ ಅಳವಡಿಸ್ಕೊಂಡಿದೀರಾ, ಇನ್ನು ಹೆಚ್ಚಿನ ಮಾಹಿತಿಯನ್ನ ಮೇಡಮ್ ಕಡೆಯಿಂದ ನೀವು ಪಡ್ಕೊಬಹುದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮಾಸ್ಟರ್ಸ್. ಎಲ್ರು ಸಹ ಅಂದ್ರೆ ಹ್ಯಾಂಡ್ ರೈಸ್ ಮಾಡಿದ್ರೆ ನಾನು ಆಪ್ಷನ್ ಕೊಡ್ತೀನಿ, ನೀವು ಮೇಡಮ್ ಹತ್ರ ಮಾತಾಡ್ಬೋದು.
ರಮೇಶ್ ಸರ್ ಮ್ಯೂಟ್ ಮಾಡ್ಕೊಳ್ಳಿ ಸರ್. ಮೇಡಮ್, ಇದು ತುಂಬಾ ಅದ್ಭುತವಾಗಿ ನೀವು ಸ್ವಾಧ್ಯಾಯನ ಕೊಟ್ರಿ. ನಾನು ಕಾಲೇಜ್ ಡೇಸ್ ನಲ್ಲಿ ಇರುವಾಗ, SLC ಮತ್ತೆ PUC ನಲ್ಲಿ ಇರುವಾಗ SSY ಸಿದ್ಧ ಸಮಾಧಿ ಯೋಗ ಅಂತ ಋಷಿ ಪ್ರಭಾಕರ್ ಅವರು ನಡ್ಸ್ಕೊಡ್ತಾ ಇದ್ರು. ಅವಾಗ ಆ ಒಂದು ಇದರಲ್ಲಿ ಭಾಗವಹಿಸ್ತಾ ಇದ್ದೆ ನಾನು ಅವಾಗ ಚಿಕ್ಕ ವಯಸ್ಸಿನಲ್ಲಿ. ಆಮೇಲೆ ನಮ್ದು ಇವಾಗ ನೀವು ಹೇಳಿದ್ರಲ್ಲ ಫಾರ್ಮಿಂಗ್ ಅಂತೆಲ್ಲ ಹೇಳಿದ್ರಲ್ಲ, ಸುಮಾರು ಒಂದು 7-8 ಎಕರೆ ಇದೆ ಸೊಂಡಕೊಪ್ಪದಲ್ಲಿ. ಅದು ಯಾವ ತರ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ ನಿಮ್ಮಲ್ಲಿ ಸ್ವಲ್ಪ ಸಲಹೆ ಕೊಟ್ರೆ ನಮ್ಗೆ, ಅದು ಆಧುನಿಕವಾಗಿ ಯಾವ ತರ ಮಾಡ್ಬೇಕು ಅಂತ ಕೊಟ್ರೆ ಸಲಹೆ ಅದ್ರ ನಾವು ಉಪಯೋಗಿಸ್ಕೊಬಹುದು. ಅದಕ್ಕೆ ನೀವು ಸಲಹೆ ಕೊಡ್ಬೇಕು ಮೇಡಮ್, ಯಾವ ತರ ಮಾಡ್ಬೇಕು ಅಂತ. ಖಂಡಿತ ಸರ್, ಖಂಡಿತ. ನೀವು ಕರೆ ಮಾಡಿದ್ರೆ ಅದಕ್ಕೆ ಬೇಕಾಗಿರುವಂತದ್ದು ಹೇಗೆ ಮಾಡ್ಬೋದು ಏನು ಅನ್ನೋದು ಒಂದ್ ವರ್ಡಲ್ಲಿ ಹೇಳೋದಕ್ಕೆ ಸಾಧ್ಯ ಆಗಲ್ಲ. ಅದ್ರ ಬಗ್ಗೆ ಮಾಹಿತಿ ಕೊಡ್ಬೋದು ಸರ್, ಕೊಡ್ತೇನೆ. ನೀವು SSY ನಲ್ಲಿ ಇದೀನಿ ಅಂದ್ರಲ್ಲ, ಒಂದು 15 ದಿನ ಅಲ್ಲಿ ರಾ ಫುಡ್ ತಿನ್ಬೇಕಾಗಿತ್ತು. ಏನ್ ಊಟ ಮಾಡಂಗಿಲ್ಲ, ಬರೀ ರಾ ಫುಡ್ಡೇ ತಗೊಬೇಕಾಗಿತ್ತು. ಸೊ ಅವಾಗ ಋಷಿ ಪ್ರಭಾಕರ್ ಅವರಿದ್ರು, ಅವರು ಎಲ್ಲ ಪೂರ್ತಿ ನಮ್ಗೆಲ್ಲ ಜಯನಗರ್ನಲ್ಲಿ ನಮ್ದು ಸಿದ್ಧ ಸಮಾಧಿ ಯೋಗ ಒಂದು ತರಬೇತಿ ನಡೀತು ಅವಾಗ. ಆಮೇಲೆ ಮರಳ್ವಾಡಿನಲ್ಲಿ ಒಂದು ಕಾರ್ಯಾಗಾರ ಇತ್ತು. ಓಕೆ, ಅದ ತುಂಬಾ ಚೆನ್ನಾಗಿತ್ತು ಮೇಡಮ್. SSY ಇದು ತುಂಬಾ ಚೆನ್ನಾಗಿತ್ತು ಅದು. ಹಂಗಾಗಿ ಇದು ನಿಮ್ಗೆ ಫೋನ್ ಮಾಡಿ ಕೇಳ್ತೀನಿ ಯಾವ ತರ ಮಾಡ್ಬೇಕು ಅಂತ. ನಿಮ್ಮಲ್ಲಿ ಹಲವಾರು ಸಲಹೆ ಬೇಕಾಗತ್ತೆ, ತಿಳಿಸ್ಕೊಡಿ ಮೇಡಮ್. ನಾವು ಹಂಗೆ ಥ್ಯಾಂಕ್ ಯು ಮೇಡಮ್. ಖಂಡಿತ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ರಮೇಶ್ ಸರ್, ಥ್ಯಾಂಕ್ ಯು. ಮಾಸ್ಟರ್ಸ್ ಬೇಗ ಹ್ಯಾಂಡ್ ರೈಸ್ ಮಾಡಿ. ಲಾಸ್ಟ್ ಅಲ್ಲಿ ಹ್ಯಾಂಡ್ ರೈಸ್ ಮಾಡ್ತೀರಾ, ನಾವು 5 ಗಂಟೆ ತನಕ ಕಾರ್ಯಕ್ರಮನ ತಗೊಂಡು ಹೋಗ್ಬೇಕಾಗತ್ತೆ. ಹಾಗಾಗಿ ಬೇಗ ಹ್ಯಾಂಡ್ ರೈಸ್ ಮಾಡಿದ್ರೆ ಆಪ್ಷನ್ ಕೊಡ್ತೇನೆ ಮಾಸ್ಟರ್ಸ್. ಹಿರೇಮಠ್ ಮ್ಯಾಮ್. ನಮಸ್ತೆ ಮ್ಯಾಮ್. ಲಕ್ಷ್ಮಿ ಮೇಡಮ್ ನಮಸ್ತೆ. ಲಕ್ಷ್ಮಿ ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ಕೇಳಿಸ್ತಾ ಇದೆ ಮ್ಯಾಮ್? ಧ್ವನಿ ಕೇಳಿಸ್ತಾ ಇದೆ? ಹಾ, ಕೇಳಿಸ್ತಾ ಇದೆ. ಲಕ್ಷ್ಮಿ ಮೇಡಮ್ ಅವರು ಸಾಧನೆ ಬಹಳ ಅಂದ್ರ ದೊಡ್ಡದ ಅನಿಸ್ತ ಚಿಕ್ಕ ವಯಸ್ಸಿಗೆ. ಅದಂತ 2 ಮಾತಿಲ್ಲ. ಆಮೇಲೆ ಕೃಷಿ ಒಳಗ ಈ ಧ್ಯಾನದ್ದು ಹೇಳಿದ್ರಲ್ಲ, ಇದು ನಾವ್ ಯಾವಾಗ ಇದೊಂದು ಕ್ಲಾಸ್ನಾಗ ಮಾತೆ ಮಾಣಿಕೇಶ್ವರದ್ದು ಒಂದು ಕ್ಲಾಸ್ ತಗೊಂಡಿದ್ರು ನಮ್ ವಿಶಾಲಕ್ಷ್ಮಿ ಮೇಡಮ್. ಅವಾಗ ಬಂದಿತ್ತಿದು. ಅವಳು ಚಿಕ್ಕ ವಯಸ್ಸಿನಾಗೆ ತಾವೆಲ್ಲ ಕೇಳಿರ್ಬೇಕು, ಮಾತೆ ಮಾಣಿಕೇಶ್ವರಿ ಯಾನೆ ಬುಂದಿ ಅಂತ ಬರ್ತಾ ಇದ್ ನಮ್ ಸೈಡಿನ ಅವ್ರದ್ದು. ಅವರು 2 ವರ್ಷ ಆಗುದು. ಅವಳು ಊಟನೇ ಮಾಡ್ತಿದ್ದಿಲ್ಲ. ಅಂದ್ರ ಈ ಕಾಶ್ಮೀರ ವಯಸ್ಸಿನಾಗ 10 ವರ್ಷದ ಮಗುರು ಮನೆ ಬೂರದ ಅಂತೆಲ್ಲ ಬಿಡಿಸು ಹೊಡೆಯೋದು ಎಲ್ಲಾ ಕಡೆ ಕರ್ಕೊಂಡ್ ಹೋಗ್ತಾರ. ಅವ್ರು ಊಟ ಇರ್ತಿದ್ದಿಲ್ಲ ಅಂತ ಹೋಗಿ ಕೃಷಿ ಇದ್ರಲ್ಲ, ಅದಕ್ಕ ನಾ ಅವ್ರನ್ನ ನೆನ್ಪು ತಗೊಂಡೆ. ಎಲ್ಲಾ ಅದು ಭೂಮಿ ಒಂದ್ಸಲ ಬರ ಬಿದ್ದಿತ್ತ ಅವ್ರ ಊರಾಗ. ಬರ ಬಿದ್ದಾಗ ಎಲ್ಲಾರು ಹೊಲಗಳು ಏನು ಬರ್ಲಿತ್ತಿದ್ದಿಲ್ಲ. ಹೋಗಿ ಹೊಲ್ದಾಗ ಧ್ಯಾನ ಮಾಡೋ ತಂದಿದ್ದು ತ್ರಾಸ್ ನೋಡ್ಕೊಂಡು ಮನೆಗೆಲ್ಲಾ ಮಕ್ಕಳು ಅವ್ರ ದೊಡ್ಡವ್ರು ನೋಡಿ ಆ ಕೃಷಿ ಮಾಡಿದಂತ ಹೊಲಗಳು, ಮಂದಿ ಪಕ್ಕದ ಹೊಲಗಳು ಏನು ಬೆಳೆ ಇದ್ದಿಲ್ಲ. ಅವ್ರು ಹೋಗಿ ಧ್ಯಾನ ಮಾಡಿದಾಗ ಅವ್ರ ಹೊಲದಾಗ ಅಷ್ಟೇ ಕೃಷಿ ಅಷ್ಟ್ ಚಂದ ಬೆಳೆ ಬಂದಿತ್ತಂತ. ಅದನ್ನ ನಿಮ್ದು ಕೃಷಿ ಕೇಳಿದ ತಕ್ಷಣ ನನಗೆ ಅವ್ರದ್ದು ನೆನಪಾಯ್ತು, ಯಾನಗುಂದಿ ಮಾಣಿಕೇಶ್ವರಿ ಅವ್ರದ್ದು ನೆನಪಾಯ್ತು. ಹೋಗಿ ಅವ್ರ ಚಿಕ್ಕ ವಯಸ್ಸಿಗೆ ಅವ್ರು ಧ್ಯಾನ ಮಾಡೋಳತ್ತಲ್ಲಿ ಹೊಲದೊಳಗೆ ಕುತ್ಕೊಂಡು ಆ ಬೆಳೆ ಸಮೃದ್ಧ ಆಗಿತ್ತಂತ. ಅವ್ರಿಗೆ ಹೆಂಗ ನೀನ್ ಹೊಲದಾಗ ಬೆಳೆ ಬಂತು, ಇವ್ರಿಗಿಲ್ಲ ಬೆಳೆ ಅಂತೇಳಿ. ಅವಾಗ ನಾವು ಕೇಳಿದ್ದನ್ನ ಇವಾಗ ನೀವು ಸಾಧಿಸ್ತಿದ್ರಿ ಅಂತಂದ್ರೆ ಗ್ರೇಟ್ ಅಂತ ನಾನ್ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಕೃಷಿದು ಅದ್ಭುತ ಕೇಳಿದ್ವಿ, ಸದ್ಯಕ್ಕೆ ಮಾಡಿದ್ದೆ, ಯಾರು ನೋಡಿದ್ದಿಲ್ಲ. ನೀವು ಅದನ್ನ ಕೃಷಿದೊಳಗ ಕೃಷಿ ಮಾಡ್ರಿ, ಧ್ಯಾನದಿಂದ ಕೃಷಿ ಮಾಡ್ರಿ ಅಂದ್ರೆ ಇದು ಎಲ್ಲರೂ ಕೇಳ್ಕೊಬೇಕು. ಈ ಪಿರಮಿಡ್ ಆಕಾರ ಚಿಕ್ಕ ಗುಡಿಸ್ಲಾ ಅಂತೆ ಅವಾಗೆಲ್ಲ ಹಳ್ಳಿ ಒಳಗಿತ್ತು ಮ್ಯಾಮ್. ಅದು ಚಿಕ್ಕ ಸಾಮಾನ್ಯವಾಗಿ ನಾವಂತೂ ಅಲ್ಲೆಲ್ಲ ಕುಂತು ಊಟ ಮಾಡಿದ್ದು, ಬೆಳೆಸಿ ತಿಂದದ್ದು ಇನ್ನೂ ನೆನ್ಪಿದೆ. ಆಲ್ಮೋಸ್ಟ್ ಕೃಷಿ ಒಳಗಿದ್ದವ್ರು ನೆನ್ಪಿರ್ಬೋದು. ನಮ್ ತಂದೆಯವರು ಅಥವಾ ಆಕಳು ಹಚ್ಚಿ ಆ ಜೋಳ ದಂಟಿಂದು ಹಿಂಗ ಪಿರಮಿಡ್ ಆಕಾರ ಇರ್ತಿತ್ತು ಅದು ಗುಡಿಸಲು ಅಂತಂದ್ರ. ಹೊಲಕ್ ಏನಿಲ್ಲ ಅಂದ್ರೆ ಒಂದೆರಡು ಎಲ್ಲರಿಗೆ ಗುಡಿಸ್ಲು ಇರ್ತಿತ್ತು ಅವಾಗ. ಇವಾಗಿಲ್ಲ, ಬೈಕ್ ಯಾವಾಗ ಹೋಗ್ತಾರ ಬರ್ತಾರ, ಯಾರು ಗುಡಿಸ್ಲಿಲ್ಲ, ಯಾರ ಹೊಲದಾಗೂ ಗುಡಿಸ್ಲಿಲ್ಲ. ಬಾಳ ಅಂದ್ರೆ ಒಂದೊಂದ್ ಮನಿ ಕಟ್ಕೊಂತಾರ. ಅವ್ ಕಂಪಲ್ಸರಿ ಗುಡಿಸ್ಲುಗಳು ಇರ್ತಿದ್ವು. ಗುಡ್ಲು ಅಂತಲೂ ಅಂತಾರೆ, ಗುಡಿಸ್ಲು, ಗುಡ್ಲು ಈ ತರ ಎಲ್ಲ ಹೇಳ್ತಾರೆ. ಗುಡಿಸ್ಲು ಅದು ಯಾವುದು ಬಿಳಿ ಜೋಳ ದಂಟೆ ನೀಟಾಗಿ ಗುಡಿಸ್ಲ ಮಾಡ್ತಿದ್ರು. 2-3 ದೊಡ್ಡ ಗುಡಿಸ್ಲಗಳು ಅಕ್ಕಪಕ್ಕ ಆದವ್ರು ಎಲ್ಲರೂ ಮಧ್ಯಾಹ್ನ ಊಟಕ್ಕೆ ಯಾರ್ ದೊಡ್ಡ ಗುಡಿಸ್ಲು ಇರ್ತದೆ, ಯಾರ್ ದೊಡ್ಡ ಮರ ಇರ್ತದೆ ಅಲ್ಲಿಗೆಲ್ಲ ಬಂದು ಊಟ ಮಾಡೋರು. ಗುಡಿಸ್ಲಂತೂ ಕಂಪಲ್ಸರಿ ನೋಡಿ ಮ್ಯಾಮ್. ಇವಾಗ ಯಾರ ಹೊಲ್ದಾನ ಅದೇ ಕೃಷಿ ಅದೇ ಹಳ್ಳಿ ಊರಿಗೆ ಹೋಗಿರ್ತೀವಿ, ಆದ್ರೆ ಯಾರ ಹೊಲ್ದಾಗೂ ಗುಡಿಸ್ಲ ಇಲ್ಲ. ಯಾಕಂದ್ರೆ ಬೈಕ್ ಅದಾವ. 1 ನಿಮಿಷನಾಗ ಓಡ್ ಹೋಗ್ತಾರ, ಬೈಕ್ 1 ನಿಮಿಷನಾಗ ಮನಿಗ್ ಬರ್ತಾರ. ಗುಡಿಸಲ್ ಸಹ ಇಲ್ಲ. ಆಮೇಲೆ ತತ್ರಾಣಿ ಅಂತ ಇರ್ತಿತ್ತು, ಅದ್ರೊಳಗೆ ಅಷ್ಟು ನೀರ್ ತಂಪಿರ್ತಿತ್ತು. ಒಂಥರ ಅದು ಆಕಾರ ಇವಾಗ ನೆನಪೇ ಇಲ್ಲ ಯಾರಿಗೇನೋ. ತತ್ರಾಣಿ ಅಂದ್ರ ನೆನಪದು ಇಲ್ಲೋ, ಹಿಂಗೆಲ್ಲ ಹಗ್ಗ ಕಟ್ಟಿ ಹಾಕೊಂಡ್ ಹೋಗ್ತಿದ್ರ ಅದನ್ನ. ಅದ್ರ ನೀರಂತೂ ಅಷ್ಟ ತಣ್ಣಗಿರ್ತಿತ್ತು. ಅದು ಕುಡ್ದವ್ರಿಗೆ ಗೊತ್ತು. ಒಂಥರ ಇದನ್ನೇ ಬೇರೆ. ಕೊರತೆ ಮನೋಭಾವಕ್ಕಿಂತ ಅಲ್ಲಿ ಸಮೃದ್ಧಿ ಇರ್ತೈತಿ. ಏನಿದ್ರು ಸಮೃದ್ಧಿಯಿಂದ ಉಣ್ತಿದ್ರು. ಇಷ್ಟು ಬೆಳೆಸಿರ್ಲಿಲ್ಲ, ಸ್ವಲ್ಪ ಬೆಳೆಸಿದ್ರು ಅದೊಂಥರ ಸಮೃದ್ಧಿ ಇರ್ತೈತಿ ಅಂತ ಹೇಳ್ಬೋದು.
ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ನೀವಂತೂ ಸ್ವಲ್ಪ ಮಧ್ಯೆ ನಾ ಕೇಳಿಲ್ಲ, ಫಸ್ಟ್ ಕೇಳಿದೆ, ಲಾಸ್ಟ್ ಕೇಳಿದೆ, ಪೂರ್ತಿ ನಿಮ್ದು ಇನ್ನಾನು ಕೇಳಿಲ್ಲ. ಮತ್ತೆ ನಾ ಕೇಳ್ಕೊತೀನಿ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಎಷ್ಟು ಕೇಳಿದಷ್ಟು ಮೇಲೆ ಅವ್ರ ನೆನಪಾಯ್ತು ಹೇಳಿದೆ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ಗೀತಾ ಮ್ಯಾಮ್. ಎಸ್ ಮ್ಯಾಮ್. ನಮಸ್ತೆ ಮಾಸ್ಟರ್ಸ್. ನಮಸ್ತೆ ಲಕ್ಷ್ಮಿ ಮ್ಯಾಮ್. ನಮಸ್ತೆ ಮ್ಯಾಮ್. ನಮಸ್ತೆ ರಶ್ಮಿ ಮ್ಯಾಮ್. ಇವತ್ತು ನಮಸ್ತೆ. ಆಧ್ಯಾತ್ಮಿಕ ಕೃಷಿ ಅಂತೇಳಿ ಬಗ್ಗೆ ತುಂಬಾನೇ ಮಾಹಿತಿ ಕೊಟ್ಟಿದ್ದೀರಾ ಮೇಡಮ್. ಪ್ರತಿ ತಿಂಗಳು ನಿಮ್ ಕಡೆಯಿಂದ ಒಂದೊಂದು ಟಾಪಿಕ್ ತಗೊಂಡ್ ಬನ್ನಿ ಮ್ಯಾಮ್ ನಮ್ಮ ವೇದಿಕೆಗೆ. ಏಕೆಂದ್ರೆ ಇವಾಗೆಲ್ಲ ಸಹಜವಾಗಿ ನಮಗೆ ಕೃಷಿ ಬಗ್ಗೆ ಮಾಹಿತಿ ಸಿಗ್ಬೇಕು. ಮತ್ತೆ ಚಿಕ್ಕ ಚಿಕ್ಕ ಪಾಟಿಂದನೂ ಸಹ ನಾವ್ ಯಾವ ರೀತಿ ಒಂದು ಗಿಡವನ್ನ ನೆಟ್ಬಿಟ್ಟು ಯಾವ ರೀತಿ ಒಂದು ಬೆಳೆಯನ್ನು ತೆಗೆದುಕೋಬಹುದು ಅನ್ನೋದನ್ನು ಸಹ ನಿಮ್ ಕಡೆಯಿಂದ ನಾನು ತುಂಬಾ ನಿರೀಕ್ಷಿತೆಯಲ್ಲಿದ್ದೇನೆ ಮ್ಯಾಮ್. ಯಾಕೆಂದ್ರೆ ಎಲ್ರಿಗೂನು ಹೊಲ ಇರಲ್ಲ, ಹೊಲದಲ್ಲಿ ಅವ್ರಿಗೂನು ಬೆಳಿಲಿಕ್ಕೂ ಸಹ ಸಹಾಯ ಆಗೋದಿಲ್ಲ ಅವ್ರಿಗೆ. ಹಾಗಾಗಿ ಎಲ್ಲಲ್ಲಿ ಸಿಟಿಗಳಲ್ಲಿ ಇರೋರ್ಗು ಸಹ ಹೆಲ್ಪ್ ಆಗ್ಬೇಕಂದ್ರೆ ಒಂದ್ ಪಾಟಲ್ಲಿ ಸಹ ಯಾವ ರೀತಿ ನೆಟ್ಬಿಟ್ಟು ನಾವ್ ಯಾವ ರೀತಿನ ಬೆಳೆಯನ್ನ ತೆಗೆದುಕೊಂಡ್ಬಿಟ್ಟು ನಾವು ತರಕಾರಿನ ಸೇಲೆ ಮಾಡ್ಲಿಕ್ಕೆ ಸಾಧ್ಯ ಅಂತಂದೇಳಿ ನಿಮ್ಮಿಂದ ನಮ್ಮ ಮಾಹಿತಿಯನ್ನು ಪಡ್ಕೊಳಕ್ಕೆ ತುಂಬಾನೇ ಕಾತುರದಲ್ಲಿದ್ದೆ ಮ್ಯಾಮ್ ನಾನು. ಹಾಗಾಗಿ ಪ್ರತಿ ತಿಂಗಳನ್ನು ಒಂದೊಂದು ವಿಷಯದ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೆ ನಾವು ವೇದಿಕೆಗೆ ಬನ್ನಿ ಮ್ಯಾಮ್ ನೀವು. ಆಯ್ತು ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ರಶ್ಮಿ ಮ್ಯಾಮ್. ಥ್ಯಾಂಕ್ ಯು ಮೇಡಮ್. ಇದ್ರ Yes, ಬಗ್ಗೆ ma'am, thank you. ಹೇಳೋದಕ್ಕೊಂದು ಅವಕಾಶ, ಒಂದ್ ವೇದಿಕೆ ಸಿಗ್ತಾ ಇರೋದೇ ನಮ್ಮ ಪುಣ್ಯ ಅಂದ್ಕೊಂತೀನಿ ಮೇಡಮ್. ಎಸ್ ಮ್ಯಾಮ್. ಯಾಕೆಂದ್ರೆ ಎಲ್ಲರೂ ಒಂದೊಂದ್ ಕಡೆ ಎಲ್ಲ ಒಂದ್ ಕಡೆಗೆ ಹೆಲ್ಪ್ ಆಗ್ಲಿ ಅಂತ ಅಷ್ಟೇ. ಮನೆಗಳು ಮಾತ್ರ ದೊಡ್ಡದಾಗ ಕಟ್ಕೊಂಡ್ ಬಿಟ್ಟಿದೀವಿ. ಆದ್ರೆ ಮನೆ ಮುಂದೆ ಒಂದು ಚಿಕ್ಕ ಪಾಟ್ ಇಟ್ಕೊಂಡು ನಾವ್ ಯಾವ ರೀತಿ ಬೆಳೆಯೋಕ್ ಸಾಧ್ಯ ಅಂತಂದೇಳಿ ನಾವು ಇದರಲ್ಲಿ ಸಾಧನೆ ಮಾಡಿ ತೋರಿಸ್ಬೇಕು ಅನ್ನೋದು ನಮ್ಮೆಲ್ಲರದು ಒಂದು ಆಸೆ ಮ್ಯಾಮ್ ಇಲ್ಲಿ. ಯಾಕೆಂದ್ರೆ ನಮ್ಗೆ ಸಿಗ್ತಾ ಇದೆ ಇದು ಅಲ್ವಾ. ಹಿಂದಿನ ಕಾಲದಲ್ಲಿ ಎಷ್ಟು ಬೆಳೆನೆ ಅದಕ್ಕೆ ಒಂದು ರಾಸಾಯನಿಕ ಗೊಬ್ಬರ ಇಲ್ದಲೆ ಏನಿಲ್ದಲೆ ಅವ್ರು ಎಷ್ಟು ಅತ್ಯುತ್ತಮವಾದ ಆರೋಗ್ಯವನ್ನ ಇಟ್ಕೊಂಡಿದ್ರು. ಇವಾಗೆಲ್ಲ ಕಲಬೆರಕೆಯಲ್ಲಿ ಮಾಡ್ಕೊಂಡ್ಬಿಟ್ಟು ನಮ್ಮ ಆರೋಗ್ಯನೂ ಸಹ ಕಲಬೆರಕೆ ಆಗ್ಬಿಟ್ಟಿದೆ. ಹಾಗಾಗಿ ಉತ್ತಮವಾಗಿ ಹೌದು. ಬಾಳ್ಬೇಕು ನಾವು ನೋಡ್ಬೇಕಂದ್ರೆ ಧ್ಯಾನ ಮತ್ತೆ ಜ್ಞಾನ ಮತ್ತೆ ಆಧ್ಯಾತ್ಮಿಕ ಈ ತರದೊಂದು ತಿಳಿತಾ ಇದ್ದಾಗಲೇ ನಾವ್ ಮುಂದೆ ಬರಕ್ ಸಾಧ್ಯ ಮ್ಯಾಮ್. ನಮ್ಮ ಆಹಾರ, ಕೊನೆ ಹಂತದಲ್ಲಿ ಆಹಾರ ಅವಶ್ಯಕತೆ ಇಲ್ಲ, ಕಾಸ್ಮಿಕ್ ಎನರ್ಜಿನೇ ಸಾಕು. ಆದ್ರೆ ಅಷ್ಟು ಕಾಸ್ಮಿಕ್ ಎನರ್ಜಿಯಲ್ಲೇ ಇರ್ತೀನಿ ಅದೇ ಸಾಕು ಅನ್ನೋ ಹಂತಕ್ಕೆ ಹೋಗೋದ್ಕಿಂತ ಮುಂಚೆ ಈಗ ವಿಷಮುಕ್ತದಿಂದ ಅಟ್ಲೀಸ್ಟ್ ನಾವು ಒಳ್ಳೆ ಆಹಾರ ಪದ್ಧತಿಗೆ ಹೋಗ್ಬೇಕು. ನಮ್ಮ ಜೀವನದಲ್ಲಿ ನಾವು ನೋಡೋ ಹಾಗೆ ಈಗ ನೋಡಿ, ಒಂದು ಮಗು ಆರೋಗ್ಯಕರವಾಗಿ ದಷ್ಟಪುಷ್ಟವಾಗಿ ಚೆನ್ನಾಗಾಗ್ಬೇಕಂದ್ರೆ ಆಹಾರ ಪದ್ಧತಿಯಲ್ಲೇ ನಾವು ತಾಯ್ದಿರೋ ಮಕ್ಕಳನ್ನ ನೋಡ್ಕೊಳ್ಳೋದು, ಹೌದಾ ಇಲ್ಲ ಮೇಡಮ್? ಎಸ್ ಮ್ಯಾಮ್. ಅದಕ್ಕೆ ಇಂಥದೇ ತಿನ್ನಿಸ್ಬೇಕು, ಇದನ್ನೇ ಕೊಡ್ಬೇಕು, ಇದನ್ ಕೊಟ್ರೆ ಗಟ್ಟಿ ಆಗುತ್ತೆ, ಹೊಟ್ಟೆಗೆ ಡೈಜೆಷನ್ ಆಗಲ್ಲ, ಇಂಥದ್ ಕೊಟ್ರೆ ಶಕ್ತಿ ಬರುತ್ತೆ. ಈವನ್ ಅಂತ ಮಗು ಹೆರ್ಬೇಕಾದ್ರೂ ತಾಯಿ ಆಹಾರದ ಬಗ್ಗೆ ಎಷ್ಟು ಕಾಳಜಿ ವಹಿಸ್ತಾಳೆ. ಹೌದು, ನಿಜ. ಇಂಥ ತಿನ್ಬೇಡ, ಹಿಂಗ್ ತಿಂದ್ರೆ ಹಿಂಗಾಗತ್ತೆ, ಹಿಂಗಾಗತ್ತೆ ಅಂದ್ರೆ ಅಲ್ಲೂ ಆಹಾರ ಎಷ್ಟು ಪ್ರಾಮುಖ್ಯತೆ ಪಡೀತು. ಈವನ್ ಡೆಲಿವರಿ ಆದ್ಮೇಲೆ ಬಾಣಂತನದಲ್ಲಿ ಆಹಾರ ಪ್ರಾಮುಖ್ಯತೆ ಎಷ್ಟಿದೆ. ಈವನ್ ಒಂದು ಜ್ವರ ಬಂದ್ರೆ, ಒಂದು ಡಿಸೀಸ್ ಕಾಯಿಲೆಗಳು ಬಂದ್ರೆ ಆಹಾರದ ಮೇಲೆ ನಿಂತಿದೆ. ಉಪವಾಸ ಇರೋರು ಹುಷಾರಿರ್ಲಿಲ್ಲ ಅಂದ್ರೆ ತಿಂತಾ ಇರ್ಲಿಲ್ಲ. ಆಗ ಆಹಾರ ಎಷ್ಟು ತಿನ್ಬೇಕು, ಯಾವಾಗ ತಿನ್ಬೇಕು, ಹಿತವಾಗಿ ಮಿತವಾಗಿ ಋತುಗಳಿಗೆ ಅನುಗುಣವಾಗಿ ತಿಂತಾ ಇದ್ರು. ಈವನ್ ಒಂದು ಹೊಸದಾಗಿ ಮದುವೆ ಆಗಿರೋರು ಕೂಡ ಒಂದು ಒಳ್ಳೆ ಮಗು ಆಗ್ಬೇಕಂದ್ರೆ ಅದು ಡ್ರೈ ಫ್ರೂಟ್ಸ್ ಉಂಡೇನೋ ಏನೋ ಒಟ್ಟು ಅಲ್ಲೂ ಆಹಾರನೇ ಬರುತ್ತೆ. ಒಂದು ಪ್ರೆಗ್ನೆಂಟ್ ಆದ್ರೆ ಅಲ್ಲೂ ಆಹಾರದ ಪದ್ಧತಿನೇ ಬರುತ್ತೆ. ಒಂದು ಡೆಲಿವರಿ ಆದ್ರೂ ಒಂದು ಆಹಾರ ಪದ್ಧತಿನೇ ಬರುತ್ತೆ. ಒಂದು ಮಗು ಆರೋಗ್ಯಕರವಾಗಿರ್ಬೇಕು ಅಂದ್ರೂ ಅಲ್ಲಿ ಆಹಾರನೇ ಬರುತ್ತೆ. ಒಂದು ಹುಷಾರಿಲ್ಲ ಅಂದ್ರೂ ಕೂಡ ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಅಲ್ಲಿಗೆ ಆಹಾರ ಎಷ್ಟು ಪ್ರಾಮುಖ್ಯತೆ ಪಡೆದಿದೆ ಅಂದ್ರೆ ತಿನ್ನೋ ಒಂದು ಜ್ಞಾನ ಪಡ್ಕೊಳ್ಳೋದೊಂದೇ ಮುಖ್ಯ ಅಲ್ಲ, ಆ ಆಹಾರದಲ್ಲಿ ಅಷ್ಟೆಲ್ಲ ಪೋಷಕಾಂಶ ಶಕ್ತಿ ತುಂಬಿರ್ಬೇಕು ಅಂದ್ರೆ ಬೆಳೆಯೋದೆಷ್ಟು ಮುಖ್ಯ. ಭೂಮಿ ಎಷ್ಟು ಫಲವತ್ತತೆ ಆಗಿರ್ಬೇಕು. ಒಂದು ಅದ್ಭುತವಾದ ಒಂದು ಉನ್ನತ ಲೋಕದ ಒಬ್ಬ ಮಾಸ್ಟರ್ಸ್ಗೆ ಜನ್ಮ ಕೊಡ್ಬೇಕು ಅಂತಂದ್ರೆ ತಾಯಿ ಗರ್ಭನು ಕೂಡ ಭೂಮಿ ಗರ್ಭನು ಕೂಡ ಎರಡು ಒಂದೇ. ಒಂದು ಮಗುವಿಗೆ ಜನ್ಮ ಕೊಡೋದು ಅನ್ನೋದು ಕೂಡ ಎಷ್ಟು ಪವಿತ್ರನೋ, ಒಂದು ಭೂಮಿಗೆ ಒಂದು ಬೆಳೆ ಹಾಕಿ ನಾವು ಫಲವತ್ತತೆ ಅದರಿಂದ ಫಲ ತಗೋತಾ ಇದೀವಿ ಅಂದ್ರೂ ಅಷ್ಟೇ ಮುಖ್ಯ. ಹಾ ಮೇಡಮ್. ಎಸ್ ಮ್ಯಾಮ್, ಖಂಡಿತ ನಿಜ. ಎಷ್ಟು ಸತ್ಯ ಅಂದ್ರೆ ಇವನ್ನೆಲ್ಲ ನಾವು ಮುಂದಿನ ದಿನಗಳಲ್ಲಿ ನೋಡ್ತಾ ಹೋದಂಗೆ ಎಲ್ಲವನ್ನು ಮರೆತಾ ಇದ್ವಿ. ಈ ಧ್ಯಾನಕ್ಕೆ ಬಂದು ಜ್ಞಾನವನ್ನು ಸ್ವಲ್ಪ ಪಡಿತಾ ಎಲ್ಲ ಮತ್ತೆ ಮರುಕಳಿಸ್ತಾ ಇದ್ದಾವೆ.
ಏಕೆಂದ್ರೆ ಹಿಂದಿನವರು ಎಷ್ಟು ಆರೋಗ್ಯವಂತವಾಗಿದ್ರು. ಏಕೆಂದ್ರೆ ಅಲ್ಲಿ ಸಹ ನವಣೆ, ಸಜ್ಜೆ ಈ ತರವೆಲ್ಲ ಬಳಸ್ತಾ ಇದ್ರು. ರಾಗಿ, ಜೋಳ, ಅಕ್ಕಿ, ಅವೆಲ್ಲ ಸಾಮೆ ಇವೇನೆಲ್ಲ. ಇವಾಗೆಲ್ಲ ಅವ್ ಹೆಸರುಗಳನ್ನೇ ಸಹ ಚಿಕ್ಕ ಮಕ್ಕಳಲ್ಲಿ ನಾವು ಬೆಳೀತಾ ನೋಡ್ತಾ ಇದೀವಿ ಅಂತಂದ್ರೆ ಅದು ಸ್ವಲ್ಪ ಪರಿಚಯ ಇರೋದ್ರಿಂದ ನಾವ್ ಹೇಳ್ಬಲ್ಲೆರು. ಆದ್ರೆ ಒಬ್ಬೊಬ್ರು ಮನೆಯಲ್ಲಿ ಒಬ್ಬೊಬ್ಬ ಮಕ್ಕಳಿಗೆ ಸಹ ನಮ್ಮ ಹಿರಿಯರಿಗೂ ತಿಳಿಸಿದಂಗೆ ಓಕೆ ಗೊತ್ತಿದ್ದವ್ರಿಗೆ ಗೊತ್ತಿರುತ್ತೆ, ಇನ್ನು ಉಳ್ಕಿದ್ದವ್ರಿಗೆ ಅದ್ ಹೆಸರೇ ಗೊತ್ತಿರಲ್ಲ. ಇದನ್ನೆಲ್ಲ ಪರಿಚಯ ಮಾಡ್ಕೋಬೇಕು, ನಾವು ತಿನ್ಬೇಕು, ಆರೋಗ್ಯಯುತವಾಗಿರ್ಬೇಕಂದ್ರೆ ಇವೆಲ್ಲ ಒಂದು ಪರಿಚಯ ಇರ್ಬೇಕು ಅನ್ನೋದು ನನ್ನ ಇದು ಮ್ಯಾಮ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಮುಂದಿನ ದಿನಗಳಲ್ಲಿ ಇದು ಆಧ್ಯಾತ್ಮಿಕ ಕೃಷಿ ಬಗ್ಗೆನೇ ಒಂದೊಂದು ಟಾಪಿಕ್ ತಗೊಂಡು ನೀವು ವೇದಿಕೆಗೆ ಬನ್ನಿ ಮ್ಯಾಮ್ ನೀವು. ಖಂಡಿತ ಮೇಡಮ್. ಎಸ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಎಸ್ ಮ್ಯಾಮ್, ಅದೇ ಗೀತಾ ಮೇಡಮ್ ಹೇಳ್ದಂಗೆ ಈಗ ಅಂದ್ರೆ ಜಮೀನು ಇರ್ತಕ್ಕಂಥವ್ರು ಅಲ್ಲಿ ಬೆಳ್ಕೊಂತಾರ ಮ್ಯಾಮ್. ಈ ಸಿಟಿನಲ್ಲಿ ಇರ್ತಕ್ಕಂಥವ್ರಿಗೆ ಮುಂದೆ ಗಾರ್ಡನಿಂಗ್ ಅನ್ನೋದು ಕಡಿಮೆನೆ. ಯಾಕೆಂದ್ರೆ ಅಷ್ಟು ಜಾಗಗಳು ಇಲ್ಲಿ ತಗೊಳಕ್ಕೂ ಆಗಲ್ಲ, ಮಾಡಕ್ಕೂ ಆಗಲ್ಲ. ಹಾಗಾಗಿ ಈಗ ಕೆಲವ್ರು ಏನ್ ಮಾಡ್ಕೊಂತಾರೆ ಅಂದ್ರೆ ಟೆರೆಸ್ ಗಾರ್ಡನಿಂಗ್ ಅಂತ ಮಾಡ್ಕೋತಾರ ಮ್ಯಾಮ್. ಮೇಲ್ಗಡೆ ಟೆರೆಸ್ ಮೇಲೆ ಅಂದ್ರೆ ಈಗ ಈ ಬರ್ತಕ್ಕಂತ ಆಹಾರದಲ್ಲಿ ಕೆಮಿಕಲ್ ಇರುತ್ತೆ, ಅಟ್ಲೀಸ್ಟ್ ನಮ್ಮ ಮನೆಗ್ ಬೇಕಾದಂತ ತರಕಾರಿನಾದ್ರೂ ನಾವು ಬೆಳ್ಕೊಳ್ಳೋಣ, ಅಥವಾ ಒಂದು ಹೂನಾದ್ರೂ ಆಗ್ಲಿ ಬೆಳ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈಗ ಅಂದ್ರೆ ಸುಮಾರು ಜನ ಟೆರೆಸ್ ಗಾರ್ಡನಿಂಗ್ ಅಂತ ಮಾಡ್ತಾರ ಮ್ಯಾಮ್. ಈ ಸಿಟಿ ಕಡೆ ಸುಮಾರು ಜನ ಎಲ್ಲ ಆತರ ಮಾಡ್ತಾರೆ. ಅದೇ ತರ ನಿಮ್ಮ ತರಗತಿಗಳು ನಮ್ಮ ವೇದಿಕೆನಲ್ಲಿ ಅಟ್ಲೀಸ್ಟ್ ತಿಂಗ್ಳಿಗೆ ಒಂದಾದ್ರೂ ಬರ್ತಿದ್ರೆ ನಾವು ಸಹ ಅಂದ್ರೆ ನಿಮ್ಮ ಜ್ಞಾನದ ಮುಖಾಂತರ ನಾವು ಸ್ವಲ್ಪ ಅಂದ್ರೆ ನಮ್ಮ ಜೀವನದ ಶೈಲಿನ ಬದಲಾವಣೆ ಮಾಡ್ಕೋಬೋದೇನೋ ಸಿಟಿನಲ್ಲಿ ಇರ್ತಕ್ಕಂತ ಜನನು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಮ್ಯಾಮ್. ಸಿಟಿಯಲ್ಲಿ ಇರೋರ್ಗುನು ಒಂದು ಅದ್ಭುತವಾದ ಬೇರೆ ವಿಧಾನವಾದ ಜೀವನ ಶೈಲಿ ಹೇಗ್ ಮಾಡಬಹುದು, ಆ ತರ ರೈತರನ್ನ ಕನೆಕ್ಟ್ ಆಗೋದು ಹೇಗೆ, ಮತ್ತೆ ಅವ್ರಿಗೆ ಜವಾಬ್ದಾರಿ ಇಲ್ಲ ಅನ್ಕೋಬೇಡ್ರಿ, ಅವರದ ಜವಾಬ್ದಾರಿ ಮಹತ್ತರವಾದ್ದಿದೆ. ಯಾವತ್ತಿದ್ರೂ ಕೂಡ ಯಾರೋ ಮಾಡ್ತಾರೆ ನಮಗ್ ಕೊಡ್ತಾರೆ ಅಂತ ಅನ್ನೋದಿದೆಯಲ್ಲ, ಅದು ತಪ್ಪು. ಅಲ್ಲಿ ಏನ್ ಆಗ್ತಾ ಇದೆ, ಅಲ್ಲಿ ನಮ್ಮ ಪಾತ್ರ ಏನಿದೆ. ಒಂದೇ ಸರ್ತಿ ಯಾವ್ದನ್ನು ಕೂಡ ಹೆಂಗೆ ಅಂತಂದ್ರೆ ಹಾಲ್ ಎಲ್ಲಿ ಬರುತ್ತೆ ಅಂತ ಸಿಟಿ ಮಕ್ಳನ್ನ ಕೇಳಿದ್ರೆ ನಂದಿನಿ ಪ್ಯಾಕೆಟ್ ಅಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ಯಾವತ್ತೂ ಹಸು ಮುಟ್ಟಿಲ್ಲ, ಹಾಲ್ ಕರ್ದಿಲ್ಲ, ಹಾಲ್ ಕರಿಯೋದ್ನು ನೋಡಿಲ್ಲ, ಆ ಮುದ್ದಾದ ಕರುನ ನೋಡಿಲ್ಲ, ಮುಟ್ಟಿಲ್ಲ. ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಮೊಸರೆಲ್ ಸಿಗುತ್ತೆ ಅಂತ ಕೇಳಿ ನೋಡಿ, ಮೊಸರು ಎಪ್ಪಾಕದು ಗೊತ್ತಿಲ್ಲ. ಹೌದು. ಅಂಗಡಿಯಲ್ಲಿ ಸಿಗುತ್ತೆ, ಹಾಲೆಲ್ಲಿ ಸಿಗುತ್ತೆ, ಅಂಗಡಿಯಲ್ಲಿ ಸಿಗುತ್ತೆ. ಅಂದ್ರೆ ಅದ್ರ ಬಗ್ಗೆ ಮಾಹಿತಿನ ನಾವು ತಂದೆ ತಾಯಿಗಳಾದವರು ಕೊಡ್ಬೇಕು ಮಕ್ಳಿಗೆ. ಇದು ಎಲ್ಲಿಂದ ಬರುತ್ತೆ, ಯಾವ ತರ ತಯಾರಾಗತ್ತೆ, ಇದನ್ನ ಏನ್ ಮಾಡ್ಬೇಕು ಅನ್ನೋದನ್ನ ಚಿಕ್ಕ ಮಕ್ಕಳಿಂದ ನಾವು ತಂದೆ ತಾಯಿ ಆದವರು ಅದ್ರ ಬಗ್ಗೆ ಪ್ರತಿಯೊಂದು ಬಗ್ಗೆನೂ ಮಾಹಿತಿ ಕೊಟ್ಟಾಗ ಅವರು ಅದರ ಗಮನವನ್ನ ಹರಿಸ್ತಾರೆ. ಹಳ್ಳಿಗಳಿಗೆ ಅವರು ಪೂರಾ ಎಲ್ಲರೂ ಹುಟ್ಟತಾನೆ ಬೆಂಗಳೂರಲ್ಲಿ ಮಂಗಳೂರಲ್ಲಿ ಹುಟ್ಟಿರಲ್ಲ, ಅವರ ಮೂಲ ಹಳ್ಳಿಗಳಿರುತ್ತೆ. ಅವರದ್ದು ಇಲ್ಲ ಅಂತಂದ್ರೂ ಕೂಡ ರಿಲೇಟಿವ್ಸ್ ಇರುತ್ತೆ, ಫ್ರೆಂಡ್ಸ್ ಇರುತ್ತೆ, ಒಬ್ರದಿಲ್ಲ ಒಬ್ರದಿರುತ್ತೆ. ಟ್ರೆಕ್ಕಿಂಗ್ ಎಲ್ಲೋ ಹೋಗೋದು ಯಾಕೆ ತೋಟಗಳಿಗೆ ಹೋಗ್ಬಾರ್ದು? ಅವರು ತಿಳ್ಕೊಂಡಂಗಾಗತ್ತೆ, ಅವರ ಮಕ್ಕಳಿಗೂ ಎಜುಕೇಶನ್ ಕೊಟ್ಟಂಗಾಗತ್ತೆ. ಬಾಳೆಹಣ್ಣು ಒಂದು ಚುಪ್ ಒಂದ್ ಮನೇಲಿ ಇಟ್ಕೊಂಡ್ಬಿಟ್ಟು ಬಾಳೆಹಣ್ಣು ತಿನ್ನೋದಲ್ಲ, ಅವ್ರಿಗೆ ಗೊತ್ತೇ ಇಲ್ಲ ಬಾಳೆಹಣ್ಣು ಹೇಗ್ ಬರುತ್ತೆ ಅನ್ನೋದು ಗೊತ್ತಿಲ್ಲ. ಒಂದೇ ಒಂದು ಗಿಡದಲ್ಲಿ ಒಂದು ಗೊನೆ ಬಿಡುತ್ತೆ ಅನ್ನೋದು ಗೊತ್ತಿಲ್ಲ. ಈವನ್ ನಾನು ಹಳ್ಳಿಯಲ್ಲಿ ಹುಟ್ಟಿ ಬೆಳೆದಿದ್ದಾಗಿದ್ರು ಕೂಡ ನನಗೆ ರಾಗಿ ತೆನೆಯಲ್ಲಿ ಬರುತ್ತೆ ಅನ್ನೋದು ಗೊತ್ತಿರ್ಲಿಲ್ಲ. ರಾಗಿ ಅದು ಗಿಡ ಇರುತ್ತೆ, ಅದ್ ಹೆಂಗೋ ನನ್ನ ಕಲ್ಪನೆನೇ ಬೇರೆ ತರ ಇತ್ತು. ಯಾಕೆಂದ್ರೆ ನಮ್ ತಂದೆನೋ ಅಫಿಷಿಯಲ್ ಆಗಿದ್ರಿಂದ ನಾನು ಬೆಳೆದಿರೋದು ನೋಡಕ್ ಹೋಗ್ತಾ ಇರ್ಲಿಲ್ಲ. ನಮ್ದು ತೆಂಗಿನ ತೋಟ ಇತ್ತು, ಕಾಯಿ ಕಿತ್ಕೊಂಡ್ ಬರೋರು. ಆದ್ರೆ ನನಗೆ ನಿಜವಾಗ್ಲೂ ರಾಗಿ ಹೇಗ್ ಬರುತ್ತೆ ಅನ್ನೋದು ಗೊತ್ತಿರ್ಲಿಲ್ಲ. ಒಂದೊಂದ್ ಸರ್ತಿ ಹೇಗಾಗತ್ತೆ ಅಂದ್ರೆ ಸಿಟಿಯಲ್ಲಿ ಇರೋರೆಲ್ಲ ದಡ್ರು ಅಂತ ಅಲ್ಲ, ಹಳ್ಳಿಯಲ್ಲಿ ಇದ್ದ ತಕ್ಷಣ ಎಲ್ಲಾ ಗೊತ್ತಿದೆ ಅಂತಲೂ ಅಲ್ಲ. ಆದ್ರೆ ಪ್ರತಿಯೊಬ್ಬರಿಗೂ ಎಲ್ಲಾದ್ರೂ ಜ್ಞಾನ ಬೇಕು. ಈವನ್ ಪೇರೆಂಟ್ಸ್ಗೂ ಎಷ್ಟೋ ಗೊತ್ತಿರಲ್ಲ. ಸೊ ಅವ್ರಿಗೂ ಜ್ಞಾನ ಬೇಕು. ಮಕ್ಕಳನ್ನ ಕರ್ಕೊಂಡು ಹಳ್ಳಿಗಳಿಗೆ ಹೋಗ್ಬೇಕು, ಸ್ವತಃ ಸ್ವ ಇಚ್ಛೆಯಿಂದ ಹೋಗ್ಬೇಕು. ಅಯ್ಯೋ ಹಳ್ಳಿಯಲ್ಲಿ ಏನಿದೆ, ಅಲ್ಲಿ ಉಳಿಲಿಕ್ಕೆ ಕಷ್ಟ ಆಗುತ್ತೆ, ಅದು ಕಷ್ಟ ಆಗುತ್ತೆ, ಇದು ಕಷ್ಟ ಆಗುತ್ತೆ ಎಲ್ಲ ಕಾಣ್ದೇ ಇರೋ ಯಾವ್ದೋ ಬೆಟ್ಟ ಗುಡ್ಡಗಳಿಗೆ ಹೋಗಿ ಅಲ್ಲಿ ಟ್ರಕ್ಕಿಂಗ್ ಅಂತ ಹೋಗ್ತಾರೆ, ಅಲ್ಲಿ ಇದ್ದು ಬರ್ತಾರೆ ಅಂತ ಅಂದ್ರೆ ತೋಟಗಳಿಗೂ ಹೋಗ್ಬಿಟ್ಟು ಅಲ್ಲೂ ಇದ್ದು ಬರ್ಬೋದಲ್ಲ. ಎಸ್ ಮ್ಯಾಮ್, ಖಂಡಿತ ಮ್ಯಾಮ್, ಖಂಡಿತ ಇರ್ಬೋದು. ಆಮೇಲಿಂದ ಎಲ್ಲೆಲ್ಲೋ ಖರ್ಚು ಮಾಡ್ತೀವಂತೆ. ತುಂಬಾ ಪ್ರಿಯವಾದ ಒಬ್ರು ರೈತರಿಗೆ ಯಾಕೆ ಒಂದು ಪಿರಮಿಡ್ ಅನ್ನ ಗಿಫ್ಟ್ ಆಗಿ ಕೊಡಬಾರದು? ಹೌದು. ಇವ್ರು ಮಾಡೋದು ತಾನು ಇವ್ರ ರಿಟರ್ನ್ ಬರುತ್ತಲ್ವಾ? ಇವ್ರು ಒಂದು ಒಳ್ಳೇದು ಮಾಡ್ತಾ ಇದಾರೆ ಅಂದ್ರೆ ಅವ್ರಿಗೆ ರಿಟರ್ನ್ ಬರುತ್ತಲ್ವಾ ಒಳ್ಳೇದು? ರೈತರನ್ನ ಫ್ರೆಂಡ್ಸ್ ಮಾಡ್ಕೊಳ್ಬಾರ್ದು? ಅವ್ರಿಗೆ ಯಾಕೆ ಜ್ಞಾನ ಕೊಡಬಾರ್ದು ಇದ್ರ ಬಗ್ಗೆ?
ಸಿಟಿಯವರು ಒಂದೇ ಸರ್ತಿ ಎಲ್ಲಿ ಬೆಳೀತಾ ಇದಾರೆ ರೈತರು, ಎಲ್ಲಿ ನಾವು ಕೊಂಡ್ಕೊಳಕ್ ರೆಡಿಯಪ್ಪ, ಎಲ್ಲಿ ಬೆಳೀತಾ ಇದಾರೆ ಅಂತ ಎಲ್ಲೋ ಕುತ್ಕೊಂಡ್ ಮಾತಾಡೋದಲ್ಲ. ಅದು ಜವಾಬ್ದಾರಿ ಇಲ್ವಾ? ಅವ್ರಿಗೂ ಜವಾಬ್ದಾರಿ ಇದೆ. ಅದೇ ಈ ತರ ಅವರು ಜ್ಞಾನ ಬೇಕು ಮೇಡಮ್ ನಮ್ಮ ಮಾಸ್ಟರ್ಗಳಿಗೆ ಆಗ್ಲಿ. ಇವಾಗ ನೀವ್ ಏನ್ ಹೇಳ್ತಾ ಇದ್ದೀರಾ, ಈ ತರದ ಜ್ಞಾನ ಬೇಕು. ಈಗ ನೀವ್ ಹೇಳಿದ್ರಿ ಯಾರಿಗೋ ಏನೋ ಒಂದು ಗಿಫ್ಟ್ ಕೊಡೋದು, ಒಂದು ರೈತನ್ಗೆ ಒಂದು ಅಂದ್ರೆ ಒಂದು ಪಿರಮಿಡ್ ಹೌದು. ಅನ್ನ ಗಿಫ್ಟ್ ಆಗಿ ಕೊಡ್ಬೋದಲ್ವಾ ಅಂತ. ಇದೆಲ್ಲ ಸಾಮಾನ್ಯ ಬರಲ್ಲ ಮ್ಯಾಮ್. ಈಗ ನಮಗೂ ಅದು ಇರ್ಲಿಲ್ಲ. ಈಗ ನೀವ್ ಹೇಳ್ತಾ ಇದ್ರೆ ಹೌದಲ್ವಾ, ಇದನ್ ಮಾಡ್ಬೋದಲ್ವಾ ಅಂದ್ರೆ ಈ ತರದ ಜ್ಞಾನ ಕೊಟ್ಟಾಗ ಅಂದ್ರೆ ನಮ್ಮ ಮಾಸ್ಟರ್ಗಳಲ್ಲೂ ಸಹ ಒಬ್ಬರಿಂದ ಒಬ್ಬರಿಗೆ ಅಂದ್ರೆ ಪರಿವರ್ತನೆ ಆಗಿ ಅದನ್ನ ನಾವು ಅಂದ್ರೆ ಒಳ್ಳೆ ರೀತಿನಲ್ಲಿ ಬೆಳೆಸ್ಕೊಂಡು ಹೋಗ್ಬೋದೇನೋ. ಹಾಗಾಗಿ ನಿಮ್ಮ ತರಗತಿಗಳು ನಮ್ಗೆ ಪ್ರತಿ ತಿಂಗಳಲ್ಲೂ ಬರ್ತಾ ಇದ್ರೆ ನಮ್ಗೆ ಒಳ್ಳೆ ಜ್ಞಾನವನ್ನ ಪಡ್ಕೋಬಹುದು ಅನ್ನೋದು ನಮ್ಮ ಉದ್ದೇಶ. ಆಗ್ಲಿ ಮೇಡಮ್, ಖಂಡಿತ. ಥ್ಯಾಂಕ್ ಯು ಮ್ಯಾಮ್. ಶೈಲಜಾ ಮ್ಯಾಮ್ ಮಾತಾಡಿ. ನಮಸ್ತೆ ಲಕ್ಷ್ಮಿ ಮೇಡಮ್. ನಮಸ್ತೆ ಮ್ಯಾಮ್. ನಮಸ್ತೆ ರಶ್ಮಿ ಮೇಡಮ್. ತುಂಬಾ ಚೆನ್ನಾಗಿ ಅದ್ಭುತವಾಗಿ ಹೇಳಿಕೊಟ್ರಿ ಆಧ್ಯಾತ್ಮಿಕ ಕೃಷಿಯ ಬಗ್ಗೆ. ತುಂಬಾ ಚೆನ್ನಾಗಿದೆ. ಇದನ್ನ ನಾವು ನಮ್ಗೆ ಕೃಷಿ ಅದೇನು ಇಲ್ದಿದ್ರು ನಮ್ಮ ರಿಲೇಟಿವ್ಸ್ ಗೆಲ್ಲ ಇದನ್ನ ಹೇಳಿ ಅವರಿಗೂ ಇದ್ರ ಬಗ್ಗೆ ಹೇಳ್ಬೋದು. ಇನ್ನೊಮ್ಮೆ ಬಂದು ಇದ್ರ ಬಗ್ಗೆ ಇನ್ನೂ ಚೆನ್ನಾಗಿ ವಿವರವಾಗಿ ನಮ್ಗೆ ಕ್ಲಾಸ್ ಕೊಡಿ ಮೇಡಮ್. ತುಂಬಾ ಚೆನ್ನಾಗಿತ್ತು ಮೇಡಮ್, ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೊ ಮಚ್. ಮಮತಾ ಮ್ಯಾಮ್ ಅನ್ಮಿಟ್ ಮಾಡ್ಕೊಳ್ಳಿ. ಲೋಹಿತ್ ಸಾಗರ್ ಮೇಡಮ್ ನಮಸ್ತೆ. ನಮಸ್ತೆ ಮ್ಯಾಮ್. ಪಿರಮಿಡ್ ಫಾರ್ಮಿಂಗ್ ಬಗ್ಗೆ ಹೇಳಿದ್ದು ತುಂಬಾ ಚೆನ್ನಾಗಿತ್ತು ಮೇಡಮ್. ನಾವು ಅವತ್ತು ಚಳಿಗೆ ಇದು ನಾಯಕನಹಟ್ಟಿ ಬಂದಾಗ ನೀವ್ ಹೇಳಿದ್ರಲ್ಲ ಮೇಡಮ್, ಮನೇಲೆ ಬಂದ್ಬಿಟ್ಟು 2x2 ಮಾಡ್ಬಿಟ್ಟು ನಾವು ಪಿರಮಿಡ್ ಹೊಲದಲ್ಲಿ ಇಟ್ಟಿದೀವಿ ಮೇಡಮ್. ಅದರಿಂದ ಒಳ್ಳೇದಾಗ್ತಾ ಇದೆ. ಬಟ್ ಅಲ್ಲೋಗಿ ಧ್ಯಾನ ಮಾಡಕ್ ಆಗ್ತಾ ಇಲ್ಲ ಮೇಡಮ್. ಏನ್ ಮಾಡ್ಬೇಕು? ಏನಿಲ್ಲ, ನೀವು ಅಟ್ಲೀಸ್ಟ್ ವಾರಕ್ಕೊಂದ್ಸಾರ್ತಿನೋ ಹುಣ್ಣಿಮೆ ದಿನಗಳಲ್ಲೋ, ಹುಣ್ಣಿಮೆ ಮುಂದಿನ ದಿನಗಳಲ್ಲೋ ಹೋಗಿ ಅಟ್ಲೀಸ್ಟ್ 1 hour ಪತ್ರಿಜಿ ಅವರದು ಫ್ಲೂಟ್ ಮ್ಯೂಸಿಕ್ ಬರುತ್ತೆ, ಅದನ್ನ ಹಾಕೊಂಡು, ಇಲ್ಲ ಮ್ಯೂಸಿಕ್ ಬೇಡ ಅಂದ್ರೂ ಕೂಡ ಆ ಪ್ರಕೃತಿಯಲ್ಲೇ ಒಳ್ಳೆ ಸೈಲೆನ್ಸ್ ಮೆಡಿಟೇಷನ್ ಮಾಡಿದ್ರು ಕೂಡ ಅದ್ಭುತವಾದ ಎನರ್ಜಿ ಬರುತ್ತೆ. ಅಟ್ಲೀಸ್ಟ್ 1/2 hour ಆದ್ರೂ ಅಂತನಾದ್ರೂ ಹೋಗಿ ಒಂದ್ 21 ದಿವಸ ಬಿಡದೆ ಮಂಡಲ ಧ್ಯಾನ ತರ ಡೇ ಟೈಮ್ ಅಲ್ಲೇ ಹೋಗಿ ಧ್ಯಾನ ಮಾಡಿ ಬಂದ್ರು ಕೂಡ ನಿಮಗೆ ಅಲ್ಲಿ ಇನ್ನೇನ್ ಮಾಡ್ಬೋದು ಅನ್ನೋ ಹೊಳವು ಸುಳಿವು ಅಂತಾರಲ್ಲ, ಅದು ನಿಮಗೆ ಸಿಗ್ತಾ ಹೋಗುತ್ತೆ. ಇನ್ನೇನ್ ಮಾಡ್ಬೋದು, ಯಾವ್ದು, ಯಾಕೆಂದ್ರೆ ನಾವ್ ಫಸ್ಟ್ ಆ ಜಾಗಕ್ಕೆ ಹೋಗ್ಬೇಕು, ಕನೆಕ್ಟ್ ಆಗ್ಬೇಕು. ಆಗ ನಮ್ಗೆ ಇನ್ನೂ ಐಡಿಯಾ ಬರುತ್ತೆ, ಇಲ್ಲಿ ಏನ್ ಮಾಡ್ಬೋದು, ಇನ್ನೇನು ನಾನು ಮಾಡಬಲ್ಲೆ ಇಲ್ಲಿ ಅನ್ನೋದು ಒಂದು ಕನೆಕ್ಟಿವಿಟಿ ಸಿಗುತ್ತೆ. ಅದು ಹೊಲ ತುಂಬಾ ದೂರ ಇದೆ ಮೇಡಮ್, ಕರ್ಕೊಂಡ್ ಹೋಗಲ್ಲ. ಅದಕ್ಕೆ ನಾನ್ ಮನೆಯಲ್ಲೇ ಕೂತ್ಕೊಂಡು ತೋಟದಲ್ಲೇ ಮಾಡ್ತಾ ಇದ್ದೀನಿ ಅಂತ ಏನಾದ್ರು ಮಾಡ್ಬೋದಾ ಮೇಡಮ್? ಆ ಪ್ರಯತ್ನನೂ ಓಕೆ. ಅದ್ರ ಜೊತೆಗೆ ಅಟ್ಲೀಸ್ಟ್ ತಿಂಗಳಿಗೆ 1 ಸಾರ್ತಿನೋ 2-3 ಸಾರ್ತಿನೋ ಅಥವಾ ಹುಣ್ಣಿಮೆ ದಿನಗಳಲ್ಲಿ ಹಿಂದೆ ಮುಂದೆ ಹುಣ್ಣಿಮೆ ದಿನನಾದ್ರೂ ಹೋಗೋದಕ್ ಪ್ರಯತ್ನ ಪಟ್ಟು ಅಲ್ಲಿ ಧ್ಯಾನ ಮಾಡಿದವಾಗ ಖಂಡಿತವಾಗಿ ಬದಲಾವಣೆಗಳು ಬರುತ್ತೆ ಮೇಡಮ್. ಅಲ್ಲೇ ಒಂದು ಚಿಕ್ಕ ಪಿರಮಿಡ್ ನಿರ್ಮಾಣನೂ ಆಗಬಹುದು, ಉಳಿಯೋ ತರನೂ ಆಗಬಹುದು, ಏನ್ ಬೇಕಾದ್ರೂ ಆಗಬಹುದು. ಮೇಡಮ್ ನಾನು 2x2 2 ಮಾಡ್ಸಿದೀನಿ. 2 ಕಬ್ನದಲ್ಲೇ ಮಾಡಿಸ್ಬಿಟ್ಟು ಹೊಲದಲ್ಲೇ ಇಟ್ಟಿದ್ದೀನಿ ಮೇಡಮ್. ಅದ್ಭುತವಾದ, ಈಗ ಒಂದ್ ಸ್ಟೆಪ್ ಹತ್ತಿದೀರಾ ಮೇಡಮ್, ನೆಕ್ಸ್ಟ್ ಸ್ಟೆಪ್ಪಿಗೆ ಹತ್ತಬೇಕಂದ್ರೆ ಧ್ಯಾನ ಮಾಡ್ತಾ ಅದ್ರ ಬದಲಾವಣೆ ಖಂಡಿತ ಬರುತ್ತೆ. ನಾನ್ ಮಾರ್ನಿಂಗ್ ಅಲ್ಲಿ ಮಾಡ್ಬೇಕಾದ್ರೆ ನಾನ್ ನಮ್ ತೋಟದಲ್ಲೇ ಕುತ್ಕೊಂಡ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಂಡು ಅಲ್ಲೇ ಸ್ಟ್ರಕ್ಚರ್ನೆಲ್ಲ ನಾನು ವಿಜುವಲೈಸೇಷನ್ ಮಾಡ್ಕೊಂಡು ಕೂರ್ತೀನಿ ಮೇಡಮ್ ಮಾರ್ನಿಂಗ್ ಟೈಮ್ ಮನೇಲೆ. ಮೇಡಮ್ ಈಗ ನೀವು ಪಿರಮಿಡ್ ಮಾಡಿಸಿ ಇಟ್ಟಿದೀವಿ ಅಂತ ಹೇಳಿದ್ರಿ, ಎಷ್ಟು ದಿವಸ ಆಗಿದೆ ಮ್ಯಾಮ್ ನೀವು ಪಿರಮಿಡ್ ಮಾಡಿಸಿ ಇಟ್ಟಿ? ಈಗ ನಾನು ನಾಯಕನಹಟ್ಟಿಯಿಂದ ಬಂದ್ಮೇಲೆ ಒಂದು ಮಂತ್ ಆದ್ಮೇಲೆ ಇಟ್ಟಿದ್ದೆ ಮೇಡಮ್. ಅಂದ್ರೆ ರೀಸೆಂಟ್ ಎಲ್ಲ ಇಟ್ಟಿದ್ದೀರಾ? ಅಲ್ಲ, ನಾನು ತುಂಬಾ ವರ್ಷದಿಂದ ಇಟ್ಟಿದ್ದೀರೇನೋ, ಅದರಿಂದ ಏನ್ ಚೇಂಜಸ್ ಆಗಿದೆ ನಿಮ್ಗೆ ಅಂತ ಕೇಳೋಣ ಅಂತ ಅನ್ಕೊಂಡೆ. ಅಂದ್ರೆ ನೀವು ರೀಸೆಂಟ್ ಅಲ್ಲಿ ಇಟ್ಟಿದ್ದೀರಾ? ಮೇಡಮ್ ನನಗೆ ಅದರಿಂದ ಇನ್ನು ಒಂದು ಬೆನಿಫಿಟ್ ಆಗಿದೆ ಮೇಡಮ್. ಮನೇಲಿ ಮಾಡಿಸಿದವಾಗ್ಲೇ ನನಗೆ ಒಂದು ಬೆನಿಫಿಟ್ ಆಯ್ತು. ಹೊಲಕ್ಕೆ ಅಂತಾನೆ ಮಾಡ್ಸಿದ್ದೆ, ಅವಾಗ್ಲೇ ಒಂದ್ ಬೆನಿಫಿಟ್ ಆಯ್ತು. ಏನಾಯ್ತು ಅಂದ್ರೆ ನಮ್ಮ ಹೊಲದಲ್ಲಿ ಬ್ಲಾಕ್ ಮ್ಯಾಜಿಕ್ ಅಂತಾರಲ್ಲ ಅದಾಗಿತ್ತು ಮೇಡಮ್, ನಮಗ್ ಗೊತ್ತಿರ್ಲಿಲ್ಲ. ಅದ್ ಯಾರೋ ಮುಖಾಂತರ ವಿಷಯ ಗೊತ್ತಾಗಿ ಆಮೇಲೆ ಅದ್ನೆಲ್ಲ ನಾವು ಏನೋ ಗೊತ್ತಿಲ್ಲ, ನಮ್ಮ ಮನೆ ದೇವ್ರು ಅದ್ನೆಲ್ಲ ಕರ್ಕೊಂಡ್ ಬಂದ್ರು, ತೆಗ್ಸಿದ್ರು. ನಾವ್ ಕಣ್ಣಾರೆ ನೋಡಿದ್ವಿ ಏನೇನ್ ಇಟ್ಟಿದ್ರು ಅಂತನ. ಅದೆಲ್ಲ ಹೊರಗೆ ಬಂದು ನಮ್ ಗಿಡಗಳೆಲ್ಲ ಒಣಗಿತ್ತು ಮೇಡಮ್. ಅಡಿಕೆ ಗಿಡ ಒಣಗಿತ್ತು. ಇನ್ನೇನ್ ಈ ತೋಟ ಎಲ್ಲ ಹೋಯ್ತು, ಯಾರು ಇದು ಯೂಸ್ ಇಲ್ಲ, ಹಂಗೆ ಹಿಂಗೆ ಎಲ್ಲ ತೆಗೀರಿ ಅಂತ ಹೇಳ್ತಾ ಇದ್ರು. ಅದಾಗಿ 15 ದಿನಕ್ಕೆ ನಾನ್ ಪಿರಮಿಡ್ ಇಟ್ಟು 15 ದಿನಕ್ಕೆ ಅದನ್ನೆಲ್ಲ ತೆಗ್ಸಿ ಅದಾದ್ಮೇಲೆ ಇವಾಗ ನೋಡ್ತೀವಿ ಮೇಡಮ್ ಎಲ್ಲ ಚೆನ್ನಾಗಿದೆ,
ಒಣಗಿದಂತ ಗಿಡಗಳು ಇವಾಗ ಹಸಿ ಇದಾವೆ ಮೇಡಮ್. ಒಂದೊಂದ್ ಗರಿ ಹೊರಕ್ಕೆ ಇವಾಗ ಚಿಗುರ್ತಾ ಐತೆ. ಎಸ್ ಮ್ಯಾಮ್. ಒಳ್ಳೆ ಬೆನಿಫಿಟ್ ಅಂತ ಆಗಿದೆ ಮೇಡಮ್ ನಮಗೆ ಪಿರಮಿಡ್ ಇಟ್ಟಾಗಿಂದ. ಅಂದ್ರೆ ನೀವಿಟ್ಟು 15 ದಿವಸ ಆಗಿದ್ಯಾ ಪಿರಮಿಡ್ ಇಟ್ಟು? ಮೇಡಮ್ ಪಿರಮಿಡ್ ಇಟ್ಟು 2 ತಿಂಗಳಾಗಿದೆ. ಓಕೆ. ಬಟ್ ಈ ತರ ಆಗಿ ನಮಗೆ ಒಂದು 15 ಡೇಸ್ ಆಯ್ತು. ಅಂದ್ರೆ ನಾವ್ ಆ ಪಿರಮಿಡ್ ಇಟ್ಟು 15 ದಿನದೊಳಗೆ ನಮ್ಗೆ ಈ ತರ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗಿ ಅದಕ್ಕೆ ಸೊಲ್ಯೂಷನ್ ಹುಡುಕಿ ಅದೆಲ್ಲ ಆದ್ಮೇಲೆ ಗಿಡಗಳು ಚೆನ್ನಾಗಿದ್ದಾವೆ. ಓಕೆ ಓಕೆ ಓಕೆ. ಒಟ್ಟು ಪಿರಮಿಡ್ ನಾವು ಮಾಡಿಸ್ತೀವಿ ಅಂತ ಹೊಲಕ್ಕೆ ಅಂತಾನೆ ನಾನು ಮಾಡಿಸ್ದವಾಗ್ಲೇ ನಮ್ಗೆ ಈ ತರ ಒಂದು ಪ್ರಾಬ್ಲಮ್ ಏನಿದೆ ಅಂತ ಗೊತ್ತಾಯ್ತು. ಅದ್ರ ಜೊತೆಗೆ ಸೊಲ್ಯೂಷನ್ಸ್ ಗೊತ್ತಾಯ್ತು. ಅದಾದ್ಮೇಲೆ ಗಿಡಗಳು ಇವಾಗ ಚೆನ್ನಾಗಿದಾವೆ ಮೇಡಮ್. ಒಂದು 2 ಮಂತ್ಸ್ ಏನೋ ಆಯ್ತು. ಅಂದ್ರೆ 2 ತಿಂಗಳಲ್ಲೇ ನಿಮ್ಗೆ ಆ ಜಾಗಕ್ಕೆ ಪರಿಹಾರ ಎಲ್ಲ ಸಿಕ್ತು? ಹಾ ಮೇಡಮ್, ಪರಿಹಾರ ಸಿಕ್ತು. ಇವಾಗ ಗಿಡಗಳು ತುಂಬಾ ಚೆನ್ನಾಗಿದಾವೆ. ಆಮೇಲೆ ಮೇಲೆಲ್ಲ ಸುಳಿ ಅಂತಾರಲ್ಲ ಮೇಡಮ್, ಅದು ಒಣಗಿತ್ತು. ಇವಾಗ ಅದೆಲ್ಲ ತುಂಬಾ ಚೆನ್ನಾಗಿ ಚಿಗುರಿತೆ. ನಾವ್ ಮತ್ತೆ ಮೆಡಿಸಿನ್ಸ್ ಏನು ಹಾಕಿಲ್ಲ. ಅಲ್ಲೊಂದ್ ಧ್ಯಾನ ಮಾಡಕ್ಕೊಂದು ಅಲ್ಲಿ ಹೋಗಕ್ ಆಗ್ತಾ ಇಲ್ಲ, ಯಾಕೆಂದ್ರೆ ತುಂಬಾ ದೂರ ಐತೆ. ಒಂದು ಏನ್ ಫೆಸಿಲಿಟೀಸ್ ಇಲ್ಲ ಅಲ್ಲಿ ಕುತ್ಕೊಳಕ್ಕೆ, ಎಂಡೆ ಅವೆಲ್ಲ ಇರ್ತವೆ ಅಂತ. ಬಟ್ ಮನೆಯಲ್ಲೇ ಕುತ್ಕೊಂಡು ಆ ತರ ಮಾಡ್ತೀನಿ. ನಾನು ಯಾವಾಗ ಧ್ಯಾನ ಕುತ್ಕೊಂತೀನಿ ಅವಾಗ ಫಸ್ಟ್ ನಮ್ಮ ಹೊಲಕ್ಕೆ ಕನೆಕ್ಟ್ ಆಗ್ತೀನಿ. ನಾನು ನಮ್ಮ ಹೊಲದಲ್ಲೇ ಕುತ್ಕೊಂಡು ಧ್ಯಾನ ಮಾಡ್ತಿದೀನಿ ಅಂತ ವಿಜುವಲೈಸೇಷನ್ ಮಾಡ್ಕೊಂಡೆ ಧ್ಯಾನ ಕುತ್ಕೊಂತೀನಿ. ಎಸ್ ಮ್ಯಾಮ್, ಸೂಪರ್ ಮ್ಯಾಮ್. ಕಂಟಿನ್ಯೂ ಮಾಡಿ ಮ್ಯಾಮ್. ಇನ್ನು ಏನೇ ಕ್ವಶನ್ಸ್ ಇದ್ರು ನೀವು ಮೇಡಮ್ ಹತ್ರ ಕೇಳ್ಕೊಬಹುದು. ಯಾಕೆಂದ್ರೆ ತಾವು ಸಹ ಕೃಷಿಗಾರರಾದ್ರಿಂದ ನಿಮ್ಗೆ ಆದ್ಯತೆ ನಾವು ಜಾಸ್ತಿ ಕೊಡ್ಬೇಕಾಗುತ್ತೆ ಮ್ಯಾಮ್. ಹಾಗಾಗಿ ನಿಮ್ದಿನ್ನು ಏನಾದ್ರೂ ಕ್ವಶನ್ಸ್ ಇದ್ರೆ ನೀವು ಕೇಳ್ಕೊಬಹುದು ಮ್ಯಾಮ್. ಅದೇ ಮೇಡಮ್, ನಾನು ಅದನ್ನೇ ಕೇಳಿದ್ದೆ. ಇವಾಗ ಇಲ್ಲಿ ನಾನು ಹೋಗಕ್ ಆಗಲ್ಲ ಅಷ್ಟು ದೂರನ, ಮನೇಲೆ ಕುತ್ಕೊಂಡ್ ಮಾಡ್ಬಹುದಾ ಅಂತ ಕೇಳ್ತಾ ಇದ್ದೀನಿ. ಮಾಡಿ ಮಾಡಿ. ಅಟ್ಲೀಸ್ಟ್ ನಾನ್ ಹೇಳ್ತಾ ಇರೋದು ಹುಣ್ಣಿಮೆ ದಿನ ಆದ್ರೆ ಹಿಂದಿನ ಮುಂದಿನ ದಿನಗಳಲ್ಲಿ ತುಂಬಾ ಎನರ್ಜಿ ಇರೋದ್ರಿಂದ ಅಟ್ಲೀಸ್ಟ್ ಆ ಹಿಂದೆ ಮುಂದಿನ ದಿನ ಅಟ್ಲೀಸ್ಟ್ ಇಲ್ಲ ಆ ಹುಣ್ಣಿಮೆ ದಿವಸನಾದ್ರೂ ಹೋಗಿರೋ 1 ದಿವಸ ಹೋಗಿರ್ತೀರಾ, 3 ತಾಸು ಅಖಂಡವಾಗಿ 2 ತಾಸು ಅಖಂಡವಾಗಿ ಈ ರೀತಿ ಧ್ಯಾನ ಮಾಡಿ ಬಂದ್ರು ಕೂಡ ಎಷ್ಟೋ ಬದಲಾವಣೆಗಳಾಗುತ್ತೆ. ಖಂಡಿತ ಮೇಡಮ್, ಇನ್ಮೇಲೆ ಆ ಪ್ರಯತ್ನ ಮಾಡ್ತೀನಿ ಮೇಡಮ್. ನಮ್ಮ ಮನೆಯವ್ರು ಧ್ಯಾನ ಮಾಡಲ್ಲ, ಬಟ್ ಇದಕ್ಕೆಲ್ಲ ಸಪೋರ್ಟ್ ಮಾಡ್ತಾರೆ. ಸಾಕಲ್ಲ ಮೇಡಮ್, ಕರ್ಕೊಂಡ್ ಹೋಗ್ತಾರೆ ಅಂದ್ರೆ ಸಾಕು. ಆ ಹುಣ್ಣಿಮೆ ದಿವಸನಾದ್ರೂ ನೀವು ಹೋಗಿ ಅಲ್ಲಿ ಹೋಗಿ ಧ್ಯಾನ ಮಾಡಿ ಬನ್ನಿ. ಹಾ ಮೇಡಮ್, ಖಂಡಿತ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮಮತಾ ಮ್ಯಾಮ್. ಥ್ಯಾಂಕ್ ಯು. ಇನ್ಯಾವ್ದು ಹ್ಯಾಂಡ್ ರೈಸ್ ಇಲ್ಲ ಮ್ಯಾಮ್. ಓಕೆ ಮ್ಯಾಮ್. ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಅದ್ಭುತವಾದಂತಹ ಮಾಹಿತಿಯನ್ನ ಕೊಟ್ರಿ. ಯಾರು ಈಗ ಹ್ಯಾಂಡ್ ರೈಸ್ ಮಾಡಿದ್ದಾರೆ? ಶರಣಪ್ಪ ಸರ್, ಅನ್ಮಿಟ್ ಕೊಟ್ಟಿದ್ದೀನಿ, ಮಾತಾಡಿ ಸರ್. ಶರಣಪ್ಪ ಸರ್, ಅನ್ಮಿಟ್ ಮಾಡ್ಕೊಳ್ಳಿ. ಕೇಳ್ತಾ ಇದ್ರಿ ಮೇಡಮ್? ಹಾ, ಕೇಳ್ತಾ ಇದೆ. ಸಣ್ಣೇಗೌಡ ಸರ್, ನಾನ್ ನಿಮ್ಮನ್ನೇ ಅನ್ಕೋತಾ ಇದ್ದೆ, ನೀವು ಜಾಯ್ನ್ ಆಗಿಲ್ಲ ಅಂತ ಸುಮ್ನಾದೆ. ಎಸ್, ಎಲ್ಲಾ ಆತ್ಮ ಬಂಧುಗಳಿಗೂ ಶರಣಾರ್ಥಿಗಳು. ರಶ್ಮಿ ಮೇಡಮ್, ಅದ್ಭುತವಾದಂತ ಒಂದು ಜ್ಞಾನವನ್ನು ಇವತ್ತು ಕೊಟ್ಟಿದ್ದೀರಾ. ನಿಜಕ್ಕೂ ಕೂಡ ಈಗ ತಾನೇ ಮೇಡಮ್ ಹೇಳ್ತಾ ಇದ್ರು, ನಮಗೆ ಹೊಲಕ್ಕೆ ಹೋಗಕ್ ಆಗ್ತಾ ಇಲ್ರಿ, ತುಂಬಾ ದೂರ ಇದೆ ಅಂತೇಳಿ. ಅದೇ ಕೆಲವರು ಮರಳಿ ಯತ್ನ ಮಾಡೋಣ ಪಾಪ ಮಾತು ಮೇಡಮ್ ಹೇಳಿದ್ರಿ, ಅಟ್ಲೀಸ್ಟ್ ಹುಣ್ಣಿಮೆಗಾದ್ರೂ ಹೋಗ್ರಿ ಅಂತೇಳಿ. ನೀವು ಇನ್ನೊಂದು ಪ್ರಯತ್ನ ಮಾಡ್ಬೋದು ಮೇಡಮ್. ಹುಣ್ಣಿಮೆ ದಿವಸ ಹೋಗಿ ಧ್ಯಾನ ಮಾಡೋದ್ರ ಜೊತೆಗೆ ಪ್ರತಿ ಅಮಾವಾಸ್ಯೆಗೆ ಅಲ್ಲಿ ಇರ್ತಕ್ಕಂಥ ಬೋರ್ನ ಪೂಜೆ ಮಾಡೋ ನೆವದಲ್ಲಿ ಕೂಡ ಹೋಗ್ಬೋದು ನೀವು. ಅಲ್ಲಿ ಹೋಗಿ ಆ ಬೋರ್ ಪೂಜೆ ಮಾಡೋದು ಬರೀ ನೆವ ಅಷ್ಟೇ. ಅದ್ರ ಜೊತೆಗೆ ಅಲ್ಲಿ ಜಸ್ಟ್ ಒಂದು ಆ ಪೂಜೆ ಮಾಡಿದಂಗ ಆಗುತ್ತೆ. ನಿಮ್ ಯಜಮಾನ್ರಿಗೆ ಇನ್ನೊಂದು ಇನ್ಸ್ಪೈರ್ ಮಾಡ್ಬೋದು. ಅಲ್ಲರಿ ಲಕ್ಷ್ಮೀ ದೇವಿ ಅವಳನ್ನ ಗಂಗಾ ಮಾತೆ ಪ್ರತಿ ತಿಂಗಳ ಅಮಾವಾಸ್ಯೆ ನಾವು ಪೂಜೆ ಮಾಡೋದ್ರಿಂದ ಅವಳು ತೃಪ್ತಳಾಗ್ತಾಳೆ, ನಮ್ಗೆ ಇನ್ನೂ ಬೋರ್ ಚೆನ್ನಾಗಿ ನೀರ್ ಬರುತ್ತೆ ಅಂತ ಹೇಳಿದಾಗ ಯಜಮಾನ್ರು ಸುಮ್ಮನೆ ಕರ್ಕೊಂಡ್ ಹೋಗ ಗಾರಿ ಮೇಲೆ. ಒಂದ್ ಕೆಲಸ ಮಾಡಿ, ನಿಮ್ ಯಜಮಾನ್ರಿಗೆ ಏನ್ ಇಷ್ಟನೋ ಅದ್ ತಿಂಡಿ ರೆಡಿ ಮಾಡಿ ಕೇಳ್ರಿ. ಪ್ರತಿ ತಿಂಗಳು ಪ್ರತಿ ಅಮಾವಾಸ್ಯೆ ದಿವಸ ಅವ್ರ ಹುಣ್ಣಿಗೆ ಕರ್ಕೊಂಡ್ ಹೋಗಿ ಅಲ್ಲಿ ಅವ್ರು ಕೊಟ್ಟು ತಿನ್ನಾಕ್ ಹಚ್ಚಿ ಅವ್ರನ್ನ ಹೊಲ್ದಾಗ ಅಡ್ಡಾಡ್ಕೊಂತ ತಿನ್ಲಿ, ಅವ್ರು ಎಂಜಾಯ್ ಮಾಡ್ಲಿ. ನೀವ್ ಅಟ್ಲೀಸ್ಟ್ ಧ್ಯಾನ ಮಾಡಿ. ಅದ್ಭುತವಾದ ಒಂದು ನೋಡ್ರಿ ಸೊಲ್ಯೂಷನ್ ಸಿಕ್ತಿಲ್ಲಿ. ಇವರು ನಮ್ಮ ಸಣ್ಣೇಗೌಡ ಸಾರು ಸಹ ಕೃಷಿಕರು ಮೇಡಮ್. ಇವ್ರಿಗೂ ಸಹ ಆಧ್ಯಾತ್ಮಿಕ ಕೃಷಿಯನ್ನ ಇವರು ಸಹ ಅಳವಡಿಸ್ಕೊಂಡಿದ್ದಾರೆ. ನಾನು ಇವ್ರಿಗೆ ಮಿಸ್ ಆಯ್ತು ಈ ಕ್ಲಾಸು ಅಂತ ಅನ್ಕೊಂಡ ಮ್ಯಾಮ್ ನಾನು. ಆದ್ರೆ ಜಾಯ್ನ್ ಆಗಿದ್ದಾರೆ, ಅಂದ್ರೆ ಬೇರೆ ಹೆಸರಲ್ಲಿ ಜಾಯ್ನ್ ಆಗಿದ್ದಾರೆ. ನಿಜ ಮೇಡಮ್, ಒಂದು ತಮ್ಮಂತವ್ರು ಬೇಕು ಇವತ್ತಿನ ಪ್ರಪಂಚಕ್ಕೆ. ಬರೀ ಧ್ಯಾನ ಹೇಳಿ ಧ್ಯಾನ ಮಾಡಿಸಿದ್ರೆ ಸಾಕಾಗಲ್ಲ. ಪತ್ರಿಜಿ ಗುರುಗಳ ಉದ್ದೇಶ ಇರತಕ್ಕಂಥದ್ದು ಒಟ್ಟಾರೆ ಪಿರಮಿಡ್ ಜಗತ್ತು, ಶಾಖಾಹಾರ ಜಗತ್ತು, ಧ್ಯಾನ ಜಗತ್ತು. ಪಿರಮಿಡ್ ಜಗತ್ತನ್ನ ಅದನ್ನ ಹೊಲಕ್ಕ ಕೃಷಿಗೆ ಅಳವಡಿಸಿಕೊಂಡಾಗ ಅಲ್ಲಿ ಶಾಖಾಹಾರಿ ಇವತ್ತೆಲ್ಲರೂ ಕೂಡ ಇವತ್ತೇನಾಗಿದೆ ಅಂತಂದ್ರೆ ಎಲ್ಲ ಫರ್ಟಿಲೈಸರ್ ಕೃಷಿ ಆಗ್ಬಿಟ್ಟಿದೆ. ಶಾಖಾಹಾರ ಜಗತ್ತು ಮತ್ತು ಪಿರಮಿಡ್ ಜಗತ್ತು ಇದೆಯಲ್ಲ, ಧ್ಯಾನ ಜಗತ್ತು, ಆ 3 ಜಗತ್ತನ್ನು ಸಾಕಾರ ಆಗಬೇಕು ಅಂತ ಅಂದ್ರೆ ಕೃಷಿಯಲ್ಲಿ ಬಂದ್ರೆ ಸರ್ ಎಷ್ಟು ಕೃಷಿ ಭೂಮಿಗಳಿದೆ.
ಅಲ್ಲಿ ಎಲ್ಲಾ ಒಂದೊಂದ್ ಪಿರಮಿಡ್ ಬಂದ್ರೆ ಪಿರಮಿಡ್ ಜಗತ್ತು ಎಷ್ಟು ಅದ್ಭುತವಾಗಿ ಆಗತ್ತೆ. ಸಸ್ಯಾಹಾರ ಜಗತ್ ಅಂತೀವಿ, ಏನ್ ಆಹಾರ ತಿಂತಿದೀವಿ ಅನ್ನೋದೇ ಗೊತ್ತಿಲ್ಲ. ಈ ತರ ಒಂದು ಅಧ್ಯಾತ್ಮ ಕೃಷಿ ಮಾಡಿದವಾಗ ಆಹಾರ ಎಷ್ಟು ಅದ್ಭುತ ಆಗತ್ತೆ. ಧ್ಯಾನ ಜಗತ್ ಅಂತೀವಿ, ಎಲ್ಲರೂ ಕೂಡ ಅವ್ರವ್ರ ತೋಟದಲ್ಲಿ ಕುಟುಂಬರ ಸಮೇತರಾಗಿ ಅಲ್ಲಿ ಧ್ಯಾನ ಮಾಡ್ತಾ ಹೋಗ್ಬಿಟ್ರೆ ಎಂತ ಅದ್ಭುತವಾದ ಒಂದು ಸ್ವರ್ಗ ಅಂತೀವಲ್ಲ, ಸ್ವರ್ಗನೇ ಸೃಷ್ಟಿ ಆಗತ್ತೆ ಸರ್. ನಿಜ ಮೇಡಮ್. ಪತ್ರಿಜಿ ಗುರುಗಳು ಯಾವಾಗಲೇ ಹೇಳಿದ್ರು, ಬಟ್ ಜನಕ್ಕೆ ಇನ್ನೂ ಅದು ಅವೇರ್ನೆಸ್ ಬರ್ತಾ ಇಲ್ಲ. ಹಾಗಾಗ್ಬಿಟ್ಟು ಇದೊಂದು ಯಾರಾದ್ರೂ ಒಬ್ರು ಕೃಷಿಕರು ಅದೊಂದು ಪವಾಡ ಮಾಡಿ ತೋರಿಸ್ಬೇಕಾಗಿದೆ. ಹೊಲದಲ್ಲಿ ಪಿರಮಿಡ್ ಹಾಕೊಂಡು ಯಾವುದೇ ತರದ ಫರ್ಟಿಲೈಸರ್ ತರದಂಗೆನೆ ಕೇವಲ ಒಂದು ದೇಸಿ ಹಸುವಿನ ಕಟ್ಕೊಂಡು, ನಾಟಿ ಹಸು ಅಂತ ಹೇಳ್ತಾರೆ, ಕಟ್ಕೊಂಡ್ರೆ ಮೊನ್ನೆ ವಿದರ್ಭ ಪ್ರಾಂತಿನ ಗುಜರಾತಿನ ಸುಭಾಷ್ ಪಾಳೇಕರ್ ಹೇಳ್ತಾ ಇದ್ರು, ಒಂದೇ ಒಂದು ಹಸು ಕಟ್ಟಿದ್ರೆ ಸಾಕು ನೀವು 30 ಎಕರೆ ಮೇಂಟೈನ್ ಮಾಡ್ಬೋದು, ಯಾವ ಹೊರಗಡೆಯಿಂದ ಏನು ತರದ್ ಬೇಕಾಗಿಲ್ಲ ಅದಕ್ಕೆ ಅಂತ ಹೇಳ್ತಾ ಇದ್ರು. ಅದನ್ನು ಕೂಡ ನಾನೀಗ ಮನೆಯಲ್ಲಿದ್ದಂತ ಒಂದು ಸೀಮೆ ಹಸುನ ಅದನ್ನ ಕೊಡ್ತಾ ಇದ್ದೇನೆ, ಕೊಟ್ಟು ದೇಸಿ ಹಸುನೇ ತಂದು ಅದನ್ನೇ ಕಂಪ್ಲೀಟ್ ಮಾಡ್ಕೋಬೇಕು ಅಂತಂದು ಈಗ ನಾನು ಇರ್ತಕ್ಕಂಥ 3 ಎಕರೆ ಹೊಲದಲ್ಲಿ ನಾನು ಇರೋದು ಪ್ಲಸ್ ಪಾಯಿಂಟ್ ನನಗೆ ಅದೆಲ್ಲ ಮಾಡ್ಲಿಕ್ಕೆ. ಬಟ್ ಒಂದು ಮಾಡರ್ನ್ ಫಾರ್ಮರ್ ಆಗೋದ್ರಿಂದ ಜನರಿಗೆ ಒಂದು ಬಿಲೀಫ್ ಬರುತ್ತೆ, ಹೌದು ಮಾಡ್ಬೋದು, ಸಾಧ್ಯತೆ ಇದೆ ಅಂತ ಹೇಳ್ಬಿಟ್ಟು. ಇಲ್ಲಿ ಬರೀ ಹೇಳಿದ್ರಿ ಅಂತ ತೇರಿ ಹೇಳಕ್ ಬಹಳ ಚೆನ್ನಾಗಿರ್ತೈತ್ರಿ, ಬಂದ್ ಮಾಡಿ ನೋಡ್ರಿ ನಿಮಗೆ ಗೊತ್ತಾಗೈತಿ. ಗೊಬ್ಬರ ಹಾಕಿಲ್ರಿ 5 ಕ್ವಿಂಟಲ್ ಬರ್ತೈತ್ರಿ, ಗೊಬ್ಬರ ಹಾಕಿದ್ರೆ 10 ಕ್ವಿಂಟಲ್ ಬರ್ತೈತಿ ಅಂತ ಹೇಳ್ತಾರ ಅವ್ರು. ಹಾಗಾಗ್ಬಿಟ್ಟು ಅದು ಅನಿವಾರ್ಯತೆ ಆಗಿದೆ. ಅದು ಮಾಡಿ ಮಾದರಿಯಾಗಿ ತೋರಿಸಿದಾಗ ಜನಗಳು ನಂಬಿಕೆ ಬರುತ್ತೆ. ಜೊತೆಗೆ ಆಹಾರ ಸೇವನೆ ಮಾಡಿದವರಿಗೆ ಕಾಯಿಲೆಯಿಂದ ದೂರ ಇರ್ತಾರೆ, ಆಧ್ಯಾತ್ಮಿಕವಾಗಿ ಕೂಡ ನೆಮ್ಮದಿಯಿಂದ ಇರ್ತಾರೆ. ಧ್ಯಾನ ಮಾಡ್ಬೇಕು ಅನ್ನೋ ಮನಸ್ಸು ಬರೋದು ಆ ತರದ ಆಹಾರ ಸೇವನೆ ಮಾಡಿದಾಗ. ಇಲ್ಲಾಂದ್ರೆ ಹೊಡಿ ಕಡಿ ಬಡಿ ಅದನ್ನೇ ತಿಂದ್ರೆ ಮತ್ತೊಬ್ಬರನ್ನ ಕಡಿ ಅನ್ನೋ ಭಾವನೆಗಳೇ ಬರ್ತಾವ ಜನರಲ್ಲಿ. ಹೀಗಾಗಿ ತಾವು ಕೊಟ್ಟಿರ್ತಕ್ಕಂತ ಸಂದೇಶ ಅತ್ಯುತ್ತಮವಾಗಿರ್ತಕ್ಕಂಥದ್ದು. ಚೆನ್ನಾಗಿದೆ ಮೇಡಮ್. ಇದೇ ತರ ಹೆಚ್ಚು ರೈತರಿಗೆ, ಅದು ರೈತ ಕುಟುಂಬಕ್ಕೆ ಒಂದು ಒತ್ತು ಕೊಡ್ಬೇಕು ಅಂತಕ್ಕಂಥದ್ದು. ಹಳ್ಳಿಗಳಲ್ಲಿ ಇದನ್ನೊಂದು ಕಾರ್ಯಾಗಾರ ತರ ಮಾಡಿದ್ರೆ ಇನ್ನು ಅನುಕೂಲ ಆಗುತ್ತೆ ಅಂತಕ್ಕಂಥ ರೈತರಿಗೆ ಪ್ರಸಾರ ಆಗುತ್ತೆ ಅನ್ನೋದು. ವಿಶ್ವ ಪಿರಮಿಡ್ ಧ್ಯಾನ ಕೃಷಿ ಯಜ್ಞ ಅಂತ ಮಾಡಿದ್ವಲ್ವಾ ಸರ್, ಅದೇ ತರ ಇನ್ನೊಂದು ಹಳ್ಳಿಯಲ್ಲಿ ಅವರು ನಾವು ಕೂಡ ಮಾಡ್ತೀವಿ ಅಂತ ಅಂದ್ರು. ಆ ರೀತಿ ನೀವು ಕಂಡಕ್ಟ್ ಮಾಡಿ ಸರ್, ಖಂಡಿತವಾಗಿಯೂ ಖುಷಿಯಿಂದ ಬರ್ತೀವಿ, ನಮಗ್ ಗೊತ್ತಿರೋಂಥದ್ದನ್ನ ಹೇಳ್ತೀವಿ. ಸೊ ಹಳ್ಳಿಗಳಲ್ಲಿ ಈ ರೀತಿ ಒಂದು ಕಾರ್ಯಕ್ರಮ ಮಾಡಿ ಎಲ್ಲಾ ರೈತರನ್ನ ಸೇರಿಸ್ತಾವಾಗ ನಿಜವಾಗಿಯೂ ಆ ಒಂದು ಅನುಭವ ಪಡ್ಕೊಂಡಿರೋ ಅಂತ ರೈತರು ಪ್ಲಸ್ ಇದಕ್ ನಿಜವಾದ ನಮ್ಮ ಅನುಭವಗಳನ್ನ ನಾವು ಹೇಳ್ದವಾಗ ಖಂಡಿತವಾಗಿಯೂ ಅವರಲ್ಲಿ ಬದಲಾವಣೆ ಬರುತ್ತೆ. ಒಂದು ಊರಲ್ಲಿ ನಾವು ಏನಂದ್ರೆ 100 ಜನ ಬೇಡ, ಒಂದು 1000 ಜನದಲ್ಲಿ ಒಬ್ಬ ನಿಜವಾದ ಧ್ಯಾನಿ ಬಂದ್ರು ಕೂಡ ಎಷ್ಟು ಬದಲಾವಣೆ ಆಗತ್ತೆ ಅಂತ ಹೇಳ್ತೀವಲ್ವಾ. ನಾವು 100 ಜನ ಕೇಳ್ತೀವಿ, 100 ಜನನು ಬರಲ್ಲ, ಯಾರು ಒಬ್ರು ಬರ್ತಾರೆ. ಆ ರೀತಿ ರೈತರು ಒಂದು ಊರಲ್ಲಿ ಒಂದು ಎಷ್ಟೋ ಜನ ರೈತರಿದ್ದಾರೆ ಅಂತಂದ್ರೆ ಅಲ್ಲೊಂದು ಕಾರ್ಯಕ್ರಮ ಆದವಾಗ ಧ್ಯಾನಿಗಳಾಗ್ತಾರೆ. ಅದ್ರಲ್ಲಿ ಒಬ್ರು ಇಬ್ರು ನಿಜವಾದ ಸ್ಪಿರಿಚುವಲ್ ಫಾರ್ಮಿಂಗ್ ಮಾಡಿದ್ರು ಕೂಡ ಅವರ ಒಂದು ಬದಲಾವಣೆ ನೋಡಿ ಇನ್ನೆಷ್ಟೋ ಜನ ಬರ್ತಾರೆ. ಅವರ ಬದಲಾವಣೆ ನೋಡಿ ಇನ್ಯಾವುದೋ ಬೇರೆ ಊರವ್ರು, ಇನ್ನೆಲ್ಲರೂ ಯಾರೋ ಬರ್ತಾರೆ. ಸೊ ನಾವ್ ಏನೇ ಒಂದು ಒಳ್ಳೆ ಕೆಲಸ ಮಾಡೋದಿದೆಯಲ್ಲ, ಅದು ಯಾವುದು ವ್ಯರ್ಥ ಆಗಲ್ಲ. ಈವನ್ ನಮ್ಮ ತೋಟದಲ್ಲಿ ಯಾವಾಗ ನಾವು ಒಂದು ಯಜ್ಞ ಮಾಡಿದ್ವಲ್ವಾ, ಅದಾದ್ಮೇಲೆ ಸುಮಾರು ಜನ ರೈತರು ಎಷ್ಟೋ ಜನ ಅವ್ರವ್ರ ತೋಟದಲ್ಲಿ ಸ್ಟ್ರಕ್ಚರ್ ಗಳನ್ನ ನಿರ್ಮಾಣ ಮಾಡ್ಕೊಂಡ್ರು. 5-6 ಪಿರಮಿಡ್ಗಳು, 6x6, 5x5 ಈ ರೀತಿ ಪಿರಮಿಡ್ ಗಳನ್ನ ಮಾಡ್ಕೊಂಡು ಅಲ್ಲಲ್ಲೇ ಬೋರ್ವೆಲ್ ಹತ್ರ ಒಂದು, ಗೊಬ್ಬರದ ಹತ್ರ ಒಂದು, ಈಗ ಕಡ್ಲೆಕಾಯಿನೋ ಏನೋ ಹೆಸರು ಕೊಳ ಹಾಕಿರ್ತಾರೆ, ಅಲ್ಲಿ ಅಲ್ಲಲ್ಲೇ 3 ಪಿರಮಿಡ್ ಗಳನ್ನ ಇಡೋ ಅಂತದ್ದು. ಈಗ 5x5 ಪಿರಮಿಡ್ ಅನ್ನ 1 ಎಕರೆ ಭೂಮಿಯಲ್ಲಿ ಒಂದು 3 ಕಡೆ 4 ಕಡೆ ಅಲ್ಲಲ್ಲೇ ಇಡೋ ಅಂತದ್ದು. ಯಾಕೆಂದ್ರೆ ಒಂದು ಪಿರಮಿಡ್ ಅಂತ ತಗೊಂಡ್ರೆ, ಈಗ 10x10 ಪಿರಮಿಡ್ ಅಂತ ತಗೊಂಡ್ರೆ ಅದ್ರ ವಿಸ್ತೀರ್ಣ ಎಷ್ಟು ಹೋಗುತ್ತೆ ಅಂದ್ರೆ ಅದರ 10ರಿಂದ 12 ಪಟ್ಟು ಜಾಗನ ವಿಸ್ತೀರ್ಣನ ತಗೊಳುತ್ತದು. ಒಂದು 10x10 ಅಂದ್ರೆ ಆ 10x10 ಪಿರಮಿಡ್ ನ ಎನರ್ಜಿ 10ರಿಂದ 12 ಪಟ್ಟು ಡಿಸ್ಟೆನ್ಸ್ ತಗೊಳುತ್ತೆ. ಅದಕ್ಕೆ ಮೀರಿ ಇನ್ನೊಂದು ಪಿರಮಿಡ್ ಅನ್ನು ನಿರ್ಮಾಣ ಅಂದ್ರೆ ಇಡ್ಬೇಕಾಗತ್ತೆ. ಆ ತರ ನಾವು ಒಂದು ಜಮೀನಲ್ಲಿ ಒಂದು 4 ಮಿಡಲ್ ಅಲ್ಲಿ ಅಲ್ಲಲ್ಲೇ 4-3 ಪಿರಮಿಡ್ ಗಳನ್ನ ಇಟ್ರೆ ಆ ಭೂಮಿ ಎನರ್ಜೈಸ್ ಆಗುತ್ತೆ. ಆ ರೀತಿ ಒಬ್ರು ಹಾಕಿ ಬದಲಾವಣೆ ತಗೊಂಡ್ರಪ್ಪ, ಖಂಡಿತವಾಗಿಯೂ ಇನ್ನೊಬ್ರು ಬರ್ತಾರೆ. ಏನು ಒಂದು ಪ್ರಯತ್ನ ನಾನ್ ಮಾಡ್ತೀನಿ ಅಂತ ಒಂದು ನೀವು ಕಾರ್ಯಕ್ರಮ, ಈಗ ನೀವ್ ಹೇಳ್ತಿದ್ರೆ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ನೀವು ಒಂದು ಕಾರ್ಯಕ್ರಮವನ್ನ ಅಲ್ಲಿ ಕಂಡಕ್ಟ್ ಮಾಡಿ. ಅಲ್ಲಿ 1000 ಜನ ಸೇರ್ಬೇಕಂತ ಇಲ್ಲ, 10 ಜನದಲ್ಲಿ ಒಬ್ರಲ್ಲಿ ಬದಲಾವಣೆ ಬಂದ್ರು ಅದ್ಭುತ. ನಿಜ ಮೇಡಮ್. ಆಲ್ರೆಡಿ ನಾವು ರಂಗನಾಥ್ ಗುರುಜಿ ಅವರು ಏನು ಕೊಟ್ಟಿದ್ರಲ್ಲ ಆ ಸಂದೇಶ ಪ್ರಕಾರ ಮನೆಯಲ್ಲಿ 2 ಪಿರಮಿಡ್, ಬಟ್ ಅಗ್ರಿಕಲ್ಚರ್ಗೆ ಅಂತ ತರಿಸಿದ್ದು 2x2ನೇ ಅದಕ್ಕೆ ಆಂಗ್ಲರ್ ಕೊಟ್ಬಿಟ್ಟು 10x10 ಆಗಿದೆ. ಅದನ್ನ ಮನೆಯ ಟೆರೆಸ್ ಮೇಲೆ ಇಟ್ಟು ಅಲ್ಲೇ ಮೆಡಿಟೇಷನ್ ಮಾಡ್ತಾ ಇದ್ದೆ, ಹೊಲದಲ್ಲಿ ಇಡ್ಲಿಕ್ಕೆ ಇದೆ ಅಂತ ಹೇಳ್ಬಿಟ್ಟು.
ಬಟ್ ಇವತ್ತು ಜೆಸಿ ಹಿರೇಮಠ್ ಮೇಡಮ್ ತಾವು ಸೇರಿ ಒಂದು ಮೆಸೇಜ್ ಕೊಟ್ರಿ ಹಿಂದೆ ಗುಡಿಸಿಲು ಅಂತೇಳಿ. ನನಗೆ ಇವಾಗ ಮತ್ತೊಂದು ಹೊಸ ಐಡಿಯಾ ಬಂತು. ಜಸ್ಟ್ ಕೋನದನ್ನು ಕರೆಕ್ಟ್ ಪಿರಮಿಡ್ ಆಂಗಲ್ ಅನ್ನೇ ಕರೆಕ್ಟ್ ಬಳಕೆ ಮಾಡಿಕೊಂಡು ಅದನ್ನ ಪಟ್ಟಿಗಳಲ್ಲಿ ರೆಡಿ ಮಾಡೋದು, ಅದ್ರ ಮೇಲೆ ತೆಂಗಿನ ಗರಿ ಆಗ್ಲಿ ಅಡಿಕೆ ಗರಿಗಳು ಚೆನ್ನಾಗಿ ಫಿಟ್ ಮಾಡಬಹುದು. ಆ ತರ ಮಾಡಿಬಿಟ್ರಂತ ಇನ್ನೂ ಒಂಥರ ಫುಲ್ ತರ ಆಗಿದೆ. ಆ ಪಿರಮಿಡ್ ಅನ್ನೇ ಬರೀ ನೆಲದಿಂದಲೇನೆ ಏನು ಕಟ್ಟಡ ಅಂತೀವಲ್ಲ, ಒಂದಡಿ 2 ಅಡಿ ಅದನ್ನು ಎಬ್ರಿಸಿಲ್ಲ. ಬರೀ ಪಿರಮಿಡ್ ಆಂಗಲ್ ಏನಿದೆಯೋ ಅದಕ್ಕೇನೆ ಕಬ್ಬಿಣದ ಪಟ್ಟಿಗಳನ್ನು ಕೊಟ್ಟು ಅದಕ್ಕೆ ಗರಿಗಳನ್ನು ಮುಚ್ಚೋ ಅಂತದ್ದು. ಒಳಗಡೆ ಕುತ್ಕೊಂಡು ಆರಾಮಾಗಿ ಧ್ಯಾನ ಮಾಡ್ಬೋದು. ಅದನ್ನು ಕೂಡ ಮಾಡಿ ಆಗಿದೆ. ಸೊ ಐಡಿಯಾಗಳು ನಾವು ಮಾಡ್ಬೇಕು ಅಂತ ಹೊರಟವಾಗ ಐಡಿಯಾಗಳು ಬರುತ್ತೆ. ಆಮೇಲಿಂದ ಮಣ್ಣಿನ ಗೋಡೆ ಕಾಸ್ಟ್ಲಿ ಇಲ್ಲ. ಮಣ್ಣಿನ ಗೋಡೆ ಇದೆಯಲ್ಲ, ಸಿಮೆಂಟ್ಗಿಂತ ಗಟ್ಟುಮುಟ್ಟಾದಂತ ಗೋಡೆ. ನಮ್ಮ ಚಿತ್ರದುರ್ಗದ ಅರಮನೆ ಇದೆಯಲ್ವಾ, 750ರಿಂದ 800 ವರ್ಷ ಹಳೇ ಅರಮನೆ, ಇವತ್ತಿಗೂ ಕೂಡ ಗಟ್ಟಿಯಾಗಿ ನಿಂತಿದೆ. ಬರೀ ಮಣ್ಣಿನ ಮನೆ, ಅದು ಮಣ್ಣಿನ ಅರಮನೆ. ಸೊ ಮಣ್ಣಿಗೆ ತುಂಬಾ ಶಕ್ತಿ ಇದೆ. ಕಲ್ಲಿಂದ ಕಟ್ಬೋದು. ಒಂದಡಿ ಕಲ್ಲಿಂದ ಒಂದಡಿ ಎಬ್ಬರಿಸ್ಬಿಟ್ಟು ಅದ್ರ ಮೇಲ್ಗಡೆ ಪಿರಮಿಡ್ ಇಟ್ಕೊಂಡು ಮಾಡ್ಬೋದು. ಸಾಧ್ಯ ಇದೆ ಅಂದ್ರೆ ನಾವು ಅದಕ್ಕೆ ತುಂಬಾ ಖರ್ಚು ವೆಚ್ಚ ಮಾಡಿ ಸಿಮೆಂಟು ಇಟ್ಟಿಗೆ ಕಬ್ಬಣ ಬಳಸಿನೇ ಏನೋ ಮಾಡ್ಬೇಕಂತ ಇಲ್ಲ. ನಾವು ಅಲ್ಲಿ ಇರ್ಬೇಕು, ಅಲ್ಲಿ ಒಂದು ಪಿರಮಿಡ್ ನಿರ್ಮಾಣ ಆಗ್ಬೇಕು, ನಾನು ಅಲ್ಲಿ ಇದ್ದುಕೊಂಡು ಧ್ಯಾನ ಮಾಡ್ಬೇಕು ಅಂತ ಒಂದು ಆಲೋಚನೆ ಬಂದ್ರೆ ನಮ್ಮ ಜೊತೆ ಮಾಸ್ಟರ್ಸ್ ಇರ್ತಾರೆ, ನಮಗೆ ಐಡಿಯಾ ಕೊಡ್ತಾರೆ. ಇನ್ನೇನೋ ಈಗ ನೀವು ಒಳಿತು ಅಂದ್ರಲ್ಲ, ಅದ್ ಆಲ್ರೆಡಿ ಮಾಡಿದ್ದಾರೆ. ಆದ್ರೆ ನಿಮಗೆ ಸ್ವತಃ ಒಳಿತಲ್ವಾ, ಮಾಡ್ಬೋದು ಈ ತರ ಅಂತ ಹೇಳಿ ಅಂತ ಅಷ್ಟೇ. ಸರ್ ಮ್ಯೂಟ್ ಆಗಿದೆ, ಆಪ್ಷನ್ ಕೊಟ್ಟಿದ್ದೀನಿ ನೋಡಿ. ಕಳೆದ 2 ತಿಂಗಳಿಂದ ನಾವು ಸಂಕಲ್ಪ ಧ್ಯಾನನೇ, ಬ್ರಾಹ್ಮಿ ಮುಹೂರ್ತ ಸಂಕಲ್ಪ ಧ್ಯಾನನೇ ಮಾಡ್ತಾ ಇದ್ದೀವಿ. ಅದು ನಮ್ಮ ಜಮೀನಲ್ಲಿ ಇರೋ ಮನೆಯಲ್ಲಿ ಮಾಡೋದ್ರಿಂದ ಒಟ್ಟಾರೆ ಎಲ್ಲಾ ರೀತಿಯಿಂದ ಅದು ಪ್ಲಸ್ ಪಾಯಿಂಟ್ ಆಗ್ತಾ ಇದೆ. ಒಂದೊಂದ್ ದಿವಸ ಇದನ್ನೇ ಮಿರಾಕಲ್ ಅಂತ ಹೇಳ್ತೀರ, ಪವಾಡ ಅನ್ನೋ ರೀತಿಯಲ್ಲಿ ಅದನ್ನೇ ಮಾಡಿ ತೋರಿಸಿ ಜನರಿಗೆ ಇದನ್ನ ಹೆಚ್ಚು ಅವೇರ್ನೆಸ್ ಮೂಡಿಸ್ಬೇಕು. ಒಟ್ಟಾರೆ ಮನುಕುಲದ ಒಳಿತಿಗಾಗಿ ಧ್ಯಾನಾರ್ಥಿಗಳು ನಾವೆಲ್ಲರೂ ಶ್ರಮಿಸೋಣ ಅಂತ ಹೇಳ್ತಾ ಇವತ್ತಿನ ಸೆಷನ್ ಅತ್ಯದ್ಭುತವಾಗಿತ್ತು. ಹೀಗೆ ಇನ್ನೂ ಹೆಚ್ಚು ಮೂಡಿ ಬರ್ಲಿ ಅಂತ ಹೇಳಿ ಎಲ್ಲರ ಪರವಾಗಿ, ಮಹೋತ್ತರ ಫೌಂಡೇಶನ್ ಪರವಾಗಿ ತಮಗೆ ಅನಂತ ಅಭಿನಂದನೆಗಳು ಸಲ್ಲಿಸ್ತಾ ಇದೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು. ಎಸ್ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಇನ್ಯಾರ್ದು ಹ್ಯಾಂಡ್ ರೈಸ್ ಇಲ್ಲ. ಇದೇ ತರ ನಮ್ಮ ಅನ್ನಗೌಡ ಸರ್ ಹೇಳಿದ ತರನೇ ನಾವು ಅಂದ್ರೆ ನಮ್ಗೆ ತಿಂಗಳಿಗೆ 1 ತರಗತಿನಾದ್ರೂ ಕೊಟ್ಟಿ ನಮ್ಮ ಮಾಸ್ಟರ್ಗಳಲ್ಲೆಲ್ಲ ಸಹ ಆಧ್ಯಾತ್ಮಿಕ ಅಂದ್ರೆ ಕೃಷಿ ಬಗ್ಗೆ ನೀವು ಜ್ಞಾನವನ್ನ ಹಂಚಿಕೆ ಮಾಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ ಮ್ಯಾಮ್. ಇವತ್ತಿನ ಜ್ಞಾನ ತುಂಬಾ ಅದ್ಭುತವಾಗಿತ್ತು. ನನ್ನ ಪರವಾಗಿ ಹಾಗೂ ನಮ್ಮ ಮಹೋತ್ತರ ಫೌಂಡೇಶನ್ ಪರವಾಗಿ ಹಾಗೂ ನಮ್ಮೆಲ್ಲ ಮಾಸ್ಟರ್ಗಳ ಪರವಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಇಂತ ಒಂದು ಅದ್ಭುತವಾದ ಅವಕಾಶ ಕೊಟ್ರಿ. ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ. ಯಾಕೆಂದ್ರೆ ಈ ಒಂದು ಸ್ಪಿರಿಚುವಲ್ ಫಾರ್ಮಿಂಗ್ ಬಗ್ಗೆ ಹೇಳೋದೇ ಒಂದು ಖುಷಿ ಮೇಡಮ್. ಅದ್ರಲ್ಲಿ ಸ್ವಲ್ಪ ಜನಕ್ಕೆ ಬದಲಾವಣೆ, ಎಲ್ಲೋ ಒಬ್ರು ಬದಲಾವಣೆ ತಗೊಂಡ್ರು ಕೂಡ ಅವರಿಂದ ಇನ್ನೆಷ್ಟೋ ಜನ ಬರ್ತಾರೆ. ಸೊ ಹಂಗಾಗಿ ತುಂಬಾ ಖುಷಿ ಆಗ್ತಾ ಇದೆ ಮೇಡಮ್. ಎಸ್ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಎಸ್ ಮಾಸ್ಟರ್ಸ್, ತಾವು ಸಹ ಇಲ್ಲಿ ತನಕ ಅಂದ್ರೆ ಶೇರಿಂಗ್ ಅಲ್ಲಿ ಆಗಿರ್ಬೋದು, ಕ್ವಶನ್ ಅಲ್ಲಿ ಆಗಿರ್ಬೋದು, ತುಂಬಾ ಅತ್ಯುತ್ತಮವಾಗಿ ತಾವೆಲ್ಲರೂ ಸಹ ಪಾಲ್ಗೊಂಡಿದ್ದೀರಾ. ತಮಗೂ ಸಹ ಅನಂತ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಹಾಗೇನೆ ನಮ್ಗೆಲ್ಲ ಈ ವೇದಿಕೆಯನ್ನ ನಿರ್ಮಾಣ ಮಾಡಿಕೊಟ್ಟಿರ್ತಕ್ಕಂತ ನಮ್ಮ ರಂಗನಾಥ್ ಸರ್ ಅವರಿಗೂ ಅನಂತ ಕೃತಜ್ಞತೆಗಳನ್ನ ಅರ್ಪಿಸುತ್ತಾ ನಾವು ಈ ದಿನದ ಕಾರ್ಯಕ್ರಮವನ್ನ ಸಂಪನ್ನ ಮಾಡ್ತಾ ಇದೀವಿ ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್. ಥ್ಯಾಂಕ್ ಯು ರಶ್ಮಿ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್.